ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಮ್ಮ ಜೀವನವನ್ನು ತಿಳಿದಿರುವ ದೇವರು, ನಮ್ಮನ್ನು ಕುರಿತು ಹಿತವಾಗಿ ಚಿಂತಿಸುವ ದೇವರು ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಈ ಹೊಸ ತಿಂಗಳಲ್ಲಿ ಏನಾಗತ್ತೆ ಅಂತೇಳಿ ಭಯಪಡಬೇಡಿ. ಅಪ್ಪನಿಗೆ ಮನದಾರೆ ಸ್ತೋತ್ರ ಮಾಡಿ, ಮನದಾರೆ ಸ್ತೋತ್ರ ಮಾಡಿ, ತುದಿಯಿಂದ ಕತ್ತರೆ. ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ ಜೀಸಸ್. ಚಪ್ಪಾಳೆ ಜೋರಾಗಿ. ನನ್ನ ಜೀವಿತ ಎಲ್ಲವನ್ನು ಹಿಡಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನ ಕರದೆ ಹಿಡಿದು ನನ್ನ ನಡೆಸುವೆ ದೇವಾ, ನಿನ್ನ ಕರದೆ ಹಿಡಿದು ನನ್ನ ನಡೆಸುವೆ ದೇವಾ, ನನ್ನ ಕರದೆ ಹಿಡಿದು ನನ್ನ ನಡೆಸುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ.
ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಆರಂಭ ಆಗುತ್ತೆ. ಇದು 3ನೇ ಅಧ್ಯಾಯದಲ್ಲಿ ದೇವರು ಬಂದು ಇಳಿತಾರೆ. ಎಲ್ಲಿಂದ? ಪರಲೋಕದಿಂದ ದೇವರು ಇಳಿತಾರೆ. ಇಳಿದು ಬಂದು ಮೋಸೆ ಹತ್ರ ಮಾತಾಡ್ತಾರೆ. ಮೋಸೆ ಬಂದು ತನ್ನ ಐಗುಪ್ತ ದೇಶದ ಎಲ್ಲ ಐಶ್ವರ್ಯ ಭೋಗ ಎಲ್ಲ ವಿಧವಾದ ಸಿರಿವಂತಿಕೆಗಳನ್ನು ಬಿಟ್ಟು, ರಾಜಕುಮಾರನ ಸ್ಥಾನವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ತನ್ನನ್ನು ಬರೆದು ಮಾಡಿಕೊಂಡು ಅವನು ಆ ಅರಣ್ಯದಲ್ಲಿ ಬಂದು 40 ವರ್ಷಗಳ ಕಾಲ ಅವನು ಅಲಿತಾ ಇರ್ತಾನೆ. ಆ 40 ವರ್ಷಗಳ ಕಾಲ ಮಿದ್ಯಾನ ದೇಶದಲ್ಲಿ ಕುರಿಗಳನ್ನ ಮೇಯಿಸತಕ್ಕ ಒಬ್ಬ ಕುರುಬನಾಗಿ ಹೋಗ್ತಾನೆ ಮಕ್ಕಳೇ. ಆ ಕುರುಬನಾಗಿದ್ದಂಥ ಆ ದೇಶದಲ್ಲಿ ಆ ದಿನಗಳಲ್ಲಿ ಒಂದು ದಿನ ದೇವರ ಪೊದೆಯೊಳಗಿಂದ ಒಂದು ಬೆಂಕಿ ಬರ್ತಾ ಇರುತ್ತೆ. ಆ ಬೆಂಕಿ ಏನಿದೆ ಅಂತ ನೋಡೋಕೆ ಅವನ ಹತ್ರ ಹೋದಾಗ ಅಲ್ಲಿ ದೇವರ ಸ್ವರ ಅವನಿಗೆ ಬರುತ್ತೆ. ನಾನು ಅಬ್ರಾಮ್, ಈಸಾಕ್, ಯಾಕೋಬರ ದೇವರಾಗಿದ್ದೇನೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕರಗಳನ್ನ ತೆಗೆದುಹಾಕು, ನೀನು ನಿಂತಿರುವ ಸ್ಥಳ ಮಹಾ ಪರಿಶುದ್ಧವಾದ ಭೂಮಿ ಎಂದು ದೇವರು ಹೇಳ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಅಲ್ಲಿ ಬಂದು ದೇವರು ಮಾತಾಡ್ತಾರೆ. ಈ ಪಸ್ಕಾ ಹಬ್ಬದ ಈ ಸಾರಾಂಶ ನಾನು ಹಿಂಭಾಗ ಹೇಳ್ತಾ ಇದ್ದೇನೆ. 430 ವರ್ಷಗಳವರೆಗೆ ಒಂದು ಹಿಡಿತದಲ್ಲಿ, ಒಂದು ಬಂಧನದಲ್ಲಿ, ಯಾರು ಬಿಡಿಸಿಕೊಳ್ಳಲಾರದಂಥ ಒಂದು ಉಕ್ಕಿನ ಕೋಟೆಯೊಳಗೆ ಈ ಜನ ಬಂಧಿಸಲ್ಪಟ್ಟಿದ್ದಾರೆ. ಇವ್ರ ಕೈಲಿ ಬಿಡುಗಡೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಷ್ಟೋ ಬಾರಿ ಇವರಲ್ಲಿ ಅನೇಕ ಗುಂಪುಗಳಲ್ಲಿ ಲೀಡರ್ಸ್ಗಳು ಎದ್ದೇಳ್ತಾರೆ, ನಾಯಕರಿಗೆ ಎದ್ದೇಳ್ತಾರೆ, ನಾನು ಬಿಡುಗಡೆ ಮಾಡಿ ಒಂದು ಗುಂಪು ಕಟ್ತೇನೆ, ನಾನು ಗುಂಪು ಮಾಡಿ ಇವ್ರಿಗಿಂದ ಬಿಡುಗಡೆ ಆಗ್ತೇನೆ ಅಂತೇಳಿ ಎಷ್ಟೋ ವಿಧವಾದ ಪ್ರಯತ್ನಗಳು ಮಾಡ್ತಾರೆ. ಆ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಹೋಯಿತು. ನನ್ನ ಪ್ರಿಯ ದೇವ ಮಕ್ಕಳೇ, ಬಿಡುಗಡೆ ಅನ್ನೋದು ಸತ್ಯದಿಂದಲೇ ಮಾತ್ರ ಬರುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಸತ್ಯವನ್ನು ಅರಿಯಿರಿ, ಸತ್ಯವೇ ನಿಮ್ಮನ್ನು ಬಿಡುಗಡೆ ಆಗುತ್ತೆ. ನಾವು ಮನುಷ್ಯ ಹೊತ್ತು ಸ್ವಕಲ್ಪಿತವಾದ ಅನೇಕ ವಿಧವಾದ ಯೋಜನೆ ಇಟ್ಕೊಂಡಿದ್ದಾನೆ. ಇದು ನಮಗೆ ಮೋಕ್ಷ ಕೊಡುತ್ತೆ, ಅದು ನಮಗೆ ಧರ್ಮ ಕೊಡುತ್ತೆ, ಇದು ನಮಗೆ ದಾರಿ ತೋರಿಸುತ್ತೆ, ಇದು ನಮಗೆ ಬೆಳಕು ಕೊಡುತ್ತೆ, ಈ ಬೆಟ್ಟಕ್ಕೆ ಹೋದರೆ ಚೆನ್ನಾಗಾಗ್ತೀವಿ, ಆ ಬೆಟ್ಟದ ಮೇಲೆ ಹೋದರೆ ಚೆನ್ನಾಗಾಗ್ತೀವಿ ಅಂತಲೇ ಮನುಷ್ಯ ತಿಳ್ಕೊಂಡಿದ್ದಾನೆ. ಆದರೆ ದೇವರು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ನಿನಗಾಗಿ ಏರ್ಪಡಿಸಿರುವಂಥ ಒಂದು ರಕ್ಷಣೆ ಇದೆ. ಆ ರಕ್ಷಣೆಯನ್ನು ನೀನು ನಂಬಿದರೆ ಮಾತ್ರ ಅದು ನಿನ್ನದಾಗತ್ತೆ ಅಂತ ಸ್ವಾಮಿ ಹೇಳ್ತಾರೆ. ದ ಸಾಲ್ವೇಷನ್ ಕಮ್ಸ್ ಓನ್ಲಿ ಬೈ ಫೇತ್. ರಕ್ಷಣೆ ಅನ್ನೋದು ನಂಬಿಕೆಯಿಂದ ಬರುತ್ತೆ. ನೀನೇನೋ ಮಹಾ ಧರ್ಮ ಕಾರ್ಯ ಮಾಡಿ, ನೀನೇನೋ ಪುಣ್ಯ ಕಾರ್ಯ ಮಾಡಿ, ನೀನೇನೋ ದಾನ ಎಲ್ಲ ಮಾಡಿದ ಮೇಲೆ ಇವರೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ, ಇವ್ರಿಗೆ ರಕ್ಷಣೆ ಕೊಡೋ ಅಂತೇಳಿ ದೇವರು ನಿಂಗೊಂದು ಸರ್ಟಿಫೈ ಕಾಪಿ ಕೊಡೋದಿಲ್ಲ. ಯು ಕೆನಾಟ್ ಡೂ ಎನಿಥಿಂಗ್. ಸಾಲ್ವೇಷನ್ ಅಂದ್ರೆ ಏನಂದರೆ ನಿನ್ನನ್ನು ನೀನೇ ಯಾವುದರಿಂದ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಉಕ್ಕಿನ ಕೋಟೆಗಳಲ್ಲಿ ಯಾವಾಗ ಆಗಲ್ಲ ಅಂತೀರಾ, ಅವರು ಒಬ್ಬ ವ್ಯಕ್ತಿ ಬಂದು ಬಿಡಿಸ್ತೀನಿ ಅಂತಾರಲ್ಲ, ಅದು ನಿಜವಾದ ರಕ್ಷಣೆ. ಅದು ನಿಜವಾದ ರಕ್ಷಣೆ. 430 ವರ್ಷ ಇವರು ಬಂಧನದಲ್ಲಿದ್ದಾರೆ. ಇಸ್ರಾಯೇಲ್ ಗೋತ್ರದವರು, ಅಬ್ರಾಹ್ಮನ ಗೋತ್ರದಿಂದ ಹುಟ್ಟಿ ಬಂದವರು, ಅಬ್ರಾಹ್ಮನ ಆಶೀರ್ವಾದನ ಹೊತ್ಕೊಂಡ್ಬಂದವರು. ಒಂದು ಕಾಲದಲ್ಲಿ ರಾಜ ರೀತಿಯಲ್ಲಿ ಗೋಲ್ಡನ್ ಇರಾ ಅಂತ ಹೇಳ್ತಾರೆ. ಯೋಸೆಫನ ಕಾಲದಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನ ಮಾಡಿಕೊಂಡು ಬಂದಂಥ ವ್ಯಕ್ತಿಗಳು. ಆದರೆ ಕಾಲಾನುಕ್ರಮವಾಗಿ ಯೋಸೆಫ್ ಸತ್ತ ಮೇಲೆ ಈ ಗೋತ್ರದಲ್ಲಿ ಭಕ್ತಿ, ವೈರಾಗ್ಯ ಎಲ್ಲವೂ ಕಡಿಮೆ ಆಗಿ ಹೋಯಿತು. ಕಡಿಮೆ ಆಗ್ತಾ 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 ಅವರಿಗೆ ಅದ್ಭುತಗಳು ಕಡಿಮೆ ಆಯಿತು, ಅಂಧಕಾರಗಳು ಹೆಚ್ಚಾಯಿತು, ಬಡತನಗಳು ಹೆಚ್ಚಾಯಿತು, ದರಿದ್ರಗಳು ಹೆಚ್ಚಾಯಿತು. ಕೊನೆಗೆ ಯಾವ ಸ್ಥಿತಿಗೆ ಬಂದರು ಅಂದರೆ, ಆ ಜನರೇ ಐಗುಪ್ತ ದೇಶಕ್ಕೆ ತಮ್ಮನ್ನು ಮಾರಿಕೊಂಡು ಆ ಗುಲಾಮತನಕ್ಕೆ ಅವರು ಹೋಗಿಬಿಟ್ರು. ದ ವೆಂಟ್ ಇನ್ ಟು ಸ್ಲೇವರಿ. ಯಾವುದಿಲ್ಲ, ಸೊತ್ತು, ಸುಖ, ಭಂಡಾರ, ಚಿನ್ನ, ಬೆಳ್ಳಿ ಏನೂ ಇಲ್ಲ. ಕಾಲುಗಳಲ್ಲಿ ಚೈನು, ಕೈಯಲ್ಲಿ ಚೈನು. ಡೈಲಿ ಹೋಗಿ ಕೂಲಿಯವ್ರ ಥರ ಅವ್ರು ಕೆಲಸ ಮಾಡಬೇಕು. ಏನು ಕೆಲಸ? ಸರ್ವೆಂಟ್ ಅಲ್ಲ, ಸ್ಲೇವ್ ಅಂದ್ರೇನು? ಈ ಡಸಂಟ್ ಡಿಸರ್ವ್ ಎನಿ ಸ್ಯಾಲ್ರಿ ಆಲ್ಸೋ. ಅವನು ಒಂಥರ ಪ್ರಾಣಿ ಇದ್ದಾಗೆ, ಒಂಥರ ಪ್ರಾಣಿಗಳಿದ್ದಾಗೆ ಇದ್ದರು. ಪ್ರಿಯ ಮಕ್ಕಳೇ, ಉಕ್ಕಿನ ಕೋಟೆ, ಈ ಉಕ್ಕಿನ ಕೋಟೆಯಿಂದ ಐಗುಪ್ತ ದೇಶದ ಫೇರೋ ಅರಸನಿಂದ ಯಾರು ಅವನಕ್ಕಿಂತ ಬಿಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಎಷ್ಟು ಜನ? 200 ಜನನ, 500 ಜನನ, 30,000 ಜನನ, 1 ಲಕ್ಷ ಜನನ? 30 ಲಕ್ಷ ಜನ. ಅವರೇ 30 ಲಕ್ಷ ಜನ ಇದ್ದಾರೆ ಅಂದರೆ ಇವರು ಎಷ್ಟು ಲಕ್ಷ ಇದ್ದಿರಬೇಕು? ಒಂದು ದೊಡ್ಡ ನೇಷನ್ ಹೇಳ್ತಾ ಇದ್ದೀನಿ. ಇಟ್ಸ್ ಅನ್ ಎ ಕಂಟ್ರಿ. ಆ ದೇಶದಲ್ಲಿ 90 ಲಕ್ಷ ಜನ, 9 ಮಿಲಿಯನ್ ಪೀಪಲ್ ಆರ್ ದೇರ್. ಅವ್ರ ಪಾಪ್ಯುಲೇಷನ್ 9 ಮಿಲಿಯನ್ ಪೀಪಲ್. ಇವ್ರನ್ನ ಅಪ್ರೆಸ್ ಮಾಡಿ, ಇವ್ರನ್ನ ಗುಲಾಮತನಕ್ಕೆ ತಂದು, ಇವರು ಎಲ್ಲೂ ಏನು ಬೇಕಾಗದೇ ಇರೋ ಹಾಗೆ ಅವನ್ನ ಮಾಡಿ ಬಿಟ್ಬಿಟ್ರು. ಆದರೆ ದೇವರು ಅಬ್ರಾಹ್ಮನೊಂದಿಗೆ ಮಾಡಿದ ಒಡಂಬಡಿಕೆ ಮಾತ್ರ. ಅಬ್ರಾಹ್ಮ್ ಸತ್ತು ಹೋದ, ಈಸಾಕ್ ಸತ್ತು ಹೋದ, ಯಾಕೋಬ ಸತ್ತು ಹೋದ. ಸ್ವಲ್ಪ ಗ್ಲಿಮ್ಸ್ ಕೊಡ್ತಾನೆ, ಆಮೇಲೆ ಮೆಸೇಜ್ ಬರ್ತಾನೆ. ಯಾಕೆ ನಿಮ್ಗೆ ಗೊತ್ತಿರಬೇಕು, ಪಸ್ಕಾ ಅಂತಾನೆ, ಅದು ಪಿಸ್ಕಾನ್ ಅಂತ ಹೇಳಿ ಮನೇಲಿ ಹೋಗಿ ಇದು ಬಿಟ್ಬಿಡ್ಬೇಡಿ. ಇದೆಲ್ಲ ಮಾಹಿತಿ ನಿಮ್ಗೆ ಇರಬೇಕು. ಸಭೆ ಅಂದಮೇಲೆ ನಿಮಗೆಲ್ಲ ಗೊತ್ತಿರಬೇಕು. ನಾನು ಯಾವುದು ಬೋಧನೆ ಮಾಡಿದ್ರು ಕೂಡ ಇಟ್ ವಿಲ್ ಬಿ ಬೇಸ್ಡ್ ಆನ್ ದ ಸ್ಕ್ರಿಪ್ಚರ್. ಎಲ್ಲವೂ ಸತ್ಯವೇದದ ಅನುಸಾರವಾಗಿ ಇದನ್ನು ಮಾಡ್ತೇನೆ. ಆ ಬಿಡುಗಡೆ ಅಂದ್ರೇನು? ಜೀವುಳ್ಳ ನಂಬಿಕೆ ಬಗ್ಗೆ ಮಾತಾಡಬೇಕು. ಆ ಜೀವುಳ್ಳ ನಂಬಿಕೆ ಬರಬೇಕಂದ್ರೆ ಜೀವುಳ್ಳ ವಾಕ್ಯವನ್ನು ಕೊಡುವಂಥ ಸೇವಕರಾಗಿ ಬರಬೇಕಲ್ಲಿ.
ಆ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ಅದಕ್ಕೆ ಯೆಸಪ್ಪ ಹೇಳ್ತಾರೆ, ಸಾಸಿವೆ ಕಾಳಷ್ಟು ನಿಮಗೆ ನಂಬಿಕೆ ಇದ್ದರೆ ಸಾಕು, ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದರೆ ಅವ್ರು ಹೇಳಿದಂತೆ ಆಗುತ್ತದೆ ಅಂತ. ಆಗ ನಿಮಗೆ ಬೇಕಾಗಿರೋದು ಆ ಸಾಸಿವೆ ಕಾಳಷ್ಟು ನಂಬಿಕೆ. ಆಗ ನಂಬಿಕೆನೇ ಇಲ್ಲದೆ ಬಂದಿದ್ದೀರಾ, ಡೆಸ್ಪರೇಟಾಗಿ ಬಂದಿದ್ದೀರಾ, ಹೋಪ್ಲೆಸ್ ಸಿಚುವೇಶನ್ಲಿ ಬಂದಿದ್ದೀರಾ. ಆದರೆ ನಿಮ್ಮಲ್ಲಿ ಲೈಫಲ್ಲಿ ದೇವರು ಒಂದು ಕಾರ್ಯ ಮಾಡ್ತೀನಂತಾರೆ. ಗಾಡ್ ಈಸ್ ಇಂಟ್ರೆಸ್ಟೆಡ್ ಟು ಬ್ಲೆಸ್ ಯು. ದೇವರು ನಿಮ್ಮ ಮೇಲೆ ಒಂದು ದೊಡ್ಡ ಗಮನ ಇಟ್ಟಿದ್ದಾರೆ, ದೇವರು ನಿಮ್ಮ ಮೇಲೆ ಒಂದು ಸ್ಟ್ರಾಟಜಿ ಇಟ್ಟಿದ್ದಾರೆ, ದೇವರು ನಿಮ್ಮ ಮೇಲೆ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡಿದ್ದಾರೆ. ಅವ್ರ ಕೈಲಿ ಒಂದು ಬ್ಲೂ ಪ್ರಿಂಟ್ ಇದೆ. ಸ್ವಾತಿ ವಿಷಯದಲ್ಲಿ, ಶೈಲಿ ವಿಷಯದಲ್ಲಿ, ಶೈಲಾ ವಿಷಯದಲ್ಲಿ, ಉಮಾ ಅವ್ರ ವಿಷಯದಲ್ಲಿ, ಆಶಾ ಅವ್ರ ವಿಷಯದಲ್ಲಿ, ರೇಣುಕಾರ ವಿಷಯದಲ್ಲಿ, ಮಂಜುನಾಥ್ ಅವರ ವಿಷಯದಲ್ಲಿ ಅಪ್ಪನ ಕೈಲಿ ಒಂದು ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟ್ ಏನಿದೆ ಪರಲೋಕದಲ್ಲಿ, ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಭೂಮಿಯಲ್ಲಿ ಅವಳ ಲೈಫು ಪರಿವರ್ತನೆ ಆಗಬೇಕು. ಆ ಪರಿವರ್ತನೆ ಹೆಂಗಾಗತ್ತೆ ಅಂದರೆ, ಯು ಹ್ಯಾವ್ ಟು ಕಮ್ ಟು ದ ಫೀಟ್ ಆಫ್ ಗಾಡ್. ದೇವ್ರ ಸನ್ನಿಧಾನಕ್ಕೆ ಬರಬೇಕು. ಏನೋ ರಕ್ಷಣೆಗೆ ಬಂದ್ಬಿಟ್ಟೆ ಬೇದ, ಚರ್ಚ್ಗೆ ಹೋಗ್ತಾ ಇದ್ದೀನಿ ಬೇದ, ದೇವರ ವಾಕ್ಯ ನಿನ್ನೊಳಗೆ ಬರಲಿಲ್ಲ ಅಂದರೆ ನಾನು ಹೇಳ್ತೇನೆ 10 ಅಲ್ಲ 20 ವರ್ಷ ಇದ್ದರೂ ಕೂಡ ನಿನಗೇನು ಆಗಲ್ಲ. ಬೆತ್ತಸ್ತ ಕೊಳದಲ್ಲಿ 36 ವರ್ಷದಿಂದ ಅಡ್ಮಿಟ್ ಆಗಿರೋ ಒಂದು ರೋಗಿ ಎಲ್ಲ ನೋಡಿದ್ದೀರಾ? ಹಾಸ್ಪಿಟ್ಲ್ ಓಪನ್ ಆಗಿ ಎಷ್ಟಾಗಿರೋ ವರ್ಷ ಆಗಿರ್ಬೇಕಂದ್ರೆ 36 ವರ್ಷ ಅಡ್ಮಿಟ್ ಆಗಿದ್ದಾನೆ. ಅವನಿಗೆ ರೋಗ ಗುಣ ಆಗಲಿಲ್ಲ. ಏಸಪ್ಪನಲ್ಲಿ ಹೋಗ್ತಾರೆ, ಅಲ್ಲಿ ನೀರು ಶೇಕ್ ಮಾಡಬೇಕಾದ್ರೆ ದೇವದೂತ ಬಂದು ತಿಂಗಳಿಗೊಂದಾವರ್ತಿ ಆ ನೀರು ತಿರುಗಿಸ್ಬೇಕಾದ್ರೆ, ಆ ನೀರು ತಿರುಗಬೇಕಾದ್ರೆ ಮೊದಲು ಯಾರು ಇಳಿತಾರೆ ಅವ್ರಿಗೆ ಗುಣ ಆಗ್ತಾಯಿತ್ತು. ಅವ್ನು ಎಂಥ ರೋಗ ಇದ್ರು ಕೊಡಿ, ಮೈ ಒಣಗಿದ್ದವರು, ಕುಷ್ಠರೋಗಿಗಳು, ಕುರುಡರು, ಕುಂಟರು, ಇವರೆಲ್ಲ ರೋಗಿಗಳು ಯಾವಾಗಲೂ ನೀರನ್ನೇ ನೋಡ್ತಾಯಿದ್ರು. ನೋಡಿ, ನೀರನ್ನೇ ನೋಡ್ತಾ, ಯಾವಾಗ ನೀರು ತಿರುಗತ್ತೆ ಫಸ್ಟ್ ನಾ ಇಳಿಯೋಣ. ಯಾವಾಗ ಇಳಿದ್ರು ಕೂಡ ಯಾರೋ ಅವರು ಬೇರೆ ಇಳಿದು ಬಿಡೋರು, ಇವನು ಇಳಿಯೋಕೆ ಆಗ್ತಿರಲಿಲ್ಲ. ಬೈ ದ ಟೈಮ್ ಅವನ ಪೂಲ್ ಹತ್ರ ರೀಚ್ ಆಗಬೇಕಾ ಫಸ್ಟ್ ಒಬ್ಬ ಇಳಿದು ಬಿಡೋನು. ಹೀಗೆ ನೋಡಿ 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 36 ವರ್ಷಗಳ ಕಳೆದಿದ್ದಾವೆ. ಇವನು ಎಷ್ಟು ವರ್ಷ ಆಗಿರ್ಬೇಕು ಮುತ್ತುವರೆ? ನಾನು ಎನಿಸ್ತೀನಿ ಒಂದು 50-60 ವರ್ಷ ಆಗೋಗಿರಬೇಕು. ಹೆಂಡತಿ ಮಕ್ಕಳೆಲ್ಲ ಬಿಟ್ಟೋಗಿರ್ತಾರೆ. ಕೊನೆಗೆ ಏಸ ಅಲ್ಲಿ ಬಂದು ನೋಡ್ಕೊಳ್ತಾರೆ. ಇವನು ಇಲ್ಲಿ ಕೂತ್ಕೊಂಡು ಭಾಳ ವರ್ಷ ಆಗಿ ಹೋಗಿದೆ ಗ್ರೇಸ್ ಮಿನಿಸ್ಟ್ರಿಲಿ. ಇವನು ತುಂಬ ವರ್ಷ ಇಲ್ಲೇ ಕೂತವನೇ, ಈ ಅಮ್ಮ ಇಲ್ಲೇ ಕೂತವಳೆ, ಇವಳಿಗೆ ಏನಾದರೂ ಮಾಡಬೇಕು. ಆಮೇಲೆ ಬಂದು ಅಪ್ಪ ಕೇಳ್ತಾರೆ, ಏನಮ್ಮ ಪ್ರಿಯಾ, ನಿನಗೆ ಗುಣ ಆಗೋದಕ್ಕೆ ಮನಸ್ಸಿದೆಯಾ ಅಂತ ಅಪ್ಪ ಕೇಳ್ತಾರೆ ಜ್ಯೋತಿಯವ್ರನ್ನ. ಜ್ಯೋತಿ ಹೇಳ್ತಾಳೆ, ಮಂಜು ಯಾವಾಗಲೂ ನಾನು ಕರ್ಕೊಂಡೇ ಹೋಗೋದಿಲ್ಲ, ಆಟೋನೇ ತರೋದಿಲ್ಲ. ಕೇಳ್ತಿರೋದು ಅಪ್ಪ, ಇವಳು ಕೊಡ್ತಿರೋದು ಉತ್ತರ ಗಂಡಂದು. ಸಾರಮ್ಮನ ಕೇಳ್ತಾರೆ, ಅಮ್ಮ ನಿಂಗೆ ಬಿಡುಗಡೆ ಆಗಿ ಇಷ್ಟ ಇದೆಯಾ? ಇಲ್ಲ, ಪ್ರಕಾಶ್ ರಾಬೋದು ಈ ಕಡೆ ರಾಲೇದು ಈ ಕಡೆ, ಅವ್ರು ಬರಲೇ ಇಲ್ಲ, ಅವನನ್ನು ಏನು ಮಾಡ್ತಾ ಇಲ್ಲ, ನಿನ್ನ ಗಡ್ಡನ ವಿಷಯ ಮಾತಾಡ್ಬೇಡ. ಅವನು ಹೇಳ್ತಾನೆ ನಿನ್ನ ಗುಣ ಆಗೋಕ್ಕೆ ಮನಸ್ಸಿದ್ಯಾ ಅಂದರೆ ಅವನು ಹೇಳ್ತಾನೆ, ನಾನು ಈ ಕೊಳದಲ್ಲಿ ಇಳಿಸೋರು ಯಾರೂ ಇಲ್ಲ ಅಂತ ಹೇಳ್ತಾನೆ. ಅಪ್ಪ ಹೇಳ್ತಾರೆ, ಕೊಳಕ್ಕಿಂತ ದೊಡ್ಡವನು ಬಂದು ನಾನು ನಿಂತಿದ್ದೀನಿ ಇಲ್ಲಿ, ಕೊಳಕ್ಕಿಂತ ದೊಡ್ಡವನು ನಾನು ನಿಂತಿದ್ದೇನೆ, ಕೊಳಕ್ಕಿಂತ ದೊಡ್ಡ ನಾನು ನಿಂತಿದ್ದೀನಿ. ಆ ಕೊಳ ನೋಡಬೇಡ. ನೋಡಿದ್ರಾ, ಅವನಿಗೆ ಬಿಡುಗಡೆ ಆಗೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವನು ಸೆಟ್ಲ್ ಆಗ್ಬಿಟ್ಟ, ಅದರಲ್ಲಿ ಸೆಟ್ಲ್ ಆಗ್ಬಿಟ್ಟ. ನನ್ನ ಲೈಫ್ ಇಷ್ಟೇ, ನನ್ನ ಲೈಫ್ ಇಷ್ಟು இவ்வளோத்தாய் என்னுடைய வாழ்க்கை, இதுக்கு மேலே நான் மிஞ்சி மிஞ்சி ஒன்றும் பண்ண முடியாது, இதனால் கர்த்தருடைய சித்தம் என்னவோ இப்படி இருந்துடலாம். ஏன்னா ಆಯಿತು, ವಯಸ್ಸಾಯಿತು, 50 ಆಯಿತು, ಇನ್ನು 60ನೇ ವಯಸ್ಸು ಆದಮೇಲೆ ನಾನು ಸತ್ತೋಗ್ತೇನೆ, ಇನ್ನೇನು ಇಲ್ಲ, ಏನು ಇಲ್ಲ ಅನ್ನೋದಿಲ್ಲ. ನಿನ್ನ ಲೈಫಲ್ಲಿ ಎಲ್ಲ ಇದೆ ಅಂತ ಯಾವಾಗ ವಿಶ್ವಾಸ ಇಡ್ತೀರಾ, ಯಾವಾಗ ಇದೆ ಅಂತ ನಂಬಕ್ಕೆ ಆರಂಭ ಮಾಡ್ತೀರಾ, ಯಾವಾಗ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಬರುತ್ತೆ, ಯಾವಾಗ ಅಭಿಷೇಕ ಆತ್ಮ ನಿಮ್ಮ ಹೃದಯದಲ್ಲಿ ತುಂಬಿಕೊಂಡು ಬರೋದಕ್ಕೆ ಆರಂಭ ಆಗುತ್ತೆ, ಯಾವ ದಿನದಲ್ಲಿ ಪವಿತ್ರಾತ್ಮ ನಿಮ್ಮ ಹೃದಯ ಉಜ್ಜೀವನ ಮಾಡಿ ತರೋದಕ್ಕೆ ಆರಂಭ ಮಾಡ್ತಾರೆ. ನಾನು ಹೇಳ್ತೇನೆ, ಆಕಾಶ ಭೂಮಿಗಳನ್ನ ಉಂಟು ಮಾಡಿದ ಯೆಹೋವನಾದ ದೇವರ ವಾಕ್ಯ ನಿಮ್ಮೊಳಗೆ ಬರುತ್ತೆ. ಆ ವಾಕ್ಯ ನಿಮ್ಮೊಳಗೆ ಬಂದಾಗ ಅಲ್ಲಿ ಕರ್ತನ ಕೆಲಸ ಮಾಡಿ ಅವರ ಜೀವ ಬಾಧ್ಯಕ್ಕೆ ಪಟ್ಟಿಯಾಗುವ ಆಶೀರ್ವಾದವನ್ನ ನಿಮ್ಮ ಜೀವನದಲ್ಲಿ ತರೋದಕ್ಕೆ ಅವರು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ದೇವರು ವಾಕ್ಯ ಹೇಳುತ್ತೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಮನುಷ್ಯ ಬದುಕ್ತಾನೆ. ಕೊಳಕ್ಕಿಂತ ದೊಡ್ಡವರು, ದೇವಾಲಯಕ್ಕಿಂತ ದೊಡ್ಡವರು, ಒಡಂಬಡಿಕೆ ಪೆಟ್ಟಿಗೆಗಿಂತ ದೊಡ್ಡವರು, ಮಂಜುಷ ಪೆಟ್ಟಿಗೆಗಿಂತ ದೊಡ್ಡವರು, ಪರಲೋಕದ ಇಳಿದು ಬಂದಾರೋ ಜೀವಕರವಾದ ರೊಟ್ಟಿಯಾಗಿರುವಂಥ ಆ ವಾಕ್ಯ, ಇದು ನನ್ನದು, ಇದು ನನಗೆ ಸ್ವಂತ, ನಾನು ದೇವರ ಬ್ಲೂ ಪ್ರಿಂಟಲ್ಲಿ ಇದ್ದೀನಿ, ನನ್ನ ದೇವರ ಚಿತ್ತ ನನ್ನ ಲೈಫಲ್ಲಿ ನೆರವೇರುತ್ತೆ ಅಂತೇಳಿ ಯಾವಾಗ ನೀವು ದೃಢ ವಿಶ್ವಾಸ ಆಗ್ತೀರಾ, ದೆನ್ ಇಟ್ ವಿಲ್ ಬಿ ಶೋ ಆನ್ ಯು. ಅದು ನಿಮ್ಮ ಲೈಫಲ್ಲಿ ಆರಂಭ ಆಗ್ಬಿಡತ್ತೆ, ಆರಂಭ ಆಗುತ್ತೆ. ಯಾಕಂದರೆ ಕರ್ತನ ವಾಕ್ಯ, ಇಟ್ ಈಸ್ ಗಾಡ್ ಈಸ್ ಹೇಸ್ಟನ್ ಟು ಪರ್ಫಾರ್ಮ್ ಇಸ್ ಮಿರಕಲ್. அவர் ஆவலமாக இருக்கிற அவருடைய அதிசயம் செய்ய முடியாது. ஆனால் நீ ஆவலமாக இருக்கிறியா? ಇಲ್ಲ ದೇವ್ರೆ, ನನಗೆ ಅದಾಗಲ್ಲ, ಇದಾಗಲ್ಲ, ಇದು ನಡೆಯಲ್ಲ, ನೋ ಅದಾಗಲ್ಲ, ಇದು ನಡೀರಿ,
ವಿಶ್ವಾಸ ಇಡೀ ಇವತ್ತು ಸುನಂದಮ್ಮ ಅವರೇ ಆಗತ್ತೆ. ನನ್ನ ಗಂಡನ ಮದುವೆ, ನನ್ನ ಮಗನಿಗೆ ಮದುವೆ ಆಗತ್ತೆ, ನಾನು ಮನೆ ಕಟ್ಟಿ ಮುಗಿಸ್ತೀನಿ, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನ್ನ ಕಳೆದು ಹೋದ ಎಲ್ಲ ಹಣಕಾಸುಗಳು ಮತ್ತೆ ಮರಕಳಿಸಿ ವಾಪಸ್ ಬರುತ್ತೆ, ಮತ್ತೆ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ನಂಬೋದಾದ್ರೆ ಆಗತ್ತೆ ಕಾರ್ಯಾಲಯದು. ಎಲ್ಲಿವರೆಗೆ ನಂಬಲ್ಲ ಅಂತ ಹೇಳಿದ್ರೆ ಅದಕ್ಕೇನೆ ಇವತ್ತು 10 ವರ್ಷ 15 ವರ್ಷ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ, ಇನ್ನೂ ರೆಸ್ಟೋರೇಷನ್ ಇಲ್ಲ, ಇನ್ನು ಬಿಡುಗಡೆ ಇಲ್ಲ, ಇನ್ನು ಬಂಧನದಲ್ಲಿದ್ದಾರೆ. ದೇವಾಲಯಕ್ಕೆ ಹೋಗಿ ಕೂಡ ಬಂಧನದಲ್ಲಿದ್ದಾರೆ, ದೇವಾಲಯಕ್ಕೆ ಹೋಗಿ ಕೂಡ ಬಿಡುಗಡೆಯಲ್ಲಿದ್ದಾರೆ, ದೇವಾಲಯಕ್ಕೆ ಹೋಗಿ ಕೂಡ ಇನ್ನು ಪಾಪದಲ್ಲಿದ್ದಾರೆ, ದೇವಾಲಯಕ್ಕೆ ಹೋಗಿ ಕೂಡ ಇನ್ನೂ ಭಯದಲ್ಲಿ ಇದ್ದಾರೆ. ಯಾಕೆ ಭಯ ಅಂದರೆ ಕರ್ತನ ವಾಕ್ಯ ಇನ್ನು ನಿನ್ನ ಬಾಯಲ್ಲಿ ಬರಲಿಲ್ಲ, ಕರ್ತನ ವಾಕ್ಯ ನಿನ್ನ ಹೃದಯದೊಳಗೆ ಬರಲಿಲ್ಲ. ಅದಕ್ಕೆ ಏಸಪ್ಪ ಹೇಳ್ತಾರೆ ಯೋಶುವಾಗೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ಇದನ್ನು ಬಿಟ್ಟು ಎಡಕ್ಕಾದ್ರೆ ಬಲಕ್ಕಾಗಲಿ ತಿರುಗಬೇಡ, ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡ ನಡೆ, ಆಗ ನಿನ್ನ ಜೀವನದಲ್ಲಿ then you shall have success and prosper your way. ಆದ್ರೆ ನಾನು ಬಿಡಿಸ್ತಿದ್ದೆ, ನೀನು ನಂಬೋದಾದ್ರೆ ಅದು ಕೆಲಸ ಆಗತ್ತೆ ಅಂತ ಹೇಳ್ತಾರೆ. ಇವತ್ತು ಬೈಬಲ್ ಇದ್ದು ಪ್ರಯೋಜನ ಇಲ್ಲ, ಬೈಬಲ್ ಇದ್ದು ಶಕ್ತಿ ಇಲ್ಲ, ಬೈಬಲ್ ಇದ್ದು ಅಭಿಷೇಕ ಇಲ್ಲ. ಯಾಕಂದ್ರೆ ಬೈಬಲ್ ಇರೋ ವಾಕ್ಯ ನಿನ್ನ ಹೃದಯದಲ್ಲಿ ಬರಬೇಕು ಮಗನೇ. ಆ ಹೃದಯದಲ್ಲಿ ಬಂದಾಗಲೇ ಅದಕ್ಕೆ ದೇವರವಾಗಿ ಕೇಳುತ್ತೆ, ಒಬ್ಬನು ನನ್ನಲ್ಲಿಯೂ ನನ್ನ ವಾಕ್ಯಗಳು ಅವನಲ್ಲಿ ನೆಲೆಗೊಂಡಿದ್ದರೆ ಅವ್ರು ಏರಿಬೇಕಾದ್ರೆ ಪ್ರಾರ್ಥಿಸಲಿ, ಅದು ಅವನಿಗೆ ಆಗತ್ತೆ ಅಂತ ಅಪ್ಪ ಹೇಳ್ತಾರೆ. ಪಸ್ಕ ಹಬ್ಬ ಅಂದ್ರೆ ಒಂದು ದೊಡ್ಡ ಬಿಡುಗಡೆ. ಇಟ್ಸ್ ಎ ಸೀಸನ್ ಆಫ್ ರಿಲೀಸಿಂಗ್, ಅನ್ಲಾಕಿಂಗ್ ದ ಹಾರ್ವೆಸ್ಟ್. ಒಂದು ವರ್ಷದ ಕಾಲ, ಬಿಡುಗಡೆಯ ಕಾಲ, ಅದ್ಭುತವಾದ ಕಾಲ, ಅಭಿಷೇಕದ ಕಾಲ. ಇವತ್ತು ಸತ್ಯವೇದ ಕೈಯಲ್ಲಿ ಬಂದಿದ್ರು ಕೂಡ ಸಭೆಗಳು ಬಂಧನದಲ್ಲಿದೆ, ಸೇವಕರುಗಳು ಬಂಧನದಲ್ಲಿದ್ದಾರೆ. ಕಾರಣ ಯಾಕೆ ಗೊತ್ತಾ? ವಾಕ್ಯ ಇನ್ನೂ ಅವರೊಳಗೆ ಹೋಗ್ಲಿಲ್ಲ. ಸಾಂಪ್ರದಾಯಿಕವಾದ ವಾಕ್ಯ ಮಾಡ್ತಾ ಇದ್ದಾರೆ, ಸಾಂಪ್ರದಾಯಿಕವಾದ ಆರಾಧನೆಯಲ್ಲಿದ್ದಾರೆ ವಿನ ಆತ್ಮದಿಂದಲೂ ಸತ್ಯದಿಂದಲೂ ತುಂಬಲ್ಪಟ್ಟಂತ ಸೇವಕರಾಗಿ ಆ ವಾಕ್ಯ ಬೋಧಿಸಲ್ಪಡಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ಬೆತಸ್ತ ಕೊಳಕ್ಕಿಂತ ನಾನು ದೊಡ್ಡವನು ಇಲ್ಲಿದ್ದೀನಿ. 30 ಲಕ್ಷ ಜನಕ್ಕೆ ಯಾವುದು ಒಳ್ಳೇದಾಗ್ಲಿಲ್ಲ, ಯಾಕೆಂದ್ರೆ ಅವರದು ನಂಬಕ್ಕೆ ರೆಡಿ ಆಗಲಿಲ್ಲ. ಇಬ್ರಿಯ 4ನೇ ಅಧ್ಯಾಯ 1-2 ಅವರು ಕರ್ತನ ವಾಕ್ಯವನ್ನು ನಂಬಿದ್ರು. ಆ ನಂಬಿದ್ರು ಕೂಡ ಆ ಕರ್ತನ ಹೇಳಿದ ವಾಗ್ದಾನದ ವಿಷಯದಲ್ಲಿ ಅವರ ನಂಬಿಕೆ ಇಡಲಿಲ್ಲ. 4:1 ಓದಿ ಅದನ್ನ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಅವರಿಗೆ ಪ್ರಯೋಜನವಾಗಲಿಲ್ಲ. ಎಷ್ಟು ಜನಕ್ಕೆ ಪ್ರಯೋಜನ ಆಗ್ತಾ ಇದೆ ವಾಕ್ಯ? ಆಗ್ಲಿಲ್ಲ ಅಂದ್ರೆ ನೀವು ನಂಬಲಿಲ್ಲ ಅಂತ ಅರ್ಥ. ಆಗ್ತಾ ಇದೆ ಅಂದ್ರೆ ನಂಬಿದೀರ ಅಂತ ಅರ್ಥ. ಆಗ್ತಾ ಇದೆ ಅಂದ್ರೆ ನೀವು ಆಲ್ರೆಡಿ ವಾಕ್ಯದಲ್ಲಿ ಇದೀರಿ ಅಂತ ಅರ್ಥ. ಆರಂಭ ಆಗಿದೆ ಅಂದ್ರೆ ನೀವು ಆಲ್ರೆಡಿ ಒಳಗೆ ನುಗ್ಗಿ ಬಂದಿದ್ದೀರಿ ಅಂತ ಅರ್ಥ. ಇನ್ನೂ ಆಗಿಲ್ಲ ಬದೆ ಅಂತ ಬೈಬಲ್ ಹಿಂಗೆ ಇಟ್ಕೊಂಡಿದ್ರೆ ಅದಾಗೇ ಇರುತ್ತೆ. ಅದಕ್ಕೆ ವಾಕ್ಯವನ್ನು ನಂಬೋದಲ್ಲ, ಅದನ್ನು ಸ್ವೀಕಾರ ಮಾಡಬೇಕು. ಇದು ನಂದು, ನನ್ನ ತಂದೆ ನನಗೆ ಕೊಟ್ಟ ಲವ್ ಲೆಟರ್. ಇದು ಇಟ್ಸ್ ಮೈ ಫಾದರ್ಸ್ ಲೆಟರ್. ನನ್ನ ಪ್ರೀತಿಯ ತಂದೆ ನನಗಾಗಿ ಕೊಟ್ಟಂಥ ಆಸ್ತಿ. ದಟ್ ಈಸ್ ಯುವರ್ ಅಸೆಟ್, ದಟ್ ಈಸ್ ಯುವರ್ ಪ್ರಾಪರ್ಟಿ, ದಟ್ ಈಸ್ ಯುವರ್ ಪವರ್ ಆಫ್ ಅಟಾನಿ. ಆ ಪವರ್ ಆಫ್ ಅಟಾನಿ ನಿನ್ನ ಕೈಲಿ ಇದ್ದುಬಿಟ್ರೆ ಅದು ನಿಂಗೆ ಬ್ಲೆಸ್ಸಿಂಗ್. 4 ಎಕರೆ ಜಮೀನಿಗೆ ಒಬ್ಬನಿಗೆ ಬರ್ಕೊಟ್ಟಿದ್ದೀನಿ. ಆ ಬರ್ಕೊಟ್ರೆ ವ್ಯಕ್ತಿ ಅವನೇನು ಮಾಡಬೇಕು, ತೊಗೊಂಡೋಗಿ ಅವನ ಹೆಸ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಸೇಲ್ ಡೀಡ್ ಮಾಡಬೇಕು. ಸೇಲ್ ಡೀಡ್ ಆಗಿ ಅವನ ಹೆಸರು ಅದಲ್ಲಿ ಬಂದರೆ ಸರ್ಕಾರದಿಂದ ಅವನಿಗೆ ಅವನಿಗೊಂದು ಪವರ್ ಆಫ್ ಅಟಾನಿ ಇದು ಸೇಲ್ ಡೀಡ್ ಸಿಕ್ಕಿ ಅವನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಲ್ಯಾಂಡು. ಅವನು ಸಾಯೋವರೆಗೂ ಪ್ರಮೀಳಾ ಅವರೇ ಆ ಆಸ್ತಿ ಅವನು ಅನುಭವಿಸ್ಬೋದು. ಇಲ್ಲಾಂದರೆ ಯಾರು ಬೇಕಾ ಬಂದು ಕಾಂಪೌಂಡ್ ಹಾಕ್ಬಿಡ್ತಾರೆ. ಆಗ ನಾನು ಹೇಳ್ತೇನೆ, ನಿಮ್ಗೆ ಕೊಟ್ಟಂಥ ರಕ್ಷಣೆ ಅಪ್ಪ ನಿಮ್ಗೆ ಕೊಟ್ಟಿದ್ದಾರಂದರೆ ಅದು ನೀವು ನಂಬಬೇಕು. ಅವರು ನಂಬದೇ ಹೋದ ಕಾರಣದಿಂದ ಅದರಿಂದ ಅವ್ರಿಗೇನು ತುಂಬ ಜನ ಬಂದು ಹೋಗ್ತಾರೆ, ಅಯ್ಯೋ ಅಲ್ಲಿ ಓದೆ ಏನೋ ಬೋರ್ ಆಗ್ತಾ ಇದೆ ಬೇದ, ಏನೋ ಕೂಗ್ತಾರೆ, ವಿಜಿಲ್ ಹೊಡಿತಾರೆ, ಏನೇನೋ ಮಾಡ್ತಾರೆ ಬೇದ, ಹಂಗೆಲ್ಲ ಅಂದ್ಕೊಂಡು ಹೋಗ್ತಾರೆ ಕೆಲವರು. ಏನು ಮಾಡೋಕ್ಕಾಗತ್ತೆ? ಬಂದವ್ರು ಎಲ್ರಿಗೂ ಒಂದೇ ಊಟ, ಒಂದೇ ಡೈನಿಂಗ್ ಟೇಬಲ್. ನಿನಗೆ ಬಿರಿಯಾನಿ, ಅವ್ರ ತಂಗಳನ್ನ, ಇವ್ರಿಗೆ ದಂಡಚೋರು, ಅನ್ನನೋ ಸರಸ ಅನ್ನನೋ ಉಪ್ಪಿಟ್ಟು ಅಂತೆಲ್ಲ ಕೊಡೋದಿಲ್ಲ. ಎಲ್ಲರಿಗೂ ಒಂದೇ ಮಿಷ್ಟಾನ್ನ. ಅದು ನೀವು ಹೇಗೆ ತಿಂತೀರಾ ಅನ್ನೋದು ತುಂಬ ಮುಖ್ಯ. ಕೆಲವು ಅನ್ನ ಬಿಡ್ತಾರೆ, ಕೆಲವು ಅನ್ನ ಎಸಿತಾರೆ, ಕೆಲವು ಅನ್ನ ಅಗಿತಾರೆ, ಕೆಲವು ಅನ್ನದ ವಾಮಿಟ್ ಮಾಡ್ಕೊಳ್ತಾರೆ. ತಿಂದಿದ್ದೆಲ್ಲ ಮತ್ತೆ ವಾಮಿಟ್ ಮಾಡಿ ಏನೂ ಆಗಲಿಲ್ಲ ಅಂತಾರೆ. ಇದು ವಾಕ್ಯ ನೀವು ಹೇಗೆ ಅರ್ಜಿಸ್ತೀರಾ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ನೋಡಿ, ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ, ಎಲ್ಲ ಜನ ಕೂತ್ಕೊಂಡು, ಸಾವಿರಾರು ಜನ ಕೂತ್ಕೊಂಡು ವಾಕ್ಯ ಕೇಳ್ತಾರೆ. ಯಾಕೆ? ಆ ವಾಕ್ಯದಲ್ಲಿ ಶಕ್ತಿ ಇದೆ, ಆ ವಾಕ್ಯದಲ್ಲಿ ಭವಿಷ್ಯತ್ ಕಾಲ ಇದೆ. ಆ ವಾಕ್ಯ
ಸಜೀವವಾದ ವಾಕ್ಯವಾಗಿದೆ, ಇಬ್ಬಾಯಿ ಕತ್ತಿಯಾಗಿದೆ. ಜೀವ ಆತ್ಮ ಕೀಲು ಮಚ್ಚೆಗಳನ್ನ ಛೇದಿಸ್ಕೊಂಡು ಹೋಗ್ಬಿಡುತ್ತೆ. ದೇವ್ರಿಗೆ ಸ್ತೋತ್ರ. ಒಂದು ಮಿಷಿನಲ್ಲಿ ಒಳಗೋಗಿದ ತಕ್ಷಣ MRI ಮಾಡಿದ ತಕ್ಷಣ ಹಾಗೆ ಆ ಕಡೆಯಿಂದ ಒಂದು ರಿಪೋರ್ಟ್ ಬಂದ್ಬಿಡತ್ತೆ. ತಲೆದು ರಿಪೋರ್ಟ್ ಬೇಕಾ? ತಲೆ ಹಂಗೆ ಮಿಷಿನ್ ಒಳಗೋದೆ ಸಾಕು. ತಲೆಯೊಳಗೆ ಏನೆಲ್ಲ ಆಗಿದೆ, ಎಷ್ಟು ನರ ವೀಕ್ ಆಗಿದೆ, ಎಷ್ಟು ಲೆಗಮೆಂಟ್ ಹೋಗಿದೆ, ಎಷ್ಟರಲ್ಲಿ ಬ್ಲಡ್ ಸೆಲ್ಸ್ ಹಿಡುತ್ತಾ ಇದೆ, ಎಷ್ಟು ಸೆಲ್ಸ್ ಡೌನ್ ಆಗಿದೆ, ಎಷ್ಟು ಸೆಲ್ಸ್ ರೀಡ್ ಆಗಿದೆ, ಎಲ್ಲ ಕೂತ್ಕೊಂಡು ರೀಡಿಂಗ್ಗೆ ಬಂದ್ಬಿಡತ್ತೆ ರೀ. ಒಬ್ಬ ಮನುಷ್ಯ ಕಂಡಿಡಿದಿರೋ ಮಿಷಿನ್ ಇಷ್ಟು ಚೆನ್ನಾಗಿ ರೀಡಿಂಗ್ ಮಾಡೋದಾದ್ರೆ ದೇವರ ವಾಕ್ಯ ಇದಕ್ಕಿಂತ ದೊಡ್ಡ ರೀಡಿಂಗ್ ಮಾಡುತ್ತೆ. ಈ ವಾಕ್ಯ ರೀಡಿಂಗ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಎಂಟರ್ ಇಂಟು ದ ಮಷೀನ್. ನಾನು ಅಲ್ಲೇ ನಿಂತ್ಕೊಂಡ್ಬಿಟ್ಟು ನಮ್ಮ ರೀಡಿಂಗ್ ಕೊಟ್ಬಿಡ್ರಿ, ಅಲ್ರಿ ನೀವು ಮಿಷಿನ್ ಒಳಗೆ ಮಲಗ್ರಿ ಹೋಗಿ, ಅಲ್ಲ ರೀ ಹಂಗೆ ಕೊಡ್ರಿ ನೋಡ್ರಿ ಒಂದು ಫೋಟೋ ಹೊಡ್ಕೊಳ್ರಿ. ಇಲ್ಲ ರೀ ನೀವು ಮಲಗಬೇಕ್ರಿ, ಒಂದು ಇಂಜೆಕ್ಷನ್ ಹಾಕ್ತೀವಿ ರೀ, ಮಲಗಿದ ಮೇಲೆ ಹಾಗೇ ಮಿಷಿನ್ ಒಳಗೆ ತೊಗೊಂಡೋಗತ್ತೆ, ತೊಗೊಂಡೋಗಿ ಅದು ಸುತ್ತಬೇಕಾದ್ರೆ ಅಲ್ಲಿ ಸೈಲೆಂಟಾಗಿ ಮಲಗಿ ಅದು ಮಿಕ್ಕಿದ ರೀಡಿಂಗ್ ಕೊಡತ್ತೆ. ಅಪ್ಪನ ವಾಕ್ಯದಲ್ಲಿ ಸೈಲೆಂಟಾಗಿ ನೀವು ಒಳಗೆ ಬಂದ್ಬಿಡಿ, ಹಾಗೆ ಅದು ರೀಡಿಂಗ್ ತಗೊಳತ್ತೆ ನಿಮಗೆ. ಯಾವ ರೀಡಿಂಗ್ ಕೊಡತ್ತೆ? ನೀನು ಯಾರು, ನಿನ್ನಲ್ಲಿರೋ ದೇವರು ಯಾರು, ನಿನ್ನ ಕೈಲಿ ಏನೆಲ್ಲ ಸಾಧ್ಯ, ಯೇಸುನ ವಾಕ್ಯ ನಿನ್ಗೆ ಏನೆಲ್ಲ ಮಾಡತ್ತೆ ಅದು ನಿನಗೆ ಬೋಧಿಸತ್ತೆ ಮಗಳೇ. ಆ ವಾಕ್ಯ ನಿನ್ನಲ್ಲಿ ಬಂದ್ಬಿಟ್ರೆ, ನಾನು ಹೇಳ್ತೇನೆ, ಒಬ್ಬರು ಕ್ರಿಸ್ತನಲ್ಲಿ ಬಂದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಹಳೆಯದೆಲ್ಲ ಹೋಗಿ ಇದು ಎಲ್ಲವನ್ನ ಹೊಸದಾಗಿ ಅಪ್ಪ ಮಾಡಿ ಕೊಡ್ತೀನಿ ಅಂತ ಅಪ್ಪ ನಿಮಗಾಗಿ ಮಾಡೋದಕ್ಕೆ ರೆಡಿ ಇದ್ದಾರೆ. ಆಗ ನೀವು ನಿಮ್ಮ ಮನಸ್ಸಲ್ಲಿ ದೇವ್ರ ವಿಷಯದಲ್ಲಿ ಒಂದು ದೊಡ್ಡ ಒಂದು ಭಾವನೆಗಳನ್ನ ಇಟ್ಕೊಳ್ತೇವೆ. ನಾನು ದೇವ್ರ ಮಗಳು, எனக்குள்ளாக வாச செய்கிற ஆவியானவர் பெரியவர், அவராலே கூடாத காரியம் ஒன்றுமில்லை. நான் அவரை விசுவாசிக்கிறேன். அவருடைய ரத்தத்தினாலே நான் மீட்கப்பட்டிருக்கிறேன், ಕಳುವಪಟ್ಟಿರುತ್ತೇನೆ, ನಾನು ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ಶುದ್ಧನಾಗಿದ್ದೇನೆ. ನನಗಾಗಿ ದೇವರು ಉತ್ತಮವಾದ ಆಶೀರ್ವಾದ. ಆ ವಾಕ್ಯವನ್ನು ಕೇಳಿದರು, ಆದರೆ ಅವರು ನಂಬದೆ ಓದುವುದರಿಂದ ಅವ್ರಿಗೇನು ಪ್ರಯೋಜನವಾಗಲಿಲ್ಲ. ನಂಬದೆ ಓದುವುದರಿಂದ ಅವರಿಗೇನು ಪ್ರಯೋಜನವಾಗಲಿಲ್ಲ. ನಂಬದೆ ಓದುವುದರಿಂದ ಪ್ರಯೋಜನವಾಗಲಿಲ್ಲ. ನಂಬಿದ್ರೆ ಮಾತ್ರ ಪ್ರಯೋಜನ ಆಗತ್ತೆ. ನಾನು ಹೇಳ್ತೇನೆ, 10 ವರ್ಷ ಬೈಬಲ್ ಎತ್ತಿರ್ಬೋದು ನೀವು, ತೊಂದರೆ ಇಲ್ಲ. 10 ವರ್ಷ ಬೈಬಲ್ ಎತ್ತೋದು ಮುಖ್ಯ ಅಲ್ಲ. 10 ನಿಮಿಷದಲ್ಲಿ ಏನ್ ನಂಬ್ತಿರೋದು ತುಂಬಾ ಮುಖ್ಯ. 10 ಸೆಕೆಂಡಲ್ಲಿ ಏನಾಗತ್ತೆ ನಂಬ್ತೀರಾ ಅದು ತುಂಬಾ ಮುಖ್ಯ. ಅಪ್ಪ ಹೇಳ್ತಾರೆ, ಬೈಬಲ್ ಕೊಟ್ಟು ಎಲ್ಲ ಓದಿ ತಿಳ್ಕೊ ಅಂತ ಹೇಳಿಲ್ಲ, ಅದಲ್ಲಿರೋದು ನಂಬು, ಮಿಕ್ಕಿದೆಲ್ಲ ಆಗತ್ತೆ. ನಾವೇನು ತಿಳ್ಕೊಳಕ್ಕಾಗಲ್ಲ. ಓನ್ಲಿ ವಿ ಹ್ಯಾವ್ ಟು ಬಿಲೀವ್. God never said you understand. No, you believe it. What I said. ನೀ ನಂಬು, ಮಿಕ್ಕಿದೆಲ್ಲ ಆಗತ್ತೆ. ದೇವರಿಗೆ ಸ್ತೋತ್ರವಾಗಲಿ. ಅರಣ್ಯದಲ್ಲಿ ಸಾಯ್ಬೇಕಾದ್ರೆ, ಹಾವಿನಿಂದ ಎಲ್ಲ ಒಡೆಯಲ್ಪಟ್ಟು ಸಾಯ್ಬೇಕಾದ್ರೆ ದೇವರು ಮೋಸ ಹತ್ರ ಬಂದು ಮಾತಾಡ. ಜನ ಹೇಳ್ತಾರೆ, ಮೋಸ ಹತ್ರ ಜನ ಸಾಯ್ತಾ ಇದ್ದಾರೆ. ಮೋಸ ಹೋಗಿ ಪ್ರೇ ಮಾಡ್ತಾರೆ, ದೇವರೇ ಎಲ್ಲ ಸಾಯ್ತಾ ಇದ್ದಾರ, ಏನು ಮಾಡೋಣ? ಏನು ನೀನೇ ಆದರೂ ಹೇಳೋ, ಈ ಥರ ಕರ್ಕೊಂಬಂದಿದ್ದೆ ಅರಣ್ಯದಲ್ಲಿ. ವರಿ ಮಾಡಬೇಡ, ಒಂದು ತಾಮ್ರದ ಸರ್ಪನ ರೆಡಿ ಮಾಡು. ಅಯ್ಯೋ ಕತ್ತಾವೆ, ಏನು ತಾಮ್ರದ ಸರ್ಪ ಮಾಡು ಅಂತಾರಲ್ಲ, ತಾಮ್ರದ ಸರ್ಪ ಮಾಡು, ಅದನ್ನು ಕಡ್ಡಿಗೆ ಸಿಕ್ಸ್ಬಿಟ್ಟು ಸ್ಟ್ರೈಟಾಗಿ ಮೇಲೆ ನಿಲ್ಲಿಸು. ಯಾರೆಲ್ಲ ಅವನು ನೋಡ್ತಾರೆ ಅವ್ರು ಬದುಕ್ತಾರೆ. ಏನು ವಿಚಿತ್ರ ಮೆಡಿಸನು ಇದು. ಹಾಂ, ಹಾವು ಮೆಡಿಸಿನ್ ಕೊಡೋ ಅಂದರೆ ಹಾವು ನೋಡುವಂತ. ಮೋಸೆ ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯಕುಮಾರನು ಎತ್ತರದಲ್ಲಿ ಇಡಲ್ಪಡ. ಅವரை பார்க்கும் போது ரட்சிப்பு வந்துடும் ಮಕ್ಕಳು. ಸರ್ಪ, ಅದಕ್ಕೆ ಅವನು ಹೇಳ್ತಾರೆ, ಸರ್ಪ ನೋಡಿದ್ರೆ ಇದಕ್ಕೂ ನನಗೆ ಏನೇ ಸಂಬಂಧ, ವಿಷ ಕಚ್ಚಿ ಸಾಯ್ತಾ ಇದ್ದೀನಿ. ಇದು ಅದು ಏನೋ ಒಂದು ವಜ್ರದ ಸರ್ಪನೋ ಇಲ್ಲ ಡೈಮಂಡೆಲ್ಲ ಕೆತ್ತಿ ಸರ್ಪ ತೋರಿಸಿದ್ರೆ, ಇದೇನೋ ಡೈಮಂಡು, ಸ್ವಲ್ಪ ಸೆಲ್ಫಿ ಗಿಲ್ಪಿ ಹಿಡಿಬೋದು. ಆಟರಿ ಸರ್ಪ ತಾಮ್ರದ್ದು ನೋಡಿ ಏನೋ ಸಿಗತ್ತೆ. ತಾಮ್ರದ ಸರ್ಪ ಅರ್ಥ ಮಾಡ್ಕೊ ಅಂತ ಹೇಳಿಲ್ಲ ದೇವ್ರು, ನೀನು ನೋಡು ಅಂತ ಹೇಳ್ತಾರೆ ಅಷ್ಟೇ. ಆತನ ದೃಷ್ಟಿಸಿದವರೆಲ್ಲ ಪ್ರಕಾಶ ಹೊಂದಿದ್ರು ಅಂತ ಹೇಳ್ತಾರೆ. ನಮ್ಮ ಈ ಚಿಕ್ಕ ಬುರುಡಲ್ಲಿ ದೇವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ರೀ. ದೇವರು ಸಾಗರ ಸರೋವರಗಳಿಗಿಂತ ದೊಡ್ಡವರಾಗಿದ್ದಾರೆ. ಸಾಗರ ಸರೋವರಗಳಿಗಿಂತ ದೊಡ್ಡವ್ರಿ. ಅಷ್ಟು ದೊಡ್ಡ ದೇವ್ರನ್ನ ನಮ್ಮ ಕೈಯಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಷ್ಟೂ ದೊಡ್ಡ ದೇವರು ಎಷ್ಟು ದೊಡ್ಡವ್ರು ನೋಡಿ. ಒಂದು ಚಿಕ್ಕ ಅಣುವಾಗಿ ನಮ್ಮ ಆತ್ಮದಲ್ಲಿ ಬಂದು, ನಮ್ಮ ದೇಹದಲ್ಲಿ ಬಂದು, ನಾನೇ ನಿಮ್ಮ ದೇವಾಲಯದ ಗರ್ಭಗುಡಿಯಲ್ಲಿ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ. ನಂಬದೇ ಹೋದರೆ ನಮಗೇನು ಪ್ರಯೋಜನ ಆಗಲ್ಲ. ನಂಬೋನಿಗೆ ಅವತ್ತೇ ಮಿರಕಲ್ ಆಗುತ್ತೆ ನೋಡಿ. ಆ ಬ್ರದರ್ ಹೇಳ್ತಾರೆ, ನಂಬಿದ ತಕ್ಷಣ ಅವ್ರಿಗೆ ಆಯಿತು. ಅಡುಗೆನೇ ಕೆಟ್ಟೋಗಿದೆ ರೀ, ಸಾವಿರಾರು ಜನ ಬಂದ್ಬಿಟ್ಟಿದ್ದಾರೆ, ಅಡುಗೆ ವಾಸನೆ ಬರ್ತಾಯಿದೆ. ಜೇಮ್ಸ್ ಅವರೇ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ, ಇವತ್ತು ಉಗಿಸ್ಕೊಳ್ಳೋದು ಪಕ್ಕ, ಎಸ್ಬಿಡು. ಎಲ್ಲಿ ಎಸೆಯೋದು? ಜನ ಬಂದು ಕೂತ್ಬಿಟ್ಟವ್ರೆ. ಆಯಪ್ಪ ಒಂದೇ ನಾನು ಪ್ರಾರ್ಥನೆ ಇನ್ನೇ ಹಾಕ್ತೀನಿ, ಇದು ವಾಸನೆ ಬರದೆ ಹೋಗೋದಕ್ಕಾಗಿ. ಅವ್ರ ವಿಶ್ವಾಸ ನೋಡ್ರಿ. ಒಂದು ಕ್ಯಾಂಟೀನ್ ನಡೆಸೋ ಭಟ್ರು ಅವರು, ಕುಂದಾಪುರದ ಭಟ್ರು.
ಅಡುಗೆ ಮಾಡಿದವ್ರು ಮಾತ್ರ ವಾಸನೆ ಬರ್ತಾ ಐತೆ, ತಿನ್ನೋರಿಗೆ ವಾಸನೆ ಬರ್ತಾ ಇಲ್ಲ. Hallelujah. ಅಡುಗೆ ಮಾಡಿದವ್ರಿಗೆ ವಾಸನೆ ಬರ್ತಾ ಐತೆ, ತಿನ್ನೋರಿಗೆ ಬರ್ತಾ ಇಲ್ಲ. ಘಮ ಘಮ ಅಂತ ಬರ್ತಾ ಐತೆ. Hallelujah. ಅಪ್ಪ ಘಮ ಘಮ ಅಂತ ಮಾಡ್ತಾರ್ರಿ ಅವರು. ಚಮತ್ಕಾರ. ಉಳಿದು ಪೋನವೇ ಬಿದ್ದು ಹೋದವನ ತಳ್ಳಿ ಹೋದನ್ನ ಮತ್ತೆ ಘಮ ಘಮಾಗೆ ಮಾಡಿ ನಿಮ್ಮ ದೇವರ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀ ನಂಬೋದು ಈವನ್ ಟಿಲ್ ಟುಡೇ ಗಾಡ್ ಕ್ಯಾನ್ ಪರ್ಫಾರ್ಮ್ ದ ಮಿರಾಕಲ್. ದೇವ್ರು ಮಾಡ್ತಾರೆ, ನಂಬೋನಿಗೆಲ್ಲ ಆಗತ್ತೆ. ನೀನು ಬ್ಯಾಪ್ಟಿಸಮ್ ತೊಗೊಂಡಿದ್ಯಾ, ಮಿರಾಕಲ್ ಆಗೋ ಮುಂಚೆ ನೇತ್ರ ಕೇಳ, ನೀ ಬ್ಯಾಪ್ಟಿಸಮ್ ತೊಗೊಂಡಿದ್ಯಮ್ಮ, ಅನ್ಯ ಭಾಷೆ ಬರುತ್ತಾ, ಅಭಿಷೇಕ ಆಯ್ತಾ, ಅಗ್ನಿ ಅಭಿಷೇಕ ಆಯ್ತಾ, ಅಪ್ಪ ಲಿಸ್ಟ್ ಕೇಳೋದಿಲ್ಲ. ಅಲ್ಲಿ ಅಂದ್ಯಾ ಒಳ್ಳೆ ಅಮ್ಮ ಅಂತಾರೆ. ಕರ್ತನ ವಾಕ್ಯವೇ ನಿಮ್ಗೆ ಆಶೀರ್ವಾದ ತಂದುಬಿಟ್ಟಿದೆ. ನಂಬಿದರೆ ಸಾಕು ಮಿಕ್ಕಿದ್ದು. ಆಗ ನಾವು ಅಥಾರಿಟಿ ನಾವು ಯೂಸ್ ಮಾಡಬೇಕು, ಮಾತಾಡಬೇಕು. ಯಾಕಿದೆಲ್ಲ ಹೇಳ್ತಿದ್ದೇನೆ, 430 ವರ್ಷ ಇವ್ರ ತಲೆ ಮೇಲೆ ಶಾಲ್ ಹಾಕೊಂಡು ಕೂತ್ಕೊಂಡ್ಬಿಟ್ರು. ಇಲ್ಲಿಗೆ ಮುಗೀತು ನಮ್ಮ ಲೈಫು. ಇವತ್ತು ನೀವೆಲ್ಲರೂ ಕೆಲವರೆಲ್ಲ ವೈಂಡ್ ಅಪ್ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದೀರಾ. ಲೈಫೇ ಮುಗಿದೋಯ್ತು, ಇನ್ನೇನು ಆಗಲ್ಲ, ಇನ್ನೇನು ನಡೆಯಲ್ಲ. ಒಂದು ಕಾಲದಲ್ಲಿ ನಾನು ಹಾಗೆ ಕೂತ್ಕೊಂಡ್ಬಿಟ್ಟೆ, ಸೀಮೆಣ್ಣೆ ಡಬ್ಬ ಹಿಡ್ಕೊಂಡ್ಬಿಟ್ಟಿದ್ದೆ. ತೊಗೊಂಡು ಸೀಮೆಣ್ಣೆ ಹಾಕೊಂಬಿಡೋಣ, ಇಲ್ಲಿ ದಪಾನ್ ಮಾಡ್ಕೊಂಬಿಡೋಣ, ಆಯಿತು ಲೈಫ್ ಮುಂಜಿಡ್ಸಿ. ನೀನು ಅದ್ರ ನಿನ್ನ ತಲೆ ಮೇಲೆ ಹಾಕೋಬೇಡ, ಸೀಮೆಣ್ಣೆ ಸ್ಟವ್ ಒಳಗೆ ಹಾಕೋ, ನಾನು ಉರಿಸ್ತೀನಿ. ನೀವು ಉರಿಸ್ಬೇಕಾದ್ರೆ ಅಂಡೆನೂ ಬಿಸಿ ಆಗತ್ತೆ, ನೀರು ಬಿಸಿ ಆಗತ್ತೆ, ನೀರನ್ನು ಬಿಸಿ ಆಗತ್ತೆ, ಬಿರಿಯಾನಿನೂ ಬಿಸಿ ಆಗತ್ತೆ. ಆ ಸೀಮೆಣ್ಣೆ ಎಲ್ಲ ಹಾಕಬೇಕು, ಸ್ಟವ್ ಒಳಗೆ ಹಾಕೋ, ನಿನ್ನ ತಲೆ ಮೇಲೆ ಹಾಕೋಬೇಡ, ತಲೆ ಮೇಲೆ ಹಾಕೊಳಕ್ ಹೋಗ್ಬೇಡ, ಸೂಸೈಡ್ ಮಾಡ್ಕೊಳಕ್ ಹೋಗ್ಬೇಡ. ನನ್ನ ಜೀವನ ನಿನ್ನ ಜೀವನದಲ್ಲಿ ಆಶೀರ್ವಾದ ಅನ್ನೋದು ನಾನು ಆರಂಭ ಮಾಡ್ಬೇಕಂದ್ರೆ ಒನ್ಲಿ ಅಟ್ ಬಿಲೀವ್. ನೀನು ನಂಬೋದಾದ್ರೆ ಮಿಕ್ಕಿದೆಲ್ಲ ಕೆಲಸ ನಾ ಮಾಡ್ತೀನಿ. ಎಷ್ಟೋ ಜನ ಆ ಥರ ವೈಂಡ್ ಅಪ್ ಮಾಡಿ ಕೂತ್ಕೊಂಡಿದ್ದೀರ. ಇಷ್ಟೇ ಬದನ ಕೊನೆಗೆ ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಹೋಗ್ತೀನಿ. ಮೊನ್ನೆ ಒಂದು ಸಾಕ್ಷಿ ನೋಡ್ತೀರಾ, ಆ ತಾಯಿ ಹೇಳ್ತಾಳೆ, 26 ವರ್ಷಗಳ ಕಾಲ ಆ ಮಗನಿಗೆ ದೆವ್ವ ಹಿಡಿದಿತ್ತು. ಯಾರು ಅವನಿಗೆ ಬಿಡುಗಡೆ ಮಾಡೋಕ್ಕಾಗಿಲ್ಲ. ಎಲ್ಲ ಅವನ ಮರಕ್ಕೆ ಕರ್ಕೊಂಡು ಹೋಗೋದು, ಕಟ್ಟ ಹಾಕ್ಬಿಟ್ಟು ನಾಲ್ಗೆನ ಹೊರಗಡೆ ಎಳೆಯೋದು, ಪಿನ್ ಚುಚ್ಚೋದು, ಕೆಳಗಡೆ ಹುಳ ಬಿಡೋದು, ಮೈಯೆಲ್ಲ ಗಾಯ, ಚಾಪದಲ್ಲಿ ಹೊಡೆಯೋದು. ಎಷ್ಟೋ ಆಲೆಗಳಿಗೆ ಹೋದ, ಪಂಡಿತರ ಹತ್ರ ಹೋದರು, ಎಲ್ಲ ಕಡೆ ಏನೂ ಆಗಲಿಲ್ಲ. ಆದರೆ ಒನ್ ಫೈನ್ ಡೇ ದಿಸ್ ಗಾಯ್ ಈ ಸಾಮಿ ಇನ್ ಮೈ ಡ್ರೀಮ್, ಇಸ್ ಡ್ರೀಮ್. ನನ್ನ ಕನಸಲ್ಲಿ ಅವನು ಕಂಡ. ಯೂಟ್ಯೂಬ್ ನೋಡಬೇಕಾದ್ರೆ ಮಲಗಿಬಿಟ್ಟ, ನೋಡಿಕೊಂಡು ಅದೇ ರಾತ್ರಿಲಿ ಬಂದು ಹೇಳ್ತೀನಿ ಅಂತ, ನೀನು ಆಲಯಕ್ಕೆ ಬಾ, ನಿನಗೆ ಬಿಡುಗಡೆ ಮಾಡ್ತಾರೆ. ಧಿಕ್ಕರಿಸಲ್ಪಟ್ಟಂಥ ಕುಟುಂಬ, ಮಕ್ಕಳಿಲ್ಲ, ಮಾಟ ಮಂತ್ರ, ಕುಟುಂಬದಲ್ಲಿ ದರಿದ್ರ, ಹೋರಾಟ ಇದೆಲ್ಲ ಇತ್ತು. ಒಂದೇ ಒಂದು ವಾಕ್ಯ ಕೇಳಿ ಬಂದ್ರಿ ಇಲ್ಲಿ. ಇವತ್ತು ಒಳ್ಳೆ ಹೆಣ್ಣು ಮಗು ಆಗೋಯ್ತು, ಬಿಡುಗಡೆ ಆಗಿ ಸೂಟು ಬೂಟು ಹಾಕೊಂಡು ಬಂದು ನಿಂತಾರೆ. ಇಡೀ ಹಳ್ಳಿಯವರು ಆಶ್ಚರ್ಯ ಪಡ್ತಾರೆ. ಸರ್ ಹೆಂಗೆ ಸರ್ ಇವನು ಬಿಡುಗಡೆ ಆದ? ಅದೇ ಸರ್ ನನಗೂ ಗೊತ್ತಿಲ್ಲ. ಅಲ್ಲ ಸರ್ ಹೆಂಗೆ ಆದ? ಮಾಕ ತಲೆದಪ್ಪ, ಹೇಗಾಯ್ತು? ಕತ್ತೆ ಚೈವಾರ್ಗ. ನೀನು ನಂಬೋದಾದರೆ ಇವತ್ತು ಎಷ್ಟೋ ಕಡೆ ನೀವು ಹೋಗಿರ್ಬೋದು. ಅದು ಇವತ್ತು ನೀನು ನಂಬಿ, ಅವ್ರು ನಂಬದೇ ಓದೋದರಿಂದ ಅವ್ರಿಗೇನು ಪ್ರಯೋಜನ ಆಗಲಿಲ್ಲ. ಈಗ ನೀನು ನಂಬಬೇಕು, ಪ್ರಯೋಜನ ಜನಕ್ಕೆ ಪ್ರಯೋಜನ ಆಗ್ಬೇಕು ಈ ವಾಕ್ಯದಿಂದ. ಅವಾಗ ಏನು ಮಾಡಬೇಕು? ಕೈಯನ್ನು ತೂಕಬೇಕು. ಚೆನ್ನಾಗಿ ಆಗ್ಬೇಕಾ? ಏನೇ ಮಾಡ್ಬೇಕು ಅವಾಗ? ಕೈಯ ತೂಕ ವೇಣ, ಕದರ ವೇಣಿಕೋ, ಕಣ್ಣೀರು ಹೊಡಿಕ ವೇಣ. ಎದು ಬೇಡಡ, ಏನು ಬೇಡ, ಕದರು ಬೇಡ, ಹೊಡಿಬೇಡ, ಕಣ್ಣೀರು ಹೊಡಿಬೇಡ, ಏನು ಮಾಡಬೇಡ, ನನ್ನ ವಾಕ್ಯ ನಂಬು ಅಂತ ಹೇಳ್ತಾರೆ. ಇದು ದೊಡ್ಡ ಕೆಲಸನ, ಸುಲಭವಾದ ಕೆಲಸನ, ಆದ್ರೆ ನೀವು ಮಾಡ್ತಿಲ್ಲ. ದಟ್ ಈಸ್ ಯುವರ್ ಫೂಲಿಶ್ನೆಸ್. ಆದರೂ ನೀವು ಮಾಡಲ್ಲ ಅಂದರೆ ಸೈತನ್ ಎಷ್ಟು ಮಟ್ಟಿಗೆ ನಿಮ್ಮನ್ನು ಹಿಪ್ನಟೈಸ್ ಮಾಡಿ ನಿಮ್ಮ ಮನಸ್ಸನ್ನು ಕಲ್ಲು ಬಂಡೆ ಆಗಿ ಮಾಡಿಟ್ಟಿರ್ಬೋದು. ಹಾಂ, ಹೇಗೆ ಮಾಡಿರ್ಬೋದು? ಆವಾಗಿನ ಕಾಲದ ಸೀಮೆಣ್ಣೆ ಡಬ್ಬ ನೋಡಿ 5 ಲೀಟ್ರದೇ ಬರೋದು ಚಿಕ್ಕದು, ಅದರಲ್ಲಿ ಮುಕ್ಕಾಲು ತೊಗೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ತೊಗೊಂಡೋಗಿ ಎಲ್ಲ ಹಾಕೊಂಡ್ಬಿಡ್ಬೇಕಾ, ಮೊದಲು ಕಾಲಿಗೆ ಹಾಕೊಳ್ತಾ ಇದ್ದೀನಿ. ಅಪ್ಪ ಹೇಳ್ತೆ, ಕಾಲಿಗೆ ಹಾಕೋಬೇಡ, ಒಂದೇ ಸರಿ ತಲೆಗೆ ಹಾಕೋ ಅಂತ ಹೇಳ್ತಾರೆ ಅಪ್ಪ. ಕಾಲು ಸುಟ್ಟರೆ ಸರಿ ಇಲ್ಲ, ಆಮೇಲೆ ಬದುಕಿರ್ಬಿಟ್ಟು ಇನ್ನು ಕಾಲು ಹೋಯ್ತದೆ ಅಳ್ತೀಯ, ತಲೆ ಮೇಲಿಂದ ಹಾಕೋ, ಮೊದಲು ತಲೆ ಸುಟ್ಟೋಗ್ಲಿ. ಏನಪ್ಪ ಹಿಂಗೆ ಹೇಳ್ತಾರೆ ಅಂತ ನೋಡ್ತೀನಿ. ಅವಾಗ ದೇವ್ರು ಹೇಳೋದು, ಅಲ್ಲ ಹಾಕ್ಬೇಡ ಮಗ, ಸ್ಟವ್ ಒಳಗೆ ಹಾಕು. ನೀನು ವಾಕ್ಯನ ನಂಬು. ನಾನು ನಂಬೋದಾದರೆ ನೀನು ಪ್ರಯೋಜನ ಆಗುತ್ತೆ. ನೀನು ನಂಬು. ತಲೆ ಮೇಲೆ ಸುತ್ತಿಲಿ ಹೊಡೆದಂಗೆ ಇತ್ತು ನೋಡಿ ಅಂಜಲಿ ಅವರೇ. ಅಪ್ಪ ಹೇಳ್ತಾರೆ, ಇದಾಗತ್ತೆ, ನಾನು ಮಾಡ್ತೀನಿ, ನಿನಗೆ ಆಶೀರ್ವಾದ ತರ್ತೀನಿ. ವಿಶ್ವಾಸ ಇಟ್ಬಿಟ್ಟೆ. ದೇವರೇ, ಇವತ್ತಿಂದ ಎಲ್ಲ ಆಗೋದಕ್ಕಾಗಿ ಸ್ತೋತ್ರ, ನಡೆಯೋದಕ್ಕಾಗಿ ಸ್ತೋತ್ರ. ಕರ್ತನನ್ನು ಕುರುಬನು ನಾ ಯಾವತ್ತೂ ಕೊರತೆ ಪಡೋದಿಲ್ಲ, ಯಾವತ್ತೂ ಪಡೋದಿಲ್ಲ. ಇವತ್ತಿಂದ ಎಲ್ಲ ಕಾರ್ಯ ಆಗತ್ತೆ, ನೆರವೇರತ್ತೆ. ಇಂದಿನಿಂದ ದೇವರು ಮಾಡೋ ಎಲ್ಲ ಕೆಲಸಗಳಲ್ಲಿ ನಾನು ವಿಶ್ವಾಸ ಪ್ರಾಮಾಣಿಕ ಬದ್ಧನಾಗಿ ನಂಬ್ತೇನೆ. ಎಲ್ಲ ನಡೆಯುತ್ತೆ, ನೆರವೇರತ್ತೆ.
ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಬೇಕಾದ್ರೆ, ಅಂಗಡಿಲಿ ಹೋಗ್ಬೇಕಾದ್ರೆ, ಸೈಕಲಲ್ಲಿ ಓಡಿಸ್ಕೊಂಡು ಹೋಗ್ಬೇಕಾದ್ರೂ ಕೂಡ ಎಲ್ಲ ಕಡೆ ವಾಕ್ಯ ಹೇಳ್ತಾ 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 ಇವತ್ತು ಆ ಕಾರ್ಯ ಖಂಡಿತ ನೆರವೇರಿ ಬಂದ್ಬಿಡ್ತು ಮಕ್ಕಳೇ. ಯಾಕೆ ಗೊತ್ತಾ? ಆ ಆಶೀರ್ವಾದ ಅನ್ನೋದು ನಿಮ್ಮ ಮನೆಯೊಳಗೆ ದೇವರು ಅಷ್ಟು ಸ್ಪೀಡಾಗಿ ಇಟ್ಟಿದ್ದಾರೆ. ಸೈತಾನ್ ಏನು ಮಾಡಿದ್ದಾನೆ, ನಿಮ್ಮ ಮನಸ್ಸೊಳಗೆ ಅಂಥ ಒಂದು ಬುರುಜುಗಳನ್ನ Yes, build such a kind of huge fortress in your mind so that you are unable to come out of that fortress. ಯಾಕಿದೆಲ್ಲ ಹೇಳ್ತೇನೆ, 430 ವರ್ಷ ಇವ್ರು ಕೂತ್ಕೋಬೇಕಂದ್ರೆ ಏನಾಗಿರ್ಬೇಕು ಇವ್ರಿಗೆಲ್ಲ? ನಾಟ್ 10 years or 20 years or 30 years. 430 long years they were seated in the same fortress. ಅಯ್ಯೋ ನಾಳೆ ಮುಣಿಚಿಡ್ಪ, ಇನ್ನೇನು ಆಗಲ್ಲ, ಎಲ್ಲ ಪೋಯಿಡ್ಚಿ ಕಥಾವೆ ಯಾವುದು ಇಲ್ಲಪ್ಪ. ನೋಡಿ, ಅಬ್ರಾಹ್ಮನ ಇವ್ರ ತಂದೆ, ಈಸಾಕ್ ಇವ್ರ ತಂದೆ, ಯಾಕೋಬ್ ಇವ್ರ ತಂದೆ, ಅವರೆಲ್ಲ ಸೂಪರ್ ಹೀರೋಗಳಾಗಿ ಜೀವಿಸಿದ್ರು. ಯಾಕೆ ಇವರ ಮೂಲ ತಂದೆ ಅಬ್ರಾಹ್ಮ್ಗಿಂತ ಯೋಸೆಫ್ ಇದೇ ಊರಲ್ಲಿ ಅರಸನಾಗಿ ಬಾಳಿದ್ದಾನೆ, 80 ವರ್ಷ ರಾಜ ಆಳಿದ್ದಾನೆ, ಎಲ್ಲ ಸವಲತ್ತುಗಳೊಂದಿಗೆ ಆಳಿದ್ದಾನೆ. ಅವನ ಡಿಸೆಂಡೆಂಟ್ಗಳಾಗಿ ಇವರು ಎಲ್ಲ ಮರ್ತು ಬಿಟ್ರು. ಯಾಕೆ? ವೆನ್ ಯು ಫರ್ಗೆಟ್ ಗಾಡ್ಸ್ ಲಾ, ವೆನ್ ಯು ಫರ್ಗೆಟ್ ದ ಗಾಡ್ಸ್ ವರ್ಡ್, ಎವೆಂಚುಲಿ ಗಾಡ್ ವಿಲ್ ಆಲ್ಸೋ ಫರ್ಗೆಟ್ ಯು. ದಟ್ಸ್ ವೈ 24 hours ರೌಂಡ್ ದ ಕ್ಲಾಕ್ ನಿಮ್ಮೆಲ್ಲರ ಕೈಲಿ ಯಾಕೆ ಬೈಬಲ್ ಕೊಟ್ಟಿದ್ದಾರೆ ಅಂದರೆ, ದಟ್ ಈಸ್ ಯುವರ್ ಮ್ಯಾನ್ಯಲ್. ಅದು ನೀವು ಆಗಾಗ ತೆಗೆದು ನೋಡಬೇಕಾದ್ರೆ ದೇವರು ಅದರಲ್ಲಿ ಒಂದು ದೊಡ್ಡ ಆಶೀರ್ವಾದ ಮಾಡಿ ಬೆಳೆಸಿ. ಅವ್ನಿಗೆ ಹೇಳ್ತಾರೆ 36 ವರ್ಷ ತುಂಬ ಲಾಂಗ್ ಕೇಸ್ ಇದು, ನೀ ಅಭಿಷೇಕ ಹೊಂದ್ಕೋ, ಆಮೇಲೆ ನಿಂಗೆಲ್ಲ ಹಾಕ್ತೀನಿ. ಏನು ಹೇಳಾರಿ ದೇವರು. ಅವ್ರು ನೋಡ್ರಿ ಬಿಡುಗಡೆ ಹೆಂಗಿದೆ. ಹಾಂ, ಒಂದೇ ಸರಿ ಡೈರೆಕ್ಟ್ ಬಂದ್ಬಿಟ್ರು ಪಂಚು. ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ಮನೆಗೆ ಹೋಗಿ ನಿನ್ನ ಹೆಂಡತಿ ವೆಯ್ಟ್ ಮಾಡ್ತಾ ಇದ್ದಾಳೆ ಅಂದ್ಬಿಟ್ರು ಅಪ್ಪ. ಎದ್ದು ನಿನ್ನೆ ಹಾಸಿಗೆಯನ್ನು ಎತ್ಕೊಂಡು ಮನೆಗೆ ಹೋಗು. ಅದು ಬಿಟ್ಟು ಹೋಗ್ಬೇಡ, ಯಾಕಂದ್ರೆ ಬಿಟ್ಟು ಹೋದ್ರೆ ಅದ್ರ ಮೇಲೆ ಇನ್ನೊಬ್ಬ ಬಂದು ಮಲಗಿಬಿಡ್ತಾನೆ. ಆಮೇಲೆ ನಿಂತೇನಿದ್ರೆ ಅವ್ನಿಗೆ ಹೋಯ್ತದೆ, ಅದು ಎತ್ಕೊಂಡು ಹೋಗಿ ಮನೆಗೆ ಮತ್ತ. ಅಲ್ಲಿ ಏನು ಪೀಸಿ ಇಡಬೇಡ, ಅಲ್ಲಿ ನೀನು ಇದ್ದಿದ್ದು ಯಾರಿಗೂ ಗೊತ್ತಾಗಬಾರ್ದು. ನಾನು ಹೇಳ್ತೀನಿ, ನಿನ್ನ ಐಡೆಂಟಿಟಿನೇ ಜನ ನೋಡೋ. ಇವತ್ತು ಏನು ಭಿಕ್ಷದವ್ರ ಥರ ನಿನ್ನ ನೋಡಿದ್ದಾರೆ, ಆ ಐಡೆಂಟಿಟಿನ ರಾಜನ ಸ್ಥಾನಕ್ಕೆ ತಂದು ನಿಲ್ಲಿಸ್ತೀನಿ, ಅರಸನ ಪಟ್ಟಕ್ಕೆ. God will change your image from poverty to prosperity, people. Even your own friends, your own siblings will surprise to see you. Oh my God, what's happened to him? என்ன ஆயிடுச்சு இவருக்கு, ಏನು ಇಷ್ಟು ಮೇಲೆ ಹೋಗ್ಬಿಟ್ರು, ಹೇಗೋದ್ರು ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ MRI ಸ್ಕ್ಯಾನು ಅದೊಳಗೋಗ್ಬಿಟ್ರೆ ಮುತ್ತುವರೆ ಎಲ್ಲ ನಮ್ಮ ಜೀವ ಆತ್ಮಗಳೆಲ್ಲ ಛೇದಿಸ್ಕೊಂಡು ಯಾವುದು ಬಿಡಬೇಕು ಅದು ಬಿಟ್ಬಿಡ್ತೀವಿ, ಯಾವುದು ಸ್ವೀಕಾರ ಮಾಡಬೇಕು ಅದು ಸ್ವೀಕಾರ ಮಾಡ್ಕೊಳ್ಳೋ ಹಾಗೆ ಅಪ್ಪ ಕಾರ್ಯ ಮಾಡಿಬಿಡ್ತೀನಿ ಅಂತಾರೆ. ಮೋಸೆ ಅರಣ್ಯದಲ್ಲಿ ಅಳ್ತಾ ಇದ್ದಾನೆ, ದೇವರೇ ಏನು ಮಾಡಬೇಕು ನನಗೆ ಗೊತ್ತಿಲ್ಲ, ಏನು ಮಾಡಬೇಕು, ಅಳ್ತಾನೆ ಅರಣ್ಯದಲ್ಲಿ ಡೈಲಿ ಅಳ್ತಾನೆ. ದೇವರೇ ನನಗೆ ಬಿಡುಗಡೆ ಮಾಡಪ್ಪ, ಬಿಡುಗಡೆ ಮಾಡು ಸ್ವಾಮಿ, ಜನಗಳಿಗೆ ಬಿಡುಗಡೆ ಮಾಡು. ನಾನು ಆ ಊರು ಬಿಟ್ಟು ಬಂದಿದ್ದೀನಪ್ಪ, 30 ಲಕ್ಷ ಜನ ಕಣ್ಣೀರಿಳಿದ್ದಾರಪ್ಪ, ಈ ಜನಗಳನ್ನ ಬಿಡುಗಡೆ ಮಾಡೋರು ಯಾರು ಇಲ್ಲಪ್ಪ, ಯಾರು ಇಲ್ಲ ಅಂತಾನೆ ಮನವರಿಕೆ ಮಾಡ್ದ. ಯಾರೋ ಒಬ್ರು ಇದ್ದಾರೆ ಅಂತೇಳಿನೇ ದೇವರಿಗೆ ಮನದಟ್ಟು ಮಾಡ್ತಾರಲ್ಲಿ. 3ನೇ ಅಧ್ಯಾಯ 7ನೇ ವಾಕ್ಯ ವಿಮೋಚನಾ ಕಾಂಡದಲ್ಲಿ ಅಪ್ಪ ಸ್ಟಾರ್ಟ್ ಮಾಡ್ತಾರೆ ಮಾತಾಡೋಕ್ಕೆ. ಆ 7ನೇ ವಾಕ್ಯದಲ್ಲಿ ಆಗ ಯೆಹೋವನು ಹೇಳ್ತಾರೆ, ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರ್ವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರೀಜಿಯರು, ಇವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾರೆ, ನಾನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಇವನು ಹೇಳ್ತಾನೆ ಯಾರು ನೋಡ್ತಾ ಇಲ್ಲ ಅಂತ. ಅಪ್ಪ ಹೇಳ್ತಾನೆ ನಾನು ನೋಡಿದ್ದೀನಿ, ಐ ಆಲ್ರೆಡಿ ಸೀನ್ ಮೈ ಪೀಪಲ್ಸ್ ಕ್ರೈ. ಮಕ್ಕಳನ್ನು ಅರಿತಿದ್ದೇನೆ. ಯಾಕೆ? ನನ್ನ ಮಕ್ಕಳನ್ನ ನಾನು ಯಾವತ್ತೂ ಕೈ ಬಿಡೋದಿಲ್ಲ, ಆದರೆ ನನ್ನ ಮಕ್ಕಳು ನನ್ನ ನೋಡುತ್ತಿಲ್ಲ. ಅದಕ್ಕೆ ಅವನ್ನ ಬಿಡಿಸೋದಕ್ಕೆ ಅಪ್ಪ ಹೇಳ್ತಾರೆ, ನನ್ನ ದೇಶದಲ್ಲಿರುವ ಜನರ ದುರಾವಸ್ಥೆ ನೋಡಿದ್ದೇನೆ. ಬಿಟ್ಟಿ ಮಾಡಿಸೋರ ವಿಷಯದಲ್ಲಿ ಅವರಿಟ್ಟ ಮೊರೆ ನನಗೆ ಕೇಳಿಸಿಲ್ತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆ. ಆದ ಕಾರಣ ಅವರನ್ನು ಐಗುಪ್ತ ದೇಶದ ಕೈಗಳಿಂದ ತಪ್ಪಿಸೋದಕ್ಕೂ ಆ ದೇಶದಿಂದ ಅವನು ಬಿಡಿಸಿ ಹಾಲು ಜೇನು ಹರಿಯೋ ದೇಶಕ್ಕೆ, ವಿಸ್ತಾರವಾದ ಒಳ್ಳೆ ದೇಶಕ್ಕೆ ನಾನು ಕೊಂಡು ತರುವುದಕ್ಕೆ, ಅವನು ನಡೆಸ್ಕೊಂಡು ಹೋಗೋದಕ್ಕೆ ನಾನು ಇಳಿದು ಬಂದಿದ್ದೇನೆ. ಆ ಕಮ್ ಡೌನ್, ದೇವ್ರು ಬಂದಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಜನ ವಿಶ್ವಾಸ ಹೇಳ್ತೀರಾ?
ಅವ್ರು ಬಂದಿದ್ದಾರೆ ನಮಗಾಗಿ ಎಲ್ಲ ಬಿಡುಗಡೆ ಮಾಡೋ ಕಲ್ವಾರಿ ಶಿಲ್ವೆ ಎಲ್ಲ ಮುಗಿಸಿ ಬಂದಿದ್ದಾರೆ. ನೀನು ಆ ರಿಡಮ್ಷನ್ ನೀನು ನಂಬಿಟ್ರೆ ಅದು ರಿಯಾಲಿಟಿ ಆಗ್ಬಿಡುತ್ತೆ. ಆ ರಿಡಮ್ಷನ್ ನೀನು ನಂಬಿಟ್ರೆ ಅದು ನಿನಗೆ ರಿಯಲ್. ಅದಕ್ಕೆ ನಾನು ಹೇಳ್ತೇನೆ, ಪುನರುಸ್ಥಾಪನೆ ಇಲ್ಲದೆ ಆ ವಿಮೋಚನೆ ಪರಿಪೂರ್ಣ ಆಗೋದೇ ಇಲ್ಲ. ರಿಡಮ್ಷನ್ ಈಸ್ ನಾಟ್ ಕಂಪ್ಲೀಟ್ ವಿತೌಟ್ ಅನ್ ಎ ರೆಸ್ಟೋರೇಷನ್. ಆಗ ಪುನರುಸ್ಥಾಪನೆ ಹೇಗೆ ಅದು ವಿಮೋಚನೆ ಪುನರುಸ್ಥಾಪನೆ ಇಲ್ಲದೆ ವಿಮೋಚನೆ ಪರಿಪೂರ್ಣ. ವಿಮೋಚನೆ ಅಂದ್ರೆ ಏನು? ನಿನಗೆಲ್ಲ ರೆಡಿ ಮಾಡಿ ಆನಂತರ ನಿನ್ನ ಟಾಪಲ್ಲಿ ತೊಗೊಂಡೋಗ್ತೀನಿ ಅನ್ನೋದೇ ಆಶೀರ್ವಾದ. ಇವತ್ತು ಸಭೆ ಏನಾಗೋಯ್ತಂದ್ರೆ ರಕ್ಷಣೆ ಒಂದಾಯ್ತಾ ಅಷ್ಟೇ, ಅದಕ್ಕೆ ಮೇಲೆ ಇನ್ನೇನು ಮಿಂಚಿ ಕೇಳಬೇಡ, ವಾಚ್ ಕೇಳಬೇಡ, ಗಂಜಿ ಕೇಳು, ಚಾಪೆ ಕೇಳು, ಮಂಚ ಕೇಳಬೇಡ, ಇದನ್ನು ಕೇಳಬೇಡ, ಅಷ್ಟೇ ನಿಂಗೆ ರಕ್ಷಣೆ ಕೊಟ್ಟಿರೋದೇ ದೊಡ್ಡದು ಅಂತ ಹೇಳ್ತಾರೆ ಜನ. ಇಲ್ಲ ರೀ, ರಕ್ಷಣೆ ಕೊಟ್ಟ ಮೇಲೆ ಇದಕ್ಕೆ ಮೇಲೆ ನೆಕ್ಸ್ಟ್ ನಿಮ್ಗೆ ಆಶೀರ್ವಾದಗಳು ಕೂಡ ಇಟ್ಟಿದ್ದಾರೆ. ರೆಸ್ಟೋರೇಷನ್ ಅಂದ್ರೆ ಏನು? ರಿಡಮ್ಷನ್ ಅಂದರೆ ವಿಮೋಚನೆ ಅಂದರೆ ಬರೀ ನಿನ್ನ ಐಗುಪ್ತ ದೇಶ ಜನರಿಂದ ಬಿಡುಗಡೆ ಮಾಡೋದು ಮಾತ್ರ ವಿಮೋಚನೆ ಅಲ್ಲ. ಅದು ನಿನ್ನನ್ನು ಬಿಡಿಸಿ ನೆಕ್ಸ್ಟ್ ನಿನ್ನ ಪ್ರಮೋಟ್ ಮಾಡಬೇಕು. ಮಂಜುಳಾ ಅವರೇ, ನಿಮ್ಮನ್ನು ಮೇಲೆ ತೊಗೊಂಡೋಗ್ಬೇಕು ದೇವ್ರದ ಇಚ್ಛೆ. ಆ ಮೇಲೆ ತೊಗೊಂಡೋಗಿ ಏನು ಮಾಡಬೇಕು? ನೀ ಬಿಡ್ತಿಲ್ವೇ? ನೀ ಬಿಡಬೇಕು. ಇವತ್ತು ನಿಮ್ಮ ವಿಶ್ವಾಸ ದೊಡ್ಡದಾಗಬೇಕು, ನಿಮ್ಮ ಹೃದಯ ದೊಡ್ಡದಾಗಬೇಕು, ನಿಮ್ಮ ಭಾವನೆಗಳು ದೊಡ್ಡದಾಗಬೇಕು. ನಿಮ್ಮ ವಿಶ್ವಾಸದಲ್ಲಿ ನಂಬಬೇಕು. ದೇವರು ಎಲ್ಲ ಮಾಡೋದಕ್ಕಾಗಿ ಸ್ತೋತ್ರ. ಅದನ್ನು ನೀವು ಮಾಡಬೇಕು. ಅದನ್ನು ನೀವು ಮಾಡಿದ್ರೆ ಅದು ಆಗತ್ತೆ. ಅದು ಕೆಲಸ. ಗೋಧಿ ಕಾಳು ಕೈಲಿ ಹಿಡ್ಕೊಂಡು ದೇವರೇ ಗೋಧಿ ತಾನೆ ಬರೋದಕ್ಕಾಗಿ ಸ್ತೋತ್ರ ಅಂತ ದೇವ್ರು ಹೇಳ್ತಾರೆ, ಮೊದಲು ಕೆಳಗೆ ಬಿಡು ಅಂತ ಹೇಳ್ತಾರಪ್ಪ. ನೀವು ಬಿಡಬೇಕು ಅದನ್ನು. 20 ರೂಪಾಯಿ ಇಟ್ಕೊಂಡು ದೇವರೇ 20 ರೂಪಾಯಿನ 2 ಕೋಟಿ ಮಾಡಪ್ಪ ಅಪ್ಪ. ಬೀಜ ಬಿತ್ತು ಕೆಳಗೆ. ರೈತ ಏನೇ ಜಪ ಮಾಡಿದ್ರು ಕೂಡ ಆ ಜಪ ನೆರವೇರಲ್ಲ ಸಂಪತ್ತವರೇ. ಯಾಕಂದರೆ ದ ಸೀಡ್ ಹ್ಯಾಸ್ ಟು ಗೋ ಟು ದ ಗ್ರೌಂಡ್. ವ್ಯದಯಾನದಂ ಭೂಮಿಗೆ ತೆರಳ ವೇಂಡಂ. ಆ ಭೂಮಿಯೊಳಗೆ ಹೋಗ್ಬೇಕದು ವ್ಯದಯಾನದಂ. ಆ ಬೀಜ ಆ ಭೂಮಿಗೆ ಹೋದಾಗ್ಲೇ ಅದು ಕೆಲಸ ಶುರು ಮಾಡುತ್ತೆ. ಅದು ಇದೀರಾ? ನೀವು ಅಲ್ಲೇ ಹಿಡ್ಕೊಂಡು ಜಪ ಮಾಡಿದ್ರೆ ಎಷ್ಟು ಜಪ ಮಾಡಿ ನೋಡಿ, 2,000 ರೂಪಾಯಿ ಹಿಡ್ಕೊಂಡು ಅದು 2,000 ರೂಪಾಯಿನೇ ಆಗಿರುತ್ತೆ. ಅಮೇರಿಕಾದ ತಂದಿರೋ ಗುಲಾಬಿ ಬೀಜ ಹಿಡ್ಕೊಂಡು ದೇವ್ರ ಬ್ರದರ್ ನನ್ನ ಹತ್ರ ಅಮೇರಿಕಾದ ಬೀಜ ಇದೆ, ಈ ಗುಲಾಬಿ ಬೀಜ ಅಮೇರಿಕಾದ ಅದು ಬೀಜವಾಗಿರುತ್ತೆ. ಇದು ಸ್ವಲ್ಪ ದಿನ ಬಿಟ್ಟರೆ ಇರುವೆ ತಿಂದು ಹೋಗ್ಬಿಟ್ಟಿರುತ್ತೆ. ಅದನ್ನು ಅಮೇರಿಕಾ ಬೀಜನ ಎಲ್ಲಿ ಬಿಡಬೇಕು? ಅದನ್ನು ಇಲ್ಲಿ ಇಟ್ಕೊಳ್ಳೋದಲ್ಲ, ಎಲ್ಲಿಡಬೇಕು? ಬಿತ್ತನೆ ಮಾಡಬೇಕು, ವಿಶ್ವಾಸ ಇಡಬೇಕು. ಅದು ಭೂಮಿ ಕಳಿಸಿದಾಗ ಆ ಭೂಮಿ ತನ್ನ ಕೆಲಸ ಆರಂಭ ಮಾಡುತ್ತೆ. ಸೊ ಈವನ್ ದ ಸೇಮ್ ಗಾಡ್ಸ್ ವರ್ಡ್ಸ್ ಆರ್ ಸೇಮ್. You should take that word and consider that word is a seed, and take that seed right in your heart, and you have to sow it that in the heart. Then it will bring 30 and 60 and 100-fold blessing for you people. 30, 60, 100 ಹೇಗೆ ಫಲ ಬರುತ್ತೆ ನಮ್ಮ ಸಭೆ ಮಕ್ಕಳಿಗೆ. ಇವತ್ತು ನೀವು ಬೀಜ ನಂಬ್ತೀರಾ, ವಿಶ್ವಾಸ ಇಡ್ತೀರಾ, ಮನೆಗೆ ಹೋಗ್ಬೇಕಾ ಹೇಳ್ತೀರಾ, ಅರಿಕೆ ಮಾಡಿ ನೀವು ನಂಬ್ತೀರಾ. ಆ ಅರಿಕೆ ಇರೋದೇನು? ನೀವು ಆ ಬೀಜಕ್ಕೆ ಹಾಕತಕ್ಕ ನೀರು, ಗೊಬ್ಬರ, ಅದು ನೀವು ಮಾಡ್ತಾ ಹೋದರೆ ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ. ನೋಡಿ, ಇವ್ರಿಗೆ ಸ್ಕ್ರಿಪ್ಚರೇ ಇಲ್ಲ ಇವಾಗ. ನಮ್ಗಾನ ಬೈಬಲ್ ಇದೆ, ಬೈಬಲ್ ಇದ್ದು ನಾವು ಓದ್ತಾ ಇಲ್ಲ. ಇವತ್ತು ಯಾರೋ ಒಬ್ಬರನ್ನ ಕೇಳಿದೆ ನಾನು, ಕೆಲವು ಮಂಗಳೂರಲ್ಲಿ ಯಾವುದೋ ಒಂದು ಮನೆಗೆ, ಸಿಸ್ಟರ್ ನಿಮಗೆ ಅಬ್ರಾಮ್ ಕತೆ ಗೊತ್ತಾ? ಅದು ಅಬ್ರಾಮ್ ಯಾರೋ ಗೊತ್ತಿಲ್ಲ ಬೆದರ್, ಇಬ್ರಾಹಿಂ ಯಾರಂತ ಗೊತ್ತಾ? ಕೋಳಿ ಅಂಗಡಿಯವರೆಲ್ಲ ಬೆದರ್ ಅಂತ ಹೇಳ್ತಾರೆ ನೋಡಿ ಅವರು. ಬೈಬಲ್ ಬಗ್ಗೆ ಗೊತ್ತಿಲ್ಲ. ಅನನ್ಯ ಸಪೇರ ಅಂದರೆ ಅನಾನಾಸ. ಯಾವ ಅನಾನಾಸ ಅಂತಾರೆ? ಅನನ್ಯ ಅನ್ನೋದೇ ಗೊತ್ತಿಲ್ಲ ಅವ್ರು. ನೋಡಿ, ಹಿರಿಯರವರು ಚರ್ಚಲ್ಲಿ ಎಷ್ಟು ವರ್ಷ? 15 ವರ್ಷದ ಹಿರಿಯರವರಲ್ಲಿ. ಬೆದರ್ ಇದು ಎಲ್ಲಿ ಬರ್ತದೆ ಬೆದರ್ ಅನಿಯ? ಅದೇ ಮತ್ತಿಂದ ಮುಂದೆ ಹೋಗಿ ಆ ಹಾಸ್ಪಿಟ್ಲ್ ಪಕ್ಕದ ಲೆಫ್ಟ್ ತಗೊಳ್ಳಿ, ಅಲ್ಲಿ ಬರ್ತದೆ ಅಂತಂದೆ ನಾನು. ಬೈಬಲೇ ತೆಗ್ದಿಲ್ಲ. ಕೀರ್ತನೆ 128ನೇ ವಾಕ್ಯ ಹೇಳ್ತಾನೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟ ಜೀವನವನ್ನು ನೀನೇ ಅನುಭವಿಸಿ, ನೀನು ಜನನಿಗೆ ಶುಭ ಇರುವುದು. ಅಂತ್ಯಪುರದಲ್ಲಿರುವ ನಿನ್ನ ಹೆಂಡತಿ ಫಲಭರಿತವಾದ ದಾಕ್ಷಾಲತೆಯಂತೆ ಇರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಈಗ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದನು. ಚೀಯೋನಿನಲ್ಲಿರುವ ಯೆಹೋವನು ನಿಮ್ಮನ್ನು ಆಶೀರ್ವಾದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗೂ ಮಕ್ಕಳ ಮಕ್ಕಳನ್ನು ಕಾಣುವವನಾಗೂ ಇಸ್ರಾಯೇಲರಿಗೆ ಶುಭವಾಗಲಿ. ಆಮೇಲೆ ಮಕ್ಕಳಾಗವರು ಚಪ್ಪಾಳೆ ಬರಲಿ. ನಿಮ್ಮ ಹೃದಯದಲ್ಲಿ ಬಂದರೆ ಇವತ್ತು ವಾಕ್ಯ ಯಾಕೆ ಹೇಳ್ತಾರೆ ಮಕ್ಕಳು? ವಾಕ್ಯ ಯಾವಾಗ ನಿಮ್ಮ ಹೃದಯದಲ್ಲಿ ಬರುತ್ತೆ, ಆಶೀರ್ವಾದ ಬರುತ್ತೆ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ದೇವರ ವಾಕ್ಯದಲ್ಲಿ ಆಶೀರ್ವಾದ ಇದೆ, ದೇವರ ವಾಕ್ಯದಲ್ಲಿ ಅಭಿಷೇಕ ಇದೆ. ಆ ವಾಕ್ಯ ಮನನ ಮಾಡಿ, ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಡಬೇಕಾದ್ರೆ ಅದು ಜಡಿದು ಅಳ್ಳಾಡಿಸಿ ಹೊರಸು ಹಾಗೆ, ಹಲೋ, ಹೊರಸು ಹಾಗೆ ತುಂಬ ಅಳತೆಯಿಂದ ನಿಮ್ಮ ಕೈಯಲ್ಲಿ ಅದು ಜಡಿದು ಬರುತ್ತೆ. ಮಕ್ಕಳಿಗೆ ಬರುತ್ತದು, ನೀನು ನಂಬೇಕಷ್ಟೇ. ಅದಕ್ಕೆ ದೇವರು ಇಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ. ನೀನು ಅದನ್ನು ಕಷ್ಟ ಅರ್ಥ ಮಾಡ್ಕೊಂತ ಹೇಳಿಲ್ಲ.
ಬೈಬಲ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ನಂಬು ಅಂತಾರೆ. ಏನು ನಂಬೋದು? ಅವ್ರ ರಕ್ಷಣೆ ಇಟ್ಟಿದ್ದ ಕಣ್ಣು ಮುಚ್ಕೊಂಡು ಬೇರೆ ಇದೆಲ್ಲ ಆಗತ್ತೆ, ಇದು ನೆರವೇರುತ್ತೆ. ಅವನು ಮಲಗಿರೋನು ಏನು ಎದ್ದು ಹಾಸಿಗೆ ಎತ್ಕೊಂಡು ನಡಿ ಅಂತ್ಯಾ? ಅದಂಗೆ ನಡೆಯೋಕ್ಕಾಗತ್ತೆ? ಬೆಡ್ಶೀಟ್ ಮರ್ಚಕ್ಕಾಗತ್ತಾ? ಎದೊಳಕ್ಕಾಗತ್ತಾ? ನೀರೊಳಗೆ ಇಳಿಸೋರು ಯಾರು ಇಲ್ಲ. ಅಪ್ಪ ಹೇಳ್ತಾರೆ, ನಾನು ಹೇಳೋದು ಮಾಡೋ ಅಷ್ಟೇ ಸಾಕು. ಅವ್ರು ಹೇಳ್ತಾ ಇದ್ದಂಗೆ ಆ ವಾಕ್ಯದಲ್ಲಿ ಶಕ್ತಿ ಹೊರಟು ಬರುತ್ತೆ ಮಕ್ಕಳೇ. ಅವ್ರ ವಾಕ್ಯದಲ್ಲೇ ಶಕ್ತಿ ಇದೆ. ಆ ವಾಕ್ಯದಲ್ಲಿ ಸೃಷ್ಟಿ ಮಾಡದ ಆ ವಾಕ್ಯದಲ್ಲಿ ಎಲ್ಲವನ್ನ ದೇವ್ರ ಜಗತ್ತನ್ನೇ ಸೃಷ್ಟಿ ಮಾಡಿ ಎಲ್ಲವನ್ನ ಒಳ್ಳೆಯದೆಂದು ಕಂಡನು ದೇವರು. ಅವುಗಳನ್ನ ಆಶೀರ್ವಾದಿಸಿದರು. ಆದ್ರೆ ಮನುಷ್ಯ ಉಂಟಾಗ್ಲಿ ಅಂತ ಹೇಳಲಿಲ್ಲ. ಆನ್ ದ 6th day God did not say let man be created, let there be light ಅಂತ ಹೇಳಿದಾಗ let there be man, let there be woman and man ಅಂತ ಹೇಳಿಲ್ಲ. ಅಪ್ಪ ಹೇಳಿದ್ರು, ನಮ್ಮ ಹಾಗೆ ನಮ್ಮ ಸ್ವರೂಪದಲ್ಲಿಯೇ ಮನುಷ್ಯನನ್ನ ಉಂಟು ಮಾಡೋಣ ಮುತ್ತವರೇ. ಯಾಕಂದ್ರೆ ಈ ಭೂಮಿಯನ್ನು ಆಳತಕ್ಕಕ್ಕೆ ಅವನೊಬ್ಬನೇ ಯೋಗ್ಯನು. He is the only CEO of the entire universe. ನಮ್ಮ ಹಾಗೆ ಅವನು ಉಂಟು ಮಾಡೋಣ ಅಂತೇಳಿ ಒಂದು ಮಣ್ಣಿನ ಮುದ್ದೆ ಮಾಡಿ ಅದನ್ನು ಶೇಪ್ ಕೊಟ್ಟು ಅದರಲ್ಲಿ ಮೂಗಲ್ಲಿ ಶ್ವಾಸ ಓದಿ ಅದಕ್ಕೆ ಮಾನವ ಅಂತ ಹೆಸರಿಟ್ಟು ತನ್ನ ಆತ್ಮದಲ್ಲಿ ಹಾಕಿದ್ರು. ಮಕ್ಕಳೇ, ನಿಮ್ಮನ್ನೆಲ್ಲ ರೆಡಿ ಮಾಡಬೇಕಾದ್ರೆ ಯು ನೋ ದಟ್, ನಿಮ್ಮೊಬ್ಬೊಬ್ಬನೂ ರೆಡಿ ಮಾಡಬೇಕಾದ್ರೆ ಒಂದು ಮುದ್ದೆ ತಗೊಂಡೆ ಸುರೇಶ್ ಅವರೇ, ಅದನ್ನು ಮುದ್ದೆಗೆ ಶೇಪ್ ಕೊಟ್ಟು ನಿಮ್ಮನ್ನು ರೆಡಿ ಮಾಡಿದ್ದಾರೆ. ನೇತ್ರ ಅವರೇ, ನಿಮ್ಮೆಲ್ಲರೂ ದೇರ್ ಟೈಮ್ ತೊಗೊಂಡಿದ್ದಾರೆ. ಗಾಡ್ ಹ್ಯಾಸ್ ಟೇಕನ್ ದಟ್ ಟೈಮ್, ಯು ನೋ ದಟ್. ನೀವು ನೆನೆಸಿ ನೋಡಿ, ನಾನೊಂದು ಮುದ್ದೆ ಆಗಿ ಅಪ್ಪನ ಕೈಲಿ ಹೋದಾಗ ಅಪ್ಪ ಹೆಂಗೆ ತೊಗೊಂಡು ಶೇಪ್ ಮಾಡಿರ್ತಾರೆ, ಅದನ್ನು ಮಾಡಿ ಆ ಮೂಗಲ್ಲಿ ಶ್ವಾಸ ಹಾಕಿ ಎಲ್ಲ ಜ್ಞಾನ ಅದರಲ್ಲಿ ಇಟ್ಟು, ಶೋಭಾ ಅವರೇ, ದಿವ್ಯಾ ಅವರೇ, ಉಮಾ ಅವರೇ, ನಿಮ್ಮನ್ನು ಈ ಜಗತ್ತಿಗೆ ನನ್ನ ಮಗಳು ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ನಾನು ಅಂಥವನು ಬೇದೆ, ನಾನು ಹಾಳಾಗೋಗ್ಬಿಡ್ತೀನಿ ಬೇದೆ, ನಾ ಬಿದ್ದೋಗ್ಬಿಡ್ತೀನಿ. ನೋಡಿ, ದೇವ್ರು ಉಂಟು ಮಾಡಿದ್ದು ನೀನು ಹಿಂಗೆ ಆಗ್ಬಿಟ್ಟಿದೆಯಲ್ಲ. ಆಗೇನು ಮಾಡ್ತಾರೆ ದೇವರು? ನೀನು ವಾಕ್ಯ ನುಡಿದು ಸೃಷ್ಟಿ ಮಾಡು ಅಂತ ಹೇಳ್ತಾರೆ ಪ್ರತಿಮಾ ಅವರೇ. ಸೃಷ್ಟಿ ಮಾಡು. ಏನೇ ಸೃಷ್ಟಿ ಮಾಡು? ಕತ್ತಲೆ ಇದೆಯಾ, ಬೆಳಕು ಉಂಟಾಗಲಿ. ದರಿದ್ರ ಇದೆಯಾ, ಸಮಾಧಾನ ಉಂಟಾಗಲಿ. ಬಡತನ ಇದೆಯಾ, ಐಶ್ವರ್ಯ ಉಂಟಾಗಲಿ. ನೀನು ನುಡಿದ್ರೆ ಸಾಕು, ಮಿಕ್ಕಿದೆಲ್ಲ ತಾನಾಗೆ ಬರುತ್ತೆ. ಈ ಪಸ್ಕ ಹಬ್ಬದಲ್ಲಿ ಇದೇ ನಾನು ಪ್ರಸಂಗ ಮಾಡೋದು. ಕೇರ್ ಆಫ್ ಫುಟ್ಬಾತ್ ಆಗಿ ಏನಿಲ್ಲದೆ 3rd ಕ್ಲಾಸ್ ಆಗಿ ಕೈಯಲ್ಲೇ ಖಾಲಿ ಇದ್ದವ್ರನ್ನ ಜಾಲಿಯಾಗಿ ದೇವ್ರು ಮಾಡ್ತಾರೆ. ದೊಡ್ಡವ್ರು ಹೇಳ್ತಾರಲ್ಲ, ಇರೋವ್ರಿಗೆ ಜಾಲಿ, ಎಲ್ಲ ಹೋದ್ಮೇಲೆ ಖಾಲಿ. ಮಕ್ಕಳೆಲ್ಲ ಪೋಲಿ, ಹೆಣ್ಣು ಮಕ್ಕಳು ಮಾಲಲ್ಲಿ ಜಾಲಿ. ಊರಿಗೊಂದು ಊಟ, ಮನೆಗೊಂದು ಫೋಟೋ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಎಲ್ಲ ಜಾಲಿ ಹೊರಟೋಯ್ತು ಅಂತೇಳಿ. ನನ್ನ ಮಕ್ಕಳೇ, ನೀನು ಹುಟ್ಟಬೇಕಾದ್ರೆ ನಿನಗೆ ಬೋರ್ಡಿಂಗ್ ಪಾಸ್ ಕಟ್ಟದೆ ಅಪ್ಪ ಕಳಿಸ್ಕೊಡ್ತಾರೆ. ಆಯಿತಾ? ಏನು ಬೋರ್ಡಿಂಗ್ ಪಾಸ್ ಅಂದರೆ ನಿನ್ನ ಮತ್ತೆ ವಾಪಸ್ ಬರಬೇಕಂತ ಕಳಿಸಿದ್ದಾರೆ. ಫ್ಲೈಟು ಪಕ್ಕ ಬಂದೇ ಬರುತ್ತೆ. ಅದು ನಿನಗೆ ಬೋರ್ಡಿಂಗ್ ಪಾಸ್ ಹಾಕಿ ನಿನಗೆ ಹುಟ್ಟಿ ಅಪ್ಪ ಮುದ್ದೆ ರೆಡಿ ಮಾಡಿ ನಿನ್ನ ರೂಪ ಮಾಡಿ ನಿನಗೊಂದು ಬೋರ್ಡಿಂಗ್ ಪಾಸ್ ಅಂದ್ರೇನು? ಏರೋಪ್ಲೇನ್ ಹತ್ತೋದಕ್ಕೆ ಏರ್ಪೋರ್ಟಲ್ಲಿ ಒಂದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಸರ್ ಎಷ್ಟು ಗಂಟೆಗೆ ಸರ್ ನನ್ನ ಬೋರ್ಡಿಂಗು? ಸರ್ 2:45ಗೆ ಸರ್ ನಿಮ್ಮ ಫ್ಲೈಟು ತೊಗೊಳ್ಳಿ ಸರ್ ಬೋರ್ಡಿಂಗ್ ಪಾಸ್. ಆ ಬೋರ್ಡಿಂಗ್ ಪಾಸ್ ಇಟ್ಕೊಂಡ್ರೆ ಸಾಕು, ಫ್ಲೈಟ್ ಹತ್ರ ಬಿಟ್ಬಿಡ್ತಾರೆ. ಸರ್ ಒಳಗೋಗಿ ಸರ್ ಅಂತ ಹೇಳ್ತಾರೆ. ನಿಮ್ಮ ಆತ್ಮ ಹೋಗೋದಕ್ಕೆ ಆಲ್ರೆಡಿ ಬೋರ್ಡಿಂಗ್ ಪಾಸ್ ಕೊಟ್ಟಾಗಿದೆ. ಆದರೆ ಟೈಮ್ ಮಾತ್ರ ಇನ್ನೂ ಕೊಟ್ಟಿಲ್ಲ. ಕರೆಕ್ಟಾಗಿ ಟೈಮ್ ಇನ್ನೂ ಗೊತ್ತಿಲ್ಲ, ಯಾವ ಟೈಮ್ಗೆ ಹೋಗ್ತೀರಾ. ಫ್ಲೈಟ್ ಪಕ್ಕ ಬಂದೇ ಬರುತ್ತೆ. ಆದರೆ ದಿನ ಮತ್ತು ಟೈಮು ಯಾವಾಗ ಗೊತ್ತಿಲ್ಲ. ಕೆಲವರು ಹೇಳ್ಬೇಡಿ ಬ್ರದರ್, ಅದೆಲ್ಲ ಇವಾಗ ಮಾತಾಡಬೇಡಿ ಬ್ರದರ್, ನಾವು ಇನ್ನೂ ಬಾಳಿ ಬದುಕಬೇಕು. ಅದಕ್ಕೆ ಬಾಳಿ ಚೆನ್ನಾಗಿ ಬದುಕಿ ದೇವ್ರು ಕರೆಯೋದ್ರೊಳಗೆಲ್ಲ ಕರೆಕ್ಟಾಗಿ ಮಾಡಿ ಮುಗಿಸ್ಕೊಳ್ಳಿ. ನಾವೇನು ಮಾಡ್ತೀವಿ? ಈ ರೇಷ್ಮೆ ಸೀರೆ ನಾಳೆ ಹಾಕೊಳ್ಳೋಣ, ಈ ವಾಚೆ ನಾಳಿದ್ದು ಹಾಕೊಳ್ಳೋಣ, ಈ ತಾಳಿ ನಾಳಿದ್ದು ಹಾಕೊಳ್ಳೋಣ, ಎಲ್ಲ ತಾಳಿ ಆ ಕಡೆ ಎಲ್ಲ ಒಳಗಿಟ್ಬಿಟ್ಟು ಈ ಅಮ್ಮ ಗೊಟಕಂತ ಹೋಗ್ಬಿಡುತ್ತೆ. ನೋಡಿ, ಅಜ್ಜಿ ಏನು ತಿನ್ನಲಿಲ್ಲ, ಎಲ್ಲ ಸೇರಿಸಿ ಇಟ್ಬಿಡ್ತು. ಯಾರಿಗಿಲ್ಲ. ಅದಕ್ಕೆ ನಿಮ್ಗಿರೋದನ್ನ ಚೆನ್ನಾಗಿ, ಅದಕ್ಕೆ ನಾನು ಸಭೆ ಮಕ್ಕಳಿಗೆ ಹೇಳ್ತೀನಿ, ಕೋಟ್ ಇದೆಯಾ, ಸೂಟ್ ಇದೆಯಾ, ರೇಷ್ಮೆ ಸೀರೆ ಡೈಲಿ ಒಂದೊಂದು ಹಾಕಿ ಜಾಲಿಯಾಗಿರಿ. ನೀವು ಜಡ್ಕ ಗಾಡಿ ಥರ ಹೋಗ್ಬೇಡಿ. ನಿಮ್ಮನ್ನ ನೋಡಿದವ್ರು ಹೇಳಬೇಕು, ಜೀವಳ್ಳ ಸ್ವರೂಪನ ದೇವ್ರ ಮಗಳು ಇವಳು, ದೇವ್ರ ಮಗ ಇವನಂತ ಹೇಳಿ ತಿಳ್ಕೋಬೇಕು. ಅದ್ಭುತ ಆಗೋ ಕಾರ್ಯ, ಆಶೀರ್ವಾದ ಬಂದ್ಬಿಡತ್ತೆ. ನೋಡಿ, ಒಳ್ಳೆ ಡ್ರೆಸ್ಸೆಲ್ಲ ಹಾಕಿದ್ಮೇಲೆ ನೋಡಿ ನಿಮ್ಮ ಮಾತು ನಯ ನುಡಿ ಎಲ್ಲ ಒಂದು ಡಿಪ್ಲೊಮೆಟಿಕ್ ಆಗುತ್ತೆ ಅಲ್ವಾ? ಅದಕ್ಕೆ ಮುಂಚೆ ಏನೋ ಒಂದು ಲುಂಗಿನೋ ಒಂದು ಪೈಜಾಮ್ ಜುಬ್ಬ ಹಾಕಿದ್ರೆ ಮಾತು ಆಗಲ್ಲ ಇರುತ್ತೆ. ಅವನು ಸೂಟೆಲ್ಲ ಹಾಕಿ ಪೊಲೀಸ್ ಡ್ರೆಸ್ಸೆಲ್ಲ ಹಾಕಿದ್ರೆ ಎಸ್ ಸರ್ ಅಷ್ಟೇ, ಮಾತು ಹಂಗೆ ಬಂದ್ಬಿಡುತ್ತೆ. ನೋಡಿ, ಇದ್ದೀರಾ? ಆ ಡ್ರೆಸ್ ಕೂಡ ನಿಮಗೆ ಅದು ಒಂದು ಕಂಟೆಂಟ್ ತೊಗೊಂಡ್ಬರುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೇನೆ ಹೇಳ್ತೇನೆ, ಪ್ರತಿದಿನ ನಿಮ್ಮ ಡ್ರೆಸ್ ಕೋಡಿಂದ ಯಾವುದಲ್ಲೂ ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ನೀವು ಸಾಧಾರಣವಾದ ಜನ ಅಲ್ಲ ರೀ. ಪಕ್ಕದಲ್ಲಿ ಹೇಳಿ, ನೀವು ಸಾಧಾರಣವಾದ ಜನ ಅಲ್ಲ. ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದು ಹೇಳ್ಬೇಡಿ.
ಅದ್ಭುತ ಆಗೋ ಕಾರ್ಯ ನಿಮ್ಮ ಜೀವನದಲ್ಲಿ ಆಗತ್ತೆ. ನೀ ವಿಶ್ವಾಸತೆ ಆನಾಲ್ ದೇವರುடைய ಮಹಿಮೆ ಕಾಣ್ಬಾಯ್. Hallelujah. 430 ವರ್ಷ ಯಾಕೆ ಅಷ್ಟು ವರ್ಷ ಆಯ್ತು ಅವ್ರಿಗೆ? ಯಾಕಷ್ಟು ವರ್ಷ ಆಯ್ತು ಅಂದ್ರೆ ಅವ್ರ ಡಿಸ್ಬಿಲೀಫ್ ಅಷ್ಟುವರೆಗೆ ತಗೊಂಡೋಗ್ಬಿಡ್ತು. ನಮ್ಮನ್ನು ಇವತ್ತೇ ಅಷ್ಟು ನಮ್ಮದೇ ಹೋದ್ರೆ ಇನ್ನು 10 ವರ್ಷ ಆಗುತ್ತೆ ಗುಣ ಆಗಕ್ಕೆ. ನಿಮಗೆ 10 ವರ್ಷ ಆದ್ಮೇಲೆ ಅಯ್ಯೋ ನನಗೆ ಗುಣ ಆಯಿತು, ಯಾಕೆ ಮೊದಲೇ ಆಗಲಿಲ್ಲ? ಮೊದಲೇ ನೀನು ನಂಬಲಿಲ್ವೇ? ನೀನು ಅವತ್ತೇ ನಂಬಿದ್ರೆ ಜಯಣ್ಣ ಅವತ್ತೇ ಆಗಿರೋದು. ಅವತ್ತು ನೀನು ಕಾಲು ಕರ್ಕೊಂಡು ಕೈ ಕರ್ಕೊಂಡು ಅದಾಗತ್ತಾ ಇದಾಗತ್ತಾ ಅಂತ ಕೊಂಡ್ಕೊಂಡಿದ್ದಕ್ಕೆ ಭರತನಾಟ್ಯಂ ಥರ ಆಡ್ಸೇ ಬಿಟ್ಟರು 5 ವರ್ಷ ಹಿಂಗೆ ಆಡ್ಕೊಂಡೇ ಇದ್ದೆ. ಇವಾಗ ಆಡ್ ನಿಂತೋಯ್ತು, ಸ್ಟ್ರೈಟಾಗಿ ನಿಂತಿದ್ದೆ. ಇವಾಗ ಕತೆ ತೋತ್ರವು ಇದ್ದೀರಾ. 36 ವರ್ಷ ಅವ್ನಿಗೆ ಯಾಕಾಯಿತು ಅಂದರೆ ಅವನು ಮಾತಾಡಿ ನೆಗೆಟಿವ್ ಮಾತಾಡ್ಬಿಟ್ಟ. ಅದಕ್ಕೆ ನೀನು ಡಿಲೇ ಮಾಡಿಬಿಡುತ್ತೆ. ಡೋಂಟ್ ಮೇಕ್ ದ ಗಾಡ್ ಟು ಡಿಲೇ ಯುವರ್ ಬ್ಲೆಸ್ಸಿಂಗ್. ಯುವರ್ ಬ್ಲೆಸ್ಸಿಂಗ್ ಈಸ್ ಆಲ್ರೆಡಿ ಆನ್ ಯುವರ್ ವೇ. ಯುವರ್ ಬ್ಲೆಸ್ಸಿಂಗ್ ಈಸ್ ಆಲ್ರೆಡಿ ಆನ್ ಯುವರ್ ವೇ. ಇಟ್ ವಿಲ್ ಗೋಯಿಂಗ್ ಟು ರೀಚ್ ಇನ್ ಅ ಡ್ಯೂ ಟೈಮ್. ಸಿಸ್ಟರ್, ನಿಮ್ಮ ಆಶೀರ್ವಾದ ನಿಮ್ಮ ಡ್ಯೂ ಟೈಮಲ್ಲಿ ಬರುತ್ತೆ. ಎಲ್ಲೋ ಡ್ರೆಸ್ ಹಾಕೊಂಬಂದಿದ್ದೀರಾ. 2 ಥಿಂಗ್ಸ್, 2 ಕಾರ್ಯಕ್ಕಾಗಿ ನೀವು ದೇವರ ಸನ್ನಿಧಾನದಲ್ಲಿ ಕಣ್ಣಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಭಾಳ ಭಯಭಕ್ತಿಯಾಗಿ ನೆಲೆಗೊಂಡಿದ್ದೀರಾ. ಎಷ್ಟು ಪ್ರೇ ಮಾಡ್ತೀನಿ, ಯಾಕೆ ನನಗೆ ವಿಘ್ನ, ಯಾಕೆ ನನಗೆ ತಡೆ, ಯಾಕೆ ನನಗೆ ಹೋರಾಟ ಅಂತೇಳಿನೇ ನೀವು ತುಂಬ ಡೆಸ್ಪರೇಟ್ ಆಗಿ ಬಂದಿದ್ದೀರಾ ಸಿಸ್ಟರ್. ಟುಡೇ ಗಾಡ್ ಹ್ಯಾಸ್ ಎ ವರ್ಡ್ ಫಾರ್ ಯು. ದೇವರು ನಿಮಗೆ ಈ ಪಸ್ಕ ಹಬ್ಬ ಮುಗಿಯೋದ್ರೊಳಗೆ ನಿಮಗೊಂದು ಮಿರಕಲ್ ತರ್ತೀನಿ ಅಂತ ಹೇಳ್ತಾರೆ. ಅಮ್ಮ, ನಿಮ್ಮ ಮಗಳ ಮನೆಯಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತೆ. ವನಿತಾವರೇ, ನಿಮ್ಮ ಕುಟುಂಬದಲ್ಲಿ ಇದುವರೆಗೆ ಯಾವುದೆಲ್ಲ ರಿಜೆಕ್ಟ್ ಆಗಿದೆ ಆ ರಿಜೆಕ್ಟರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಮೂಲೆಗಲ್ಲಾಗಿ ಇಡ್ತೀನಿ ಅಂತ ಹೇಳ್ತಾರೆ. ಆಶೀರ್ವಾದ ಆಗುತ್ತೆ. ಪ್ರಕಾಶ್ ಅವರೇ, ನಿಮ್ಮ ಮನೆ ಎತ್ತಲ್ಪಡುತ್ತೆ, ಕಟ್ಟಲ್ಪಡೋ ಮನೆಯಾಗಿ ಮಾಡಲ್ಪಡುತ್ತೆ. ಸಿಸ್ಟರ್, ಗಾಡ್ ಇಸ್ ಗೋಯಿಂಗ್ ಟು ಬಿಲ್ಡ್ ಅಪ್ ಯುವರ್ ಹೌಸ್. ವೇರ್ ಎವರ್ ಯು ಸಿ ದ ಲ್ಯಾಕಿಂಗ್ನೆಸ್, ವೇರ್ ಎವರ್ ಯು ಸಿ ದ ಫೇಲ್ಯೂರ್ಸ್, ಇನ್ ಮಿಡ್ಸ್ ಆಫ್ ಆಲ್ ಫೇಲ್ಯೂರ್ಸ್ ಯು ವಿಲ್ ಸಿ ವಂಡರ್ಫುಲ್ ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್ ಸಿಸ್ಟರ್. ನೀನು ಬೆಡ್ಶೀಟ್ ಎತ್ಕೋ, ಕಂಬಳಿ ಎತ್ಕೋ, ಪಿಲ್ಲ ಎತ್ಕೋ, ಎದ್ದೋಳು ಅಂದ ತಕ್ಷಣ ಅವರೆಲ್ಲ ಮೊಣಕಾಲು ಹಾಕಿ ತಲೆ ಮೇಲೆ ಕೈ ಇಟ್ಟು ನೀರು ತೊಗೊಂಬ. ನಾನು ನೀರು ತರಿಸ್ತಿದ್ದೀನಿ. ಅವ್ನು ನೀರಿಗೆಲ್ಲ ತರಲಿಲ್ಲ. ಅಲ್ಲಿ ನೀರೇ ಇಲ್ಲ ಅಲ್ಲಿ ಕೊಡೋಕ್ಕೆ. ಅವ್ರಿಗೆ ಯಾರು ಅಸ್ಟೆಂಟ್ ಪಾಸ್ಟ್ ಇಲ್ವೇ? ವಾಕ್ಯದಲ್ಲೇ ವಾರ್ತೆ ಬಂದಿರ್ಚಿಂಗ. ಸಿಂಪಲ್ ಆಗಿದೆ ದೇವ್ರ ಕೆಲಸಗಳೆಲ್ಲ. ಆಪಲಲ್ಲಿ ಎಷ್ಟು ದೊಡ್ಡ ಆಪಲ್ ಬಿಡ್ತಾರೆ ದೇವರು. ಆ ಆಪಲ್ ಹೆಂಗೆ ಬರುತ್ತೆ? ವಿ ಡೋಂಟ್ ನೋ ಹೌ ಇಟ್ ಕಮ್ಸ್. ಅದಕ್ಕೊಂದು ಕಲರು, ಅದಕ್ಕೊಂದು ಶೇಪು, ಅದಕ್ಕೊಂದು ಆಕಾರ, ಅದಕ್ಕೊಂದು ರಸ, ಎಷ್ಟು ಚೆನ್ನಾಗಿ ಮಾಡಿ ಹಂಗೋಗಿ ಸುಮ್ಮನೆ ಕಿತ್ತಿದ್ರೆ ಸಾಕು, ಎಚಕ್ಕದ ಬಾಯೊಳಗೆ ಹೋಗ್ಬಿಡುತ್ತೆ ನೋಡಿ. ಆಪಲ್ ಬರೋದಕ್ಕಾಗಿ ತೋತ್ರ ಒಂದು 3 ದಿನ ಉಪವಾಸ ಮಾಡೋದೇನು ಬೇಕಾಗಿಲ್ಲ. ಅದು ತಾನಾಗೆ ಡಗಡ ಬಂದ್ಬಿಟ್ಟು ಬಿದ್ದುಬಿಡುತ್ತೆ ನೋಡಿ. ಎಲ್ಲ ಕಡೆ ಆಪಲ್ ಬಿಟ್ಟಿರುತ್ತೆ. ಬಿತ್ತಿದ್ದು ಒಂದು ಬೀಜ, ಈಗ ಬಂದಿರೋ ಆಪಲ್ಗಳು ಲಕ್ಷ ಬೀಜ. ಬಿತ್ತಿದ್ದು ಒಂದು ಬೀಜ. ಆದರೆ ದೇವ್ರ ಸನ್ನಿಧಾನದಲ್ಲಿ ದೇವ್ರು ಎಲ್ಲವನ್ನ ವಿಶಾಲವಾಗಿಟ್ಟಿದ್ದಾನೆ, ಸರಳವಾಗಿಟ್ಟಿದ್ದಾನೆ. ಇವ್ರಿಗದು ದೊಡ್ಡದಾಗಿ ಕಾಣ್ತಾ ಇದೆ. ಹೆಂಗೆ ಹೊರಗಡೆ ಬರಬೇಕು, ಆ ಬಿಡುಗಡೆ ಆಗ್ತಾ ಇಲ್ವಲ್ಲ. ಇದೀಗ ಈ ಪಸ್ಕ ಹಬ್ಬ ಅಂತ ಏನು ಗೊತ್ತಾ, ನೀವೆಲ್ಲದಲ್ಲೂ ಬಿಡುಗಡೆ ಪಡಿಬೇಕು ಅನ್ನೋದೇ ದೇವ್ರು ಇಷ್ಟಪಡ್ತಾರೆ. ಬಿಡುಗಡೆ ಹೊಂದ್ಕೊಳ್ತೀನಿ ಅಂತ ನೀವು ಆಸೆ ಪಟ್ಟರೆ ಅದು ಆಗತ್ತೆ. ಇಲ್ಲ ಬದೇ ಎಂದು ರೊಂಬ ಪ್ರೈಸ್ ಪ್ರಾಬ್ಲಮ್, ನಾನು ತುಂಬ ದೊಡ್ಡದಿದೆ ಬದೇ, ಅವ್ರ ಥರ ಅಲ್ಲ ಪ್ರಾಬ್ಲಮ್ಮು, ಅವ್ರ ಥರನೂ ಇವ್ರ ಥರ ಪ್ರಾಬ್ಲಮ್. ದೇವ್ರ ಕಣ್ಣಿಗೆ ಎಲ್ಲ ಪ್ರಾಬ್ಲಮ್ ಒಂದೇ ಅದು. ಆಗ ಪಸ್ಕ ಅಂದರೆ ಏನಂದರೆ ಇಟ್ಸ್ ಎ ಸೆಲೆಬ್ರೇಷನ್ ಟು ಬ್ರಿಂಗ್ ಸ್ಲೇವರಿ ಟು ಫ್ರೀಡಮ್. ನಿಮ್ಮ ಗುಲಾಮತನದಿಂದ ನೀವು ಬಿಡುಗಡೆಯ ಆಶೀರ್ವಾದಕ್ಕೆ ಬರೋದೇ ಒಂದು ಪಸ್ಕ ಹಬ್ಬ. ಮನುಷ್ಯ ಏನೆಲ್ಲ ಕಳ್ಕೊಂಡಿದ್ದಾನೆ ಮತ್ತೆ ಗಳಿಸ್ಕೊಳ್ಳೋದೇ ಪಸ್ಕ ಹಬ್ಬ. ಮನುಷ್ಯ ಯಾವುದೆಲ್ಲ ಸೋತಿದ್ದಾನೆ ಮತ್ತೆ ಗೆಲ್ಲೋದೇ ಒಂದು ಪಸ್ಕ ಹಬ್ಬ. ಮನುಷ್ಯ ಯಾವುದೆಲ್ಲ ಆಗಲ್ಲ ಅಂತೇಳಿ ಕೂತ್ಕೊಂಡಿದ್ದಾನೆ, ಇದೋ ಇನ್ನು ಮುಂದೆ ಎಲ್ಲ ಆಗತ್ತೆ ಅಂತ ಹೇಳೋದೇ ಒಂದು ಪಸ್ಕ ಹಬ್ಬ. ಒಂದು ಕಾಲದಲ್ಲಿ ನಾನು ಸುಮ್ಮನೆ ಕೂತಿದ್ದೆ, ನಾನು ಏನಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ. ನಿಮ್ಮ ಪರದೆ ಹಿಂದ್ಗಡೆ ಏನೋ ಒಂದು ಕೆಲಸ ಆಗ್ತಾ ಇದೆ. ಯು ನೋ ದಟ್ ಯು ಹ್ಯಾವ್ ಟು ಸೆನ್ಸ್ ಮಾಡಬೇಕು ಅಲ್ವಾ. ಪಕ್ಕದಲ್ಲಿ ಮೀನು ಉರಿತಾ ಇದ್ರೆ ನೀವು ಅವ್ರ ಮನೆಗೆ ಹೋಗಿರಲ್ಲ, ಆದರೂ ಘಮ ಅಂತ ಹೇಳ್ತೀರಿ. ಮೀನು ತಂದವರು ಅವರು ಮನೋಜ್ ಕೇಳ್ತಾರೆ, ಮೀನು ತಂದಿದ್ದಾರೆ ಅವರಲ್ಲಿ. ಹೆಂಗೆ ಗೊತ್ತಾಯ್ತು ಮನೋಜ್? ಆಗಾಗ ಬಂದು ಹೇಳ್ಬಿಡ್ತಾನೆ, ಅಲ್ಲಿ ಮೀನು ಉರಿತಾ ಇದ್ದಾರೆ, ಅಲ್ಲಿ ಹಂದಿ ಉರಿತಾ ಇದ್ದಾರೆ, ಇಲ್ಲಿ ಪೋರ್ಕ್ ಉರಿತಾ ಇದ್ದಾರೆ, ಅಲ್ಲಿ ಚಿಕನ್ ಉರಿತಾ ಇದ್ದಾರೆ. ಮೂಗು ಅಷ್ಟು ಶಾರ್ಪ್ ಐತೆ ಒಂದು ನೋಡ್ರಿ. ಆ ಕಿವಿನ ಹಂಗೆ ಡ್ರರ್ರದ ಮೇಲೆ ಇದೆ. ಸೆನ್ಸ್, ದಟ್ ಈಸ್ ದ ಫಿಸಿಕಲ್ ಸೆನ್ಸ್. ಯು ಮಸ್ಟ್ ಹ್ಯಾವ್ ದ ಸ್ಪಿರಿಚುವಲ್ ಸೆನ್ಸ್. ಆತ್ಮೀಯವಾದ ಒಂದು ಆ ಗಮನಾರ್ಥಕವಾದ
ಆ ಒಂದು ಆ ಸಹನ ನಿಮಗೆ ಬರಬೇಕು ನಿಮ್ಮ ಮನಸ್ಸಲ್ಲಿ. ಗಾಡ್ ಈಸ್ ವರ್ಕಿಂಗ್ ಬಿಹೈಂಡ್ ಯು. ದಿವ್ಯಾ ಅವರೇ, ನಿಮ್ಮ ಹಿಂದ್ಗಡೆ ದೇವರು ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಬೈರೇಶ್ವರೇ, ಇದು ಸಾಧಾರಣವಾದ ಕೆಲಸ. ನಾನು ಹೇಳ್ತೀನಿ ನಿಮಗೆ, ಒಂದು ದಿನ ಬರುತ್ತೆ, ಪಾಸ್ಟ್ ಹೇಳಿದ ಸತ್ಯ ಆಯ್ತು ಅಂತ ನೀವು ಹೇಳ್ತೀರಾ, ಒಂದು ದಿನ ಬರುತ್ತೆ ಕೋಟಿಗಟ್ಟಲೆ ಆ ಬ್ಲೆಸ್ಸಿಂಗ್ ಆಗುವ ಸ್ಥಿತಿಯಲ್ಲಿ ಅಪ್ಪ ನಿಮ್ಮನ್ನು ತೆಗೆದುಕೊಂಡು ಬರ್ತಾರೆ. Hallelujah. ಪ್ರತಿಮಾ ಅವರೇ, ದೇವರು ಕೋಟಿಗಟ್ಟಲೆ ರೂಪಾಯಿಗಳು ನೋಡೋ ಹಾಗೆ ಆಸ್ತಿಯಲ್ಲಿ ನಿಮ್ಮನ್ನ ಬ್ಲೆಸ್ ಮಾಡ್ತಾರೆ. ನಾಗೇಶ್ವರೇ, ಇದುವರೆಗೆ ಕಾಣದೇ ಇರೋ ಆಸ್ತಿಗಳನ್ನ ನೀ ಕಾಣೋ ಹಾಗೆ ಅಪ್ಪ ಮಾಡ್ತೀರಿ ಅಂತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಮೇಲೆ ದೇವರು ದೊಡ್ಡ ಚಿತ್ತ ಇಟ್ಟಿದ್ದಾರೆ, ದೊಡ್ಡ ಬ್ಲೂ ಪ್ರಿಂಟ್ ಇಟ್ಕೊಂಡಿದ್ದಾರೆ. ಆ ಬ್ಲೂ ಪ್ರಿಂಟ್ನ ವೇಸ್ಟ್ ಮಾಡಬೇಡಿ. ಇವಾಗ ಅಪ್ಪ ಬಂದು ಹೇಳ್ತಾರೆ ಡಿಕ್ಲರೇಷನ್ ಅವ್ರ ಪ್ರಿಂಟಲ್ಲಿ, ನಾನು ನನ್ನ ಜನಗಳನ್ನು ಆಶ್ರದ ಮಾಡಿ ಹಾಲು ಜೇನುವರಿಯ ದೇಶಕ್ಕೆ ಅವನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ಹೆಡ್ ಆಫೀಸಲ್ಲಿ ಹೈಕಮಾಂಡಲ್ಲಿ ಹೇಳ್ದಂಗೆ ಇವ್ರು ಹೇಳ್ತಾ ಇದ್ದಾರೆ. ಅಪ್ಪ ಇವ್ರು ಮೋಸಸ್ ಬಂದು ಇವನು ಕಂಗಾಲಾಗಿ ಕೂತಂದು ದೇವ್ರೆ ಇವ್ರು ಹೆಂಗೆ ಬಿಡ್ತಾರೆ. ಅವ್ರ ಬಗ್ಗೆ ನಾನು ಆಲ್ರೆಡಿ ಬುಕ್ಕಲ್ಲಿ ಬರ್ಕೊಂಡಿದ್ದೀನಲ್ಲೋ, ನಿನ್ನ ಬುಕ್ಕಲ್ಲಿ ಬರೆದಿಲ್ವಾ, ಬರ್ಕೊಂಬತ್ತೆ ಅಂತ ಹೇಳ್ತಾರೆ. ನಾನು ಅವರ ಕಣ್ಣೀರು ನೋಡಿದ್ದೇನೆ, ಅವನ ಬಿಡುಗಡೆ ಮಾಡೋಕ್ಕೆ ಬಂದಿದ್ದೇನೆ, ಅವ್ರ ದುರಾವಸ್ಥೆ ತಪ್ಪಿಸ್ತೇನೆ, ಅವರಿಗೆ ವಿಮೋಚನೆ ಕೊಟ್ಟು ಅವರಿಗೆ ಹಾಲು ಜೇನು ಹರಿಯುವ ದೇಶಕ್ಕೆ ಅವನ ಕರ್ಕೊಂಡೋಗಿ ಅವನ ಬಿಡುಗಡೆ ಮಾಡಿ ಉನ್ನತವಾದ ಮಟ್ಟಕ್ಕೆ ಅವನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅಂದರೆ ಅದು ಆಶೀರ್ವಾದ, ಅದು ನಮ್ಮ ಜೀವನದಲ್ಲಿ ಅದ್ಭುತವಾದ ಕಾರ್ಯ ಆಗುತ್ತೆ. ಇದುವರೆಗೆ ಕಾಣದೇ ಇರುವ ಒಂದು ಆಶೀರ್ವಾದ ಅವರ ಹಾಗೆ ಯಾರು ಇಲ್ಲ ಅಂತೇಳಿ ನೀವು ನಂಬೋದಕ್ಕೆ ದೇವರಲ್ಲಿ ಕಾರ್ಯ ಮಾಡ್ತಾರೆ. ಬಂದು ಒಂದು ಚಪ್ಪಾಳೆ ಬರಲಿ. ಆ ಕಣ್ಣೀರು, ಆ ನೋವು, ಆ ವೇದನೆಗಳನ್ನು ಅರಿತವರು ಒಬ್ಬರೇ ಇದ್ದಾರೆ, ಅದು ದೇವರಾದ ಯೇಸು ಕ್ರಿಸ್ತರೊಬ್ಬರೇ. ಇವತ್ತು ನಿಮ್ಮ ಸಂಕಟ ಯಾವುದೇ ಇದ್ರೂ ಕೂಡ, ನಿಮ್ಮನ್ನು ಯಾರು ಗಮನಿಸ್ತಾ ಇದ್ರು ಕೂಡ ಅಪ್ಪ ನಿಮ್ಮನ್ನು ಗಮನಿಸಿ ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಅವರಿದ್ದ ಗ್ರೇಸ್ ಮಿನಿಸ್ಟ್ರಿಯಲ್ಲಿ ಬಂದಿದ್ದಾರೆ. ಆಗ ನೀವೊಂದು ಸ್ಟ್ರಾಟಜಿ ಮಾಡಬೇಕು, ನೀವೊಂದು ಪಾಯಿಂಟ್ ಮಾಡಿ, ನೀವೊಂದು ದೇವ್ರ ಹತ್ರ ಒಂದು ಟಿಪ್ಪಣಿ ಹಾಕಿ, ದೇವರೇ ನಾನು ಹಿಂಗೆ ಆಗಬೇಕು, ಹೀಗೆ ಬದುಕಬೇಕಂತ ನೀವು ಸಿದ್ಧ ಮಾಡಿಕೊಂಡ್ರೆ ಮಾತ್ರ ಅವರು ಅದಲ್ಲಿ ಫಿಕ್ಸ್ ಮಾಡ್ತಾರೆ ನಿಮ್ಮನ್ನು. ಅವತ್ತು ನೋಡಿದ್ನ ನಾನು ಕಲ್ಟಿವೇಟ್ ಮಾಡ್ಕೊಂಬಿಟ್ಟು ಐ ವಾಸ್ ಎನ್ವಿಷನ್ ಮೈ ಸೆಲ್ಫ್ ಇನ್ ಮೈ ಹಾರ್ಟ್. ಯು ನೋ ದಟ್. ನನ್ನ ಎನ್ವಿಷನ್ ಮಾಡ್ಕೊಂಬಿಟ್ಟೆ, ನಾನು ಹಿಂಗೆ ಇರಬೇಕು. ಆಗ ದರ್ಶನ ತೋರಿಸಾಯ್ತು. ಯೋಸೆಫ್ ಏನು ಮಾಡಿಬಿಟ್ರು, ಆ ದರ್ಶನ ತೋರಿಸ್ಬಿಟ್ರು. 12 ನಕ್ಷತ್ರಗಳು, ಸೂರ್ಯ ಚಂದ್ರ ಎಲ್ಲ ಅವನ ಮುಂದೆ ಬಂದು ಅಡ್ಡ ಬೀಳಂಗೆ ಅವ್ರ ಅಣ್ಣಂದಿಗೆಲ್ಲ ರೇಗೋಗ್ಬಿಡ್ತದೆ. ಏನು ಇವನು ಹಿಂಗೆಲ್ಲ ನೋಡೋಣ, ನಾವೆಲ್ಲ ಇವ್ನಿಗೆ ಗಡ್ಡೆ ಬೀಳಬೇಕಾ? ರೂಬೇನ್ ಬಂದು ಹೇಳ್ತಾನೆ, ನನ್ನ ಇಡ್ಲಿ ವಡೆ ಜಾಸ್ತಿ ತಿಂದವನೇ, ಅದಕ್ಕೆ ಇವ್ನಿಗೆ ಈ ಥರ ಕನಸು ಬಂದೈತೆ ಅಂತ ಹೇಳ್ತಾರೆ. ಇಡ್ಲಿ ವಡೆ ಇಲ್ಲ, ಜಾಸ್ತಿನೇ ತಿಂದಿದ್ದೀನಿ, ಇದು ಕರೆಕ್ಟಾಗಿ ನೆರವೇರುತ್ತೆ. ಅವ್ನು ಹೇಳ್ಕೊಂಡೆ ನೆರವೇರಿಸ್ಕೊಂಬಿಟ್ಟ ನೋಡಿ. ಯಾವಾಗ ದೇವ್ರ ದರ್ಶನ ಕೊಡ್ತಾರೆ, ರಿಮೆಂಬರ್ ದಟ್ ಡೆವಿಲ್ ವಿಲ್ ಆಲ್ವೇಸ್ ಟಾರ್ಗೆಟ್ ಯು. ಸೈತಾನ್ ನಿಮ್ಮ ಮೇಲೆ ಏನು ಮಾಡ್ತಾನೆ, ಟಾರ್ಗೆಟ್ ಮಾಡ್ತಾನೆ. ಇದು ನೆರವೇರಬಾರ್ದು, ಇದು ನೆರೆಯೋಕ್ಕೆ ಆಗಬಾರ್ದು ಅಂತಲೇ ಟಾರ್ಗೆಟ್ ಮಾಡ್ತಾರೆ. ಅದು ಅವನು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ದೇವರು ಯೋಸೆಫ್ಗೋಸ್ಕರ ಐಗುಪ್ತ ದೇಶದಲ್ಲಿ ಕಾಯ್ತಾ ಇರ್ತಾನೆ, ನನ್ನ ಮಗ ಬರ್ತಾನೆ ಇಲ್ಲ ಅಂತೇಳಿ. ಯಾಕೆ ಇಲ್ತಾನೆ ಅವ್ನು ಅರಸ ಆಗೋದು, ದೇವ್ರು ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ವಾ 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 ಮಗ ವಾ ವಾ ಅಂತ ಇರ್ತಾರೆ. ಇವರು ವಾರೇ ವಾ ವಾರೇ ವಾ ಅಂತೇಳಿ ಸ್ತೋತ್ರ ಮಾಡ್ಕೊಂಡೆ ಬಂದ ನೋಡಿ. ಸೆರೆಮನೆಗೆ ಬಂದು ನಿಂತ್ಕೊಂಡ್ಬಿಟ್ಟ. ದೇವ್ರು ಅದು ಹೇಳ್ತಾರೆ, ಅವ್ನು ಹೇಳ್ತಾನೆ, ದೇವರೇ ಸೆರೆಮನೆಗೆ ಬಂದ್ಬಿಟ್ಟೆ, ಏನಪ್ಪ ದರ್ಶನ ತೋರುತ್ತೆ, 12 ನಕ್ಷತ್ರ ಮುಳುಗೋ ಹಾಗೆ ಮಾಡಿದೆ, ಸೂರ್ಯ ಚಂದ್ರ ಅಡ್ಡೆ ಬೀಳೋ ಹಾಗೆ ಮಾಡಿದೆ, ನಾನು ನೋಡಿದ್ರೆ ಇಲ್ಲೇ ಇದ್ದೀನಿ. ಅಪ್ಪ ಹೇಳ್ತಾನೆ, ನಾನು ಇಲ್ಲೇ ಇದ್ದೀನಿ ಕಣ, ನಾನು ಇಲ್ಲೇ ಇದ್ದೀನಿ, ವೆಯ್ಟ್ ಎ ಮಿನಿಟ್, ದರ್ಶನ ಇದೆ, ರೆಡಿ ಇದೆ. ಫೆರೋ ಅರಸನಿಗೆ ನಾನು ದರ್ಶನ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಕನಸನ್ನ. ನಮ್ಮ ಬಾಲ್ಯ ನಾವು ಹೆಂಗೆ ಕಳಿತೀವಿ, ಅಯ್ಯೋ ಇದಾಗೋಯ್ತು ಹೆಂಡ್ತಿ ಹಂಗೆ ಹೇಳ್ಬಿಟ್ಲು, ಹಿಂಗೆ ಹೇಳ್ಬಿಟ್ಲು, ಅವ್ರು ಹಿಂಗೆ ಹೇಳ್ಬಿಟ್ರು, ನಿನಗೆ ಶುಗರ್ ಬಂತು, ಅಯ್ಯೋ ನಿನಗೆ ಶುಗರ್ ಬಂದಿದೆ. ಸುಮ್ಮನೆ ವಾಕಿಂಗ್ ಹೋಗಿರ್ತಾನೆ. ಯಾರು ನೋಡಿದಾರೆ ನಿಮ್ಮ ಶುಗರಾ? ಯಾಕೆ ವಾಕಿಂಗ್ ಹೋಗ್ತಿದ್ದೀರಾ? ಸಕ್ಕರೆ ಕಾಯಿಲೆನ? ಇಲ್ಲಪ್ಪ, ಏನು ಹಿಂಗಂತೀರಾ? ನನಗೇನು ಕಾಯಿಲೆ ಇಲ್ಲಪ್ಪ. ಇನ್ನೂ ಜೋರಾಗಿ ಸ್ಟಾರ್ಟ್ ಮಾಡ್ದೆ ಓಡೋಕ್ಕೆ. ತುಂಬ ಶುಗರಾ ನಿಮಗೆ? ಇಡೀ ಊರೇ ಆ ಪಾರ್ಕ್ ಮುಗಿಸಿ ಬರೋಷ್ಟು ಒಂದು 25 ಜನ ಶುಗರ ಅಂತೇಳಿ ಇವ್ರು ಫಿಗರೇ ಹೊರಟೋಯ್ತಾರೆ ನೋಡಿ. ಮನೆಗೆ ಬರ್ತಾನೆ, ಮನೆಗೆ ಬಂದು ಹೆಂಡ್ತಿನ ಕೇಳ್ತಾರೆ, ಏನು ಇವತ್ತು ಓದೋರೆಲ್ಲ ವಾಕಿಂಗ್ ಮಾಡೋ ಸ್ವಲ್ಪ ಟ್ರಿಮ್ ಆಗಿರೋಣ ಅಂತ ಹೋದರೆ, ಎಲ್ಲರೂ ನನಗೆ ಹಿಂಗೆ ಸಕ್ಕರೆ ಕಾಯಿಲೆ ಐತೆ, ಸಕ್ಕರೆ ಕಾಯಿಲೆ. ನೀನೇನು ಹೇಳ್ತೀಯ ಕಣೆ? ನಾನು ಅದೇ ಹೇಳೋಣ ಅಂತ ಇದ್ದೆ ನಿಮಗೆ, ನಿಮ್ಮ ಸಕ್ಕರೆ ಇರ್ಬೋದು ನೆನೆಸಿದೆ. ಅವಳು ಹೇಳಿದ್ದೇನೆ 400 ಹೊರಟೋಯ್ತು ಶುಗರ್ ಅಂತ ನೋಡಿ. ಅವಳು ಹೇಳಿದ್ದೇನೆ 400 ಹೊರಟೋಯ್ತು. ನಂಬಿಕೆ ಯಾರ ಮೇಲೆ ಇಡ್ತೀರಾ? ನಿಮ್ಮ ಲೈಫ್ ಏನು ವಿಚಾರ ಮಾಡಿದ್ದೀರಾ? ನಿಮ್ಮ ಮನಸ್ಥಿತಿಗಳು ಏನು? ಸೈಟ್ ತೊಗೋಬೇಕು, ಬಂಗ್ಲಾ ಕಟ್ಟಬೇಕು, ಮನೆ ಕಟ್ಟಬೇಕು ರೀ, ಇದೆಲ್ಲ ಬಿಟ್ಟು ಬರ್ತೀರಿ ಒಂದಿನ. ಇದೆಲ್ಲ ಬಿಟ್ಟು ಹೋಗೋ ದಿನ ಬರುತ್ತೆ ರೀ ನಿಮಗೆ. ನೀವು ಹೋಗೋ ಅಂತ್ಯ ಯಾತ್ರೆ ಎಲ್ರಿ ಇದೆ? ಅದು ಸದಾಕಾಲ ಮೋಕ್ಷದಲ್ಲಿ ಹೋಗಿ ಇಳಿಬೇಕ್ರಿ. ಆ ಮೋಕ್ಷದಲ್ಲಿ ಹೋಗಿ ಇಳಿಯುವಂಥ ದಿನ ಅದು ನಿಮಗೆ ಜೀವನದಲ್ಲಿ ಬರುತ್ತೆ. ಬ್ಲೆಸ್ಸಿಂಗ್ ಆಗಬೇಕಂದ್ರೆ ಯು ಕ್ಯಾನ್ ಬಿಲ್ಡ್ ದ ಹೌಸ್, but you cannot build a home. You can bring a cot, but you cannot buy the sleep. You can buy insurance, but you cannot get safety. ರಕ್ಷಣೆ
ಬಿಡುಗಡೆ, ಸಮಾಧಾನ ಎಲ್ಲ ದೇವರಲ್ಲಿ ಅಡಕಲ್ಪಟ್ಟಿದ್ದು. ಅದಕ್ಕೆ ನಿಮ್ಮನ್ನು ನೀವೇ ದೂಷಿಸ್ಕೊಂಡು ನಿಮ್ಮನ್ನು ನೀವೇ ಡೌನ್ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಇವತ್ತಿಂದ ನಾನೆಲ್ಲ ಆಗ್ತೀನಿ, ಚೆನ್ನಾಗಾಗತ್ತೆ, ನಡೆಯುತ್ತೆ, ನೆರವೇರುತ್ತೆ ಅಂತ ನಂಬಿ, ಅದು ಹೇಳ್ದ ಹಾಗೆ ಪಾಸ್ಟ್ ಹೇಳ್ದ ಹಾಗೆ ನಾನು ನಂಬ್ಕೊಂಡು ವಾಕ್ಯ ಮಾಡ್ಕೊಂಡು ಬಂದ್ಬಿಟ್ಟೆ. ಒಬ್ಬನಾಗಿ ಬೆಳ್ಕೊಂಡ್ಬಂದೆ. ದೇವ್ರು ಬೆಳೆಸ್ಕೊಂಡೇ ಬಂದರು. ಇವತ್ತು ತಂದು ಇಲ್ಲಿ ತಂದು ನಿಲ್ಲಿಸಿದ್ದಾರೆ. 61 ವರ್ಷ ಆಯಿತು ಕತ್ತೆಗೆ, ಆದ್ರೆ ತಂದು ನಿಲ್ಲಿಸಿದ್ದಾರೆ. ದೇವ್ರ ಸ್ತೋತ್ರ. ಹಾಂ, ನಮಗೆ ಸ್ತೋತ್ರ. ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ನ ದುರಾವಸ್ಥೆ ನಾನು ನೋಡಿದ್ದೇನೆ, ನಿನ್ನ ಬಂಧನದ ಬಿಡುಗಡೆ ಮಾಡೋದಕ್ಕೆ ನಾನು ಬಂದಿದ್ದೀನಿ, ನೀನು ಭಯಪಡಬೇಡ. ನನ್ನ ಜನರ ಕಣ್ಣೀರು ಕಂಡು ಇವತ್ತು ದೇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣೀರನ್ನ ದೇವ್ರು ನೋಡಿದ್ದಾರೆ, ನಿಮ್ಮ ದುರಾವಸ್ಥೆಗಳನ್ನ ನೋಡಿದ್ದಾರೆ. ಗಂಡನಿಂದ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ಅತ್ತೆಯಿಂದ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ಸ್ನೇಹಿತರಿಂದ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ವ್ಯಾಪಾರದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ದೇವರೆಲ್ಲವನ್ನ ಅರ್ಥವನಾಗಿದ್ದಾನೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ನಾ ಬಂದಿದ್ದೀನಿ. ಬಿಡುಗಡೆ ಮಾಡಿ ಆಯ್ತಪ್ಪ ನೀನು ಮನೆಗೆ ಹೋಗಂತ ಹೇಳಿಲ್ಲ ದೇವರು. ಇಲ್ಲ, ಇಲ್ಲಿಂದ ನಿನ್ನ ಮೈಲ್ ಸ್ಟೋನೇ ಸ್ಟಾರ್ಟ್ ಆಗತ್ತೆ. ನಿನ್ನ 4 ಜನ ಹರಿಯೋ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ದ ರೆಸ್ಟೋರೇಷನ್. ಆದಾಮನು ಏದೇನು ತೋಟದಲ್ಲಿ ಹೇಗೆ ಘನವಾಗಿ ಜೀವನ ಮಾಡ್ತಾ ಇದ್ದ, ಆದಾಮನಿಗಿದ್ದಂಥ ಆಶೀರ್ವಾದವನ್ನು 2ನೇ ಆದಾಮನಾಗಿ ಕ್ರಿಸ್ತ ಯೇಸುವಿನ ಆ ಪಸ್ಕ ಕುರಿಮರಿಯ ಮೂಲಕ, ಕಲ್ವಾರಿ ಶಿಲೆ ಮೂಲಕ ಸಂಪಾದನೆ ಮಾಡಿಕೊಟ್ಟ ಆ ರಕ್ತದಿಂದ ತನ್ನ ಸಭೆಗೆ ದೇವರು ಇವತ್ತು ಕಟ್ಟಲೆ ಇಟ್ಟಿದ್ದಾರೆ. ಆ ಸಭೆ ಅನ್ನೋದು ನಾವೇ. ಆ ಸಭೆಯೊಳಗೆ ದೇವರು ಕಟ್ಟಲೆ ಇಟ್ಟಿದ್ದಾರೆ. ಒಬ್ಬೊಬ್ಬರು ಮಿಲಿಯನರ್ಗಳಾಗ್ತೀರಾ, ಒಬ್ಬೊಬ್ಬರು ನಿಮ್ಮ ಕಾರ್ಗಳು ತಗೊಂಡು ಸ್ವಂತ ಮನೆಗಳು ಕಟ್ಟಿ ಮುಗಿಸ್ತೀರಾ. ಇದುವರೆಗೆ ಯಾವುದೆಲ್ಲ ಆಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದೀರಾ, ಅವುಗಳನ್ನು ಆಗೋ ಹಾಗೆ ದೇವರು ಕಾರ್ಯ ಮಾಡಿ ದೇವರು ನಿಮ್ಮ ಜೀವನದಲ್ಲಿ ಮಿರಕಲ್ಗಳನ್ನ ಆಶೀರ್ವಾದ ಮಾಡ್ತಾರೆ. ಅದ್ಭುತ ಆಗತ್ತೆ, ನಂಬಿ. ಅಯ್ಯೋ ವಯಸ್ಸಾಗೋಯ್ತು ಪೇತ್ರ ಹೇಳ್ದ, ನನಗೆ ವಯಸ್ಸಾಗೋಯ್ತು. ಅಪ್ಪ ಹೇಳ್ತಾರೆ, ನೀನೇ ಸೀನಿಯರ್, ಬಾ, ನಿನ್ನೆ ಜಾಸ್ತಿ ಮಾಡೋ ಕೆಲಸ. ಚಿಕ್ಕವನಿದ್ದ ಯೋಹಾನ, ಅವನಿಗೆ ಬಿಟ್ಬಿಟ್ರು ದೇವರು, ನೀನು ಬಾರೋ, ವಯಸ್ಸಾಯ್ತು ಅಂತೆಲ್ಲ, ಬಾ, ನಿನಗೆ ಜಾಸ್ತಿ ಕೆಲಸ. ಅವನಿಗೆ ಪೋಸ್ಟ್ ಕೊಡ್ತಾರೆ ದೇವರು. ದೇವ್ರನ್ನ ಮರದಳಿಸಿ ಹೋಗ್ತಾನೆ, ಆದ್ರೂ ಪೋಸ್ಟ್ ಕೊಡ್ತಾರೆ, ಬಾ ನೀನು ಮತ್ತೆ. ಗಾಡ್ ಆಲ್ವೇಸ್ ಗಿವ್ ಯು ಸೆಕೆಂಡ್ ಚಾನ್ಸ್, ಥರ್ಡ್ ಚಾನ್ಸ್, ಫೋರ್ತ್ ಚಾನ್ಸ್. ವೈ? ಬಿಕಾಸ್ ಗಾಡ್ ಲವ್ಸ್ ಯು ಸೊ ಮಚ್. 430 ವರ್ಷ ಯಾಕಷ್ಟು ಬಂಧನ ಆಯ್ತು ಅಂದರೆ, ಅವ್ರು ದೇವ್ರನ್ನ ಮರೆತು ಬಿಟ್ರು, ಕರ್ತನ ಧರ್ಮಶಾಸ್ತ್ರ ಮರೆತು ಬಿಟ್ರು, ಅಬ್ರಾಹ್ಮನ ದಾರಿಗಳನ್ನ ಮರೆತು ಬಿಟ್ರು, ಯಾಕೋಬನ ದಾರಿಗಳನ್ನ ಮರೆತು ಬಿಟ್ರು. ಅವರೆಲ್ಲ ಮರ್ತಿದ್ದಕ್ಕೆ ಇವರ ಆ ಒಂದು ಪಾಯಿಂಟ್ ಆಫ್ ಇಂಪ್ರಿಸನ್ಮೆಂಟು ಅಷ್ಟು ಲಾಂಗ್ ಡ್ಯೂರೇಷನ್ ಆಗಿ ಹೋಯ್ತು. ಆಮೇಲೆ ನೋಡ್ತಾರೆ ದೇವರು, ಇನ್ನು ಬಿಟ್ಟರೆ ಇವರು ಇಲ್ಲೇ ಸೂಸೈಡ್ ಮಾಡ್ಕೊಳ್ತಾರೆ. ಅದಕ್ಕೆ ಹೇಳ್ಬಿಟ್ಟೆ ಒಂದು ಪ್ರವಾದಿನ ಎಬ್ಬಿಸ್ತಾರೆ ದೇವರು. ಪ್ರವಾದಿನ ಎಬ್ಬಿಸಿ, ಹೋಗು ಪಸ್ಕ ಹಬ್ಬ ಮಾಡೋಕ್ಕೆ ಕೇಳು, ನನ್ನ ಮಕ್ಕಳಿಗೆ ನಾನು ಬಿಡುಗಡೆ ಮಾಡಿ ಆ ಮಕ್ಕಳನ್ನ ದುರಾವಸ್ಥೆಯಿಂದ ತಪ್ಪಿಸಿ ಅವನ್ನ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಇದ್ದೀರಾ? ಇವತ್ತು ನಿಮ್ಮ ಜೀವನ ಬಿಡುಗಡೆ ಆಗತ್ತೆ, ನೀವು ನಂಬೇಕಷ್ಟೇ. ವಿಶ್ವಾಸ ನಂಬಬೇಕಷ್ಟೇ, ಎಲ್ಲ ಆಗತ್ತೆ, ನಡೆಯುತ್ತೆ, ನೆರವೇರುತ್ತೆ. ನಂಬಿ. 100 ಜನ ಹೇಳಿರ್ಬೋದ್ರಿ ಆಗಲ್ಲ ಅಂತ ಹೇಳಿ, ಆದ್ರೆ ನಿಮ್ಮನ್ನ ಸೃಷ್ಟಿ ಮಾಡಿದ ಕರ್ತನ ಹೇಳ್ತಾನೆ ಆಗತ್ತೆ, ನಮ್ಮವರಿಗೆಲ್ಲ ಆಗತ್ತೆ ಅಂತ ಹೇಳ್ತಾರೆ. 100 ಜನ ಹೇಳಿರ್ಬೋದು ನಿಮ್ಮ ಕೈಲಿ ಅಸಾಧ್ಯವಾದದ್ದು, ಆದ್ರೆ ದೇವರು ಹೇಳ್ತಾರೆ, ಮಗಳೇ ನಿನ್ನ ಕೈಲಿ ಅಸಾಧ್ಯವಾದ ಯಾವುದೂ ಇಲ್ಲ, ನಾನು ನಿನ್ನ ಮೂಲಕ ಕ್ರಿಯೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪಸ್ಕ ಹಬ್ಬ ಮುಗಿಯೋದ್ರೊಳಗೆ, ಬರೋ ತಿಂಗಳು 13ನೇ ತಾರೀಕು ಮುಗಿಯೋದ್ರೊಳಗೆ ಅಪ್ಪ ನಿಮ್ಮ ಜೀವನದ ಎಲ್ಲ ಕಾರ್ಯಗಳ ಸೆಟಲ್ಮೆಂಟ್ ಮಾಡ್ತಾರೆ. ಸೆಟ್ಲ್ಮೆಂಟ್ ಮಾಡ್ತಾರೆ. ಅಷ್ಟು ದಿನ ಬೇಡ, ಒಂದೇ ರಾತ್ರಿ ಸೆಟ್ಲ್ ಮಾಡ್ತಾರೆ. ಬರ ನಿಮ್ಗೆ ತೋರಿಸ್ತೀರಿ, ಒಂದೇ ರಾತ್ರಿಯಲ್ಲಿ ಹೇಗೆ ದೇವರು ಅವರ ಅಕೌಂಟ್ನ ಚುಕ್ತ ಮಾಡಿ ಸೆಟ್ಲ್ ಮಾಡಿದ್ರು. ಅವರ ಅಕೌಂಟ್ ಸುಕ್ತ ಮಾಡಿ 430 ವರ್ಷ ಬರೆದಿರೋ ಸಂಬಳ, 430 ವರ್ಷದ ಬರೆದಿರೋ ಬೋನಸ್ಸು, 430 ವರ್ಷದ ಸಂಪಾದನೆ ಮಾಡದಿದ್ದಂಥ ಆಸ್ತಿ, ಬೆಳ್ಳಿ ಬಂಗಾರಗಳನ್ನು ಒಂದೇ ಫಾರ್ಟ್ನೈಟಲ್ಲಿ ಅವ್ರ ಕೈಗೆ ದೇವರು ಆಶೀರ್ವಾದ ಕೊಟ್ಟರು. ದಟ್ ಈಸ್ ಕಾಲ್ಡ್ ದ ಸೀಸನ್ ಆಫ್ ಹಾರ್ವೆಸ್ಟ್. ಸೀಸನ್ ಆಫ್ ಹಾರ್ವೆಸ್ಟ್ ಅಂದ್ರೇನು? ದೇವರು ನಿಮಗಾಗಿ ಸ್ವರಕ್ತದಿಂದ ನಿಮಗೆ ಕೊಡತಕ್ಕಂಥ ಸೌಭಾಗ್ಯ ಅವ್ರ ರಕ್ತ. ಆ ರಕ್ತದಿಂದ ನಿಮಗೆ ಸೌಭಾಗ್ಯ. ಅದಕ್ಕೆ ಆ ರಕ್ತ ಏನು ಹೇಳ್ತಾರೆ ದೇವರು? ಆ ಕುರಿಮರಿ ತಗೊಂಬನ್ನಿ ಅಂತ ಹೇಳ್ತಾರೆ. ಯಾಕೆ ಕುರಿಮರಿ? ಇಟ್ಸ್ ಅನ್ ಆ್ಯಕ್ಟ್ ಆಫ್ ಫೇತ್, ಇಟ್ಸ್ ಅನ್ ಆ್ಯಕ್ಟ್ ಆಫ್ ವರ್ಷಿಪ್ ಫಾರ್ ಗಾಡ್. ಆ ರಕ್ತ ತಂದು ನೀವು ಮನೆ ಬಾಗಿಲ ಮೇಲೆ ಹಾಕಬೇಕಾದ್ರೆ ಇಟ್ಸ್ ಅನ್ ಆ್ಯಕ್ಟ್ ಆಫ್ ವರ್ಷಿಪಿಂಗ್ ಗಾಡ್. ಯು ಆರ್ ಬಿಲಾಂಗ್ಸ್ ಟು ಗಾಡ್. ನಾನು ದೇವ್ರ ಮಗಳು, ನಾನು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದೇನೆ, ನನ್ನ ದೇವ್ರು ನನ್ನ ಜೊತೆ ಇದ್ದಾನೆ, ನನ್ನ ದೇವ್ರು ನನ್ನ ಕಾಪಾಡ್ತಾನೆ. ಬಾಧೆ ನನ್ನ ಗುಡಾರಕ್ಕೆ ಬರೋದಿಲ್ಲ. 1000 ಜನ 10,000 ಜನ ನನ್ನ ಮಗ್ಗಲ್ಲಿ 10,000 ಜನ ನನ್ನ ಬಲಗಡೆಯಲ್ಲಿ ಸತ್ತು ಬಿದ್ದರು, ನನಗೇನು ತಟ್ಟದೇ ಇಲ್ಲ. ಇರುಳಲ್ಲಿ ಭಯವಿಟ್ಟು ಯಾವುದಕ್ಕೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಯಾಕಂದ್ರೆ ದೇವರು ಹೇಳ್ತಾರೆ, ನಾನು ನಿನ್ನ ಪಕ್ಷದಲ್ಲಿದ್ದೇನೆ, ನಿನ್ನ
ನಾವು ತಲೆ ಮೇಲೆ ಮನೆಯ ಮೇಲೆ ರಕ್ತ ಹಾಕಲ್ಪಟ್ಟಿದೆ. Amen. ಇಟ್ ಇಸ್ ಆಕ್ಟ್ ಆಫ್ ಫೇತ್ ಅಂಡ್ ವರ್ಷಿಪ್. ಯಾವಾಗ ನೀವು ನನ್ನ ಮಾತಿಗೆ ವಿಧೇಯತೆ ಆಗ್ತೀರಾ, ವಿಧೇಯತೆ ತುಂಬಾ ಮುಖ್ಯ. ಅದನ್ನು ಕೊಂಕು ಕಂಡಿಡಿಬೇಡಿ. ಅದು ಏನೋ ಹೇಳ್ತಾ ಇದ್ದಾರೆ ಪಾಸ್ಟ್, ಇಲ್ಲ ರೀ ಅವ್ರು ಹೇಳಿದ್ನೇ ನಿಮ್ಗೆ ಹೇಳ್ತೀನಿ, ನಾನು ಅದನ್ನು ಮಾಡ್ತೀನಿ, ನಾನು ಬ್ಲೆಸ್ಸಿಂಗ್ ಆಗಿ ಮೇಲೆ ಮೇಲೆ ಬಂದಿದ್ದೀನಿ, ನೀವು ನಂಬಿದರೆ ನೀವು ಮೇಲೆ ಮೇಲೆ ಬರ್ತೀರಾ. ಅದಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ 2-3 ಪ್ರಶ್ನೆಗಳನ್ನ ಕೇಳೋಕೆ ಹೋದರೆ ಅಲ್ಲಿ ಸೈತಾನೇ ಬರೋದು, ಸೈತಾನ ಆಶೀರ್ವಾದನ ಕಿತ್ತಾಕಿ ಬಿಡ್ತಾನೆ. ಇಸ್ರಾಯೇಲ್ ಮಕ್ಕಳು ಒಂದೇ ಒಂದು ಮಾತುಗೂ ಅಲ್ಲೆಗಳಿಲ್ಲ, ಅವ್ರು ನಂಬ್ತಾರೆ ಹಂಗೆ ಮೋಸ ಹೇಳ್ದ ಹಾಗೆ. ಅದಕ್ಕೆ ಏಸಪ್ಪ ಹೇಳ್ತಾರೆ, ನಾನು ಅವರನ್ನ ಬಿಡಿಸಿ ಇಸ್ರಾಯೇಲರನ್ನ, ಈಗ ಅವರ ಕೂಗು ನನಗೆ ಮುಟ್ಟಿತು. 9ನೇ ವಾಕ್ಯ, ಅವರ ಐಗುಪ್ತರಿಗೆ ನಾನು ಅವರಿಗೆ ಕೊಡೋ ಉಪದ್ರವಗಳನ್ನ ನಾನು ನೋಡಿದ್ದೇನೆ. ಉಪದ್ರವ ನೋಡಿ ಅಪ್ಪ ಸೈತಾನ ಹೇಳ್ತಾರೆ, ದೇವ್ರು ಹೇಳ್ತಾರೆ, ಸೈತಾನ ನಿಮ್ಗೆ ಎಷ್ಟು ಉಪದ್ರವ ಕೊಡ್ತಾರೆ, ದೇವ್ರು ನೋಡ್ತಾ ಇದ್ದಾರೆ ನಿಮ್ಮನ್ನು ಶರಣಪ್ಪ ಅವರೇ. ಇವಾಗ ಅಲ್ಲಿಗೆ ಬಿಡೋದಿಲ್ಲ ದೇವರು ಬಿಡುಗಡೆ ಮಾಡಿ ತರ್ತೀನಿ ಅಂತಾರೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೂ ನಿನ್ನನ್ನು ಫರೋವನ ಬಳಿಗೆ ಕಳಿಸುತ್ತೇನೆ ಬಾ ಎಂದು ಅವನನ್ನು ದೇವರು ಕರೀತಾರೆ. ದೇವ್ರಿಗೆ ಸ್ತೋತ್ರ. ನೋಡಿದ್ರ 30 ಲಕ್ಷ ಜನಗಳ ಮೇಲೆ ದೇವ್ರು ಕನ್ಸರ್ನ್ ಆಗಿದ್ದಾರೆ ರೀ. ಆಗ ನಿಮ್ಮ ಮನೆ ಮೇಲೆ ಕನ್ಸರ್ನ್ ಆಗಿಲ್ಲ ಜೇಮ್ಸ್ ಅವರೇ? ಇದ್ದಾರೆ. ಆದರೆ ನೀವು ಅವ್ರ ಮೇಲೆ ಕನ್ಸರ್ನ್ ಆಗಿದ್ದೀರಾ? ಡಸ್ ಯು ಹ್ಯಾವ್ ಲವ್ ಫಾರ್ ಗಾಡ್? ಡಸ್ ಯು ಹ್ಯಾವ್ ಫ್ಯಾಷನ್ ಫಾರ್ ಗಾಡ್? ಆ ಅಭಿಮಾನ, ಆ ಭಕ್ತಿ, ಆ ಅನುರಾಗ, ಆ ವೈರಾಗ್ಯ ದೇವ್ರ ಮೇಲೆ ಇದೆಯಾ ನಿಮಗೆ? ಆಗಿನ ಕಾಲದ ಹಳೆ ಮೊಬೈಲ್, ಹಳೆ ಟಿ ವಿಗಳೆಲ್ಲ ಇಡೋರಲ್ಲ, ಮನೇಲಿ ಫಿಕ್ಸ್ ಮಾಡೋರು, ಅದನ್ನು ನಾವೇ ಅಲ್ಲಿ ಬಂದು ನೋಡ್ಬೇಕಾಯ್ತಂತೆ. ಅದು ನಮ್ಮ ಹತ್ರ ಬರೋದಿಲ್ಲ. ಅದು ಇನ್ನೊಂದು ಮೊಬೈಲ್ ಬಂದ್ಬಿಡ್ತು, ಅದು ಸ್ಮಾರ್ಟ್ ಮೊಬೈಲ್. ಅದು ನಾವು ಅದ ಹತ್ರ ಹೋಗಿ ನೋಡ್ಕೋಬೋದು ಆಗಾಗ. ಅದಕ್ಕೆ ಯಾರೋ ಒಬ್ಬ ಹೇಳಿದ, ಅದು ಮೊದಲನೇ ಹೆಂಡ್ತಿ, ಇದು 2ನೇ ಹೆಂಡ್ತಿ ಅಂತ. ಇದು ಮೊದಲನೇ ಹೆಂಡ್ತಿ ಇದೇ ಕಡೆ ಇರ್ತಾಳಂತೆ, ಅಲ್ಲೇ ಹೋಗಿ ನೋಡ್ಬೇಕು ಅವಳನ್ನ. ಆದರೆ ಸ್ಮಾರ್ಟ್ ಮೊಬೈಲ್ ನೋಡಿ ನೋಡಿ ಇವನು ಡಲ್ ಆಗ್ಬಿಟ್ಟ. ನೋಡಿ ನನ್ನ ಪ್ರಿಯ ಮಗಳೇ, ನೀವು ಯಾವುದಕ್ಕೆ ವಿಶೇಷವಾದ ನಿಮ್ಮ ಆದ್ಯತೆ ಕೊಡ್ತೀರಾ, ಅದಲ್ಲಿ ನೀವು ಚೆನ್ನಾಗಿ ಬ್ಲೆಸ್ಸಿಂಗ್ ಆಗ್ತೀರಾ. ತಿನ್ನೋದಕ್ಕೆ ಆದ್ಯತೆ ಕೊಡ್ತೀರಾ, ನೀವು ದಪ್ಪ ಆಗ್ತಾ ಇರ್ತೀರ. ಕುಡಿಯೋದಕ್ಕೆ ಆದ್ಯತೆ ಕೊಡ್ತೀರಾ, ನೀವು ಕುಡುಕರಾಗ್ತಿರ್ತೀರ. ಬಡವ ಕುಡಿದ್ರೆ ಕುಡುಕ, ಅದೇ ಶ್ರೀಮಂತ ಕುಡಿದ್ರೆ ಅಭ್ಯಾಸ ಅಂತಾರೆ, ಹಾಬಿ ಅಂತ ಹೇಳ್ತಾರೆ. ಬಡವ ಕುಡಿದ್ರೆ ಕುಡುಕ, ಶ್ರೀಮಂತ ಕುಡಿದ್ರೆ ಹಾಬಿ ಅಂತ ಹೇಳ್ತಾರೆ. ಬಡವ ದುಡಿದ್ರೆ ದುಡಿಮೆ, ಆದರೆ ಶ್ರೀಮಂತ ದುಡಿದ್ರೆ ಸಂಪಾದನೆ. ಇವತ್ತು ನಿಮ್ಮ ಜೀವನದಲ್ಲಿ ದೇವರು ಎಲ್ಲವನ್ನ ಕೊಡೋಕ್ಕೆ ಬಂದಿದ್ದಾರೆ. ನೋಡಿ, ಕೆಲವರು ಮಾತ್ರ ಆಮೇನ್ ಅಂಬಾ ವಿಶ್ವಾಸ ಇಡಬೇಕು. ಇದೆಲ್ಲ ನಿಮ್ಗೇನು ಫೀಸು, ರಿಜಿಸ್ಟ್ರೇಷನ್ ಫೀಸು, ಡೊನೇಷನು, ಕ್ಯಾಪ್ಟನ್ ಫೀಸ್ ಯಾವುದು ಇಲ್ಲದೆ ಬರುತ್ತೆ, ಅದೆಲ್ಲ ಬ್ಲೆಸ್ಸಿಂಗ್. ಇವತ್ತು ನಿಮ್ಮ ಮಕ್ಕಳನ್ನೆಲ್ಲ ಎಲ್ಲಿ ಬೇಜಾರಿಂದ ತಂದ್ರ? ಇಲ್ಲ, ಅದೆಲ್ಲ ತಾನಾಗೆ ಬಂತು ಬ್ಲೆಸ್ಸಿಂಗು. ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಇವರೆಲ್ಲ ಎಲ್ಲಿ ಬೇಜಾರಿಂದ ತಂದ್ರ? ಎಲ್ಲ ದೇವ್ರು ಕೊಟ್ಟಿರೋದು, ಇದೆಲ್ಲ ಗಿಫ್ಟು ನಿಮ್ಗೆ. ಅದೆಲ್ಲ ನಗುಮುಖ, ಸೌಂದರ್ಯ, ರೂಪ, ಇದೆಲ್ಲ ಅಲಂಕಾರ, ಇದೆಲ್ಲ ಎಲ್ಲಿಂದ ಬಂತು? ತಲಾಂತಗಳೆಲ್ಲ ದೇವ್ರಾಗಿ ಕೊಟ್ಟಂಥ ಇದು ಕೃಪೆ. ಅದಕ್ಕೆ ಆ ದೇವರಿಗೆ ನೀವು ಮಹಿಮೆ ಸಲ್ಲಿಸ್ಬೇಕು. ಅದಕ್ಕೆ ಈ ಪಸ್ಕ ಹಬ್ಬದಲ್ಲಿ ನಾವು ರಿಮೆಂಬರ್ ಮಾಡ್ತೀವಿ. ಅದಕ್ಕೆ ಪ್ರತಿ ತಿಂಗಳು ಸಭೆಗಳಲ್ಲಿ ಏನು ಮಾಡ್ತಾರೆ, ಈ ಪಸ್ಕ ಹಬ್ಬನ ಇದೋ ನಿಮಗಾಗಿ ಒಡೆಯಲ್ಪಟ್ಟ ದೇವರ ಕುರಿಮರಿಯರ ಶರೀರ, ಇದೋ ನಿಮಗಾಗಿ ಶಿಲುಬೆಯಲ್ಲಿ ಸುರಿಸಲ್ಪಟ್ಟ ಯೇಸುವಿನ ರಕ್ತ ಅಂತೇಳಿ ಅವರ ಪಾನವನ್ನು, ಅವ್ರ ರೊಟ್ಟಿಯನ್ನು ಅವ್ರು ಯೇಸುಸ್ತಾ ಬರೋವರೆಗೂ ಈ ಹಬ್ಬ ಆಚರಿಸಿ ಅಂತ ಹೇಳ್ತಾರೆ ಅಲ್ವಾ? ಅದನ್ನೇ ನಾವು ನೆನೆಸೋದು ಮಾತ್ರ ಅಲ್ಲ, ಆ ಆಶೀರ್ವಾದ ನಮ್ಮ ಲೈಫಲ್ಲಿ ಬರಬೇಕಂತೇಳಿ ನೀವು ಹಠ ಹಿಡಿದು ಪ್ರೇ ಮಾಡಬೇಕು. ಅದು ಮಾಡ್ತಾ 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 ದೇವರು ಅದನ್ನೇನು ಮಾಡ್ತಾರೆ, ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಅವರು ಆಟ್ಬೇಕು, ಬ್ಲೆಸ್ಸಿಂಗ್ ಮಾಡಿಬಿಡ್ತಾರೆ. ಜೀವನದಲ್ಲಿ ಏನೋ ನಿರಾಸೆ ಆಗ್ಬಿಟ್ಟು ನನ್ನ ಲೈಫೇ ಹೊರಟೋಯ್ತು, ನನ್ನ ಹೆಂಡತಿ ನನ್ನ ಕಂಡಮ್ ಮಾಡ್ತಾ ಇದ್ದಾಳೆ, ಅದೆಲ್ಲ ಆಗೋಯ್ತು ಅಂತೇಳಿ ದುಃಖ ಪಡಬಾರ್ದು. ಹುಟ್ಟು ಫಸ್ಟ್ ಗೇಟು ಸಾವು, ಲಾಸ್ಟ್ ಗೇಟು ಸೆಂಟ್ರಲ್ ಬರೋಳೆ ಟೋಲ್ ಗೇಟು ಅಂತೇಳಿ ಅವಳನ್ನ ನಂಬ್ಕೊಂಡು ಹೋಗ್ಬಿಡ್ಬಾರ್ದು. ಆ ಟೋಲ್ ಗೇಟ್ಗಳನ್ನ ನಂಬ್ಕೊಂಡು ಹೋಗ್ಬಿಡಿ. ಇವತ್ತು ಹೆಂಡ್ತಿ ಅಂತ ಎಷ್ಟೋ ಗಂಡದ ಹೆಂಡ್ತಿಯಿಂದ ಹೋಗಿರ್ತಾರೆ, ಕೊನೆಗೆ ಹೆಂಡ್ತಿ ಇನ್ನೊಬ್ಬನ ಜೊತೆ ಹೋಗ್ಬಿಟ್ಟಿರ್ತಾಳೆ. ಹೆಂಡ್ತಿಗೋಸ್ಕರ ಇವರು ಊರು ಬಿಟ್ಟು ಅಲ್ಲಿ ದುಬೈಲೆಲ್ಲೋ ದುಡ್ದು ಬಂದಿರ್ತಾರೆ. ಇವ್ರ ಮನೆಗೆಲ್ಲ ಆಸ್ತಿ ತೊಗೊಂಬರೋಷ್ಟೊತ್ತಿಗೆ ಇವಳು ಇಲ್ಲಿಂದ ಬಾಂಬೆಗೆ ಹೋಗ್ಬಿಟ್ಟಿರ್ತಾಳೆ. ಏನೋ ಬಂಗಾರಿ ಎಲ್ಲೋ ಹೋಗ್ಬಿಟ್ಟೆ, ಏನು ಬಂಗಾರ ಸಿಕ್ಕಿಲ್ಲ, ಇರೋ ಬಂಗಾರ ಹೊತ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳ್ತಾಳೆ. ಅವನ್ನ ನಂಬ್ಕೊಂಡು ಹೋಗೋದು ಎಷ್ಟೋ ಜನ ಇವತ್ತು ಆ ರೀತಿ ಇದ್ದಾರೆ ನೋಡಿ. ಆ ರೀತಿಯೇ ಜೀವನದಲ್ಲಿ ಹೋರಾಟ, ಲೋಕದ ಕಾರ್ಯಗಳನ್ನ ಅನುಸರಿಸ್ಕೊಂಡು ಅದನ್ನೇ ನೆನೆಸ್ಕೊಂಡೋದೆ, ಅದನ್ನ ನೋಡ್ಕೊಂಡೋದೆ, ಇದನ್ನು ಮಾಡ್ಕೊಂಡೋದೆ, ಅದೆಲ್ಲ ಬಿಡಿ. ಇವತ್ತು ನಿಮ್ಮದೇ ಆದ ಒಂದು ಸ್ಟ್ರಾಟಜಿ ಮಾಡಿ, ನಿಮ್ಮದೇ ಆದ ಒಂದು ಡಿಸಿಪ್ಲಿನ್ ಮ್ಯಾನರಿಸಮ್ ಮಾಡಿ, ನಿಮ್ಮದೇ ಆದ ಒಂದು ಸ್ಪಿರಿಚುವಲ್ ಕ್ವಾಲಿಟಿ ಮೇಂಟೈನ್ ಮಾಡಿ, ನಿಮ್ಮದೇ ಆದ ಒಂದು ಜೀವನ, ಆತ್ಮೀಯ ಜೀವನ ಹಿಂಗೆ ಬದುಕಬೇಕು, ಹಿಂಗೆ ಬಾಳಬೇಕು, ಈ ಥರ ಬಟ್ಟೆ ಹಾಕಬೇಕು, ಈ ಥರ ನಡಿಬೇಕು, ಈ ಥರ ನನ್ನ ಮ್ಯಾನರಿಸಮ್ ಇರಬೇಕು.
ಇದನ್ನ ನೀ ಮಾಡಬೇಕು. ನೀನು ಸೂಪರ್ ಸ್ಟಾರ್ ಆಗಬೇಕು ಮಗಳೇ. Hallelujah. ದೇವ್ ನಿನ್ನ ಸೂಪರ್ ಆಗಿ ಸೂಪರ್ ಸ್ಟಾರ್ ಆಗಿ ಸೂಪರ್ ಆಗಿ ಅಪ್ಪ ಮಾಡ್ತಾರೆ. ಆಮೇಲೆ ಆಮೇಲೆ ಹಲ್ಲೆಲೂಯ. ಎಲ್ಲ ಹೇಳ್ತೀರ ಇಲ್ಲಿ, ಎಲ್ಲ ಬಿಸಿ ನೋಡಿತೀರಾ. ಮನೇಲಿ ಹೋದ್ಮೇಲೆ அப்படியே ತೂಗಿಡ್ರು. ಅಯ್ಯೋ ಕತ್ತಾವೆ ಪಾತ್ರೆಗೆ ಅದಾಗಬಾರ್ದು. ಅನಲ್ ಮುಟ್ಟವೆ, ಬೆಂಕಿ ಹತ್ಕೊಳ್ತಾ ಇರಬೇಕು, ಬೆಂಕಿ ಉರಿತಾ ಇರಬೇಕು ನಿಮ್ಮೊಳಗೆ. ಅನುರಾಗದ ಆಲಯದ ಅಭಿಮಾನ ಬೆಂಕಿಯೊಳಗೆ ಉರಿತಾ ಇರಬೇಕು ನಿಮ್ಮೊಳಗೆ. ಆಗ್ಲೇ ಬೆಂಕಿ ಹುರ್ಕೊಂಡು ದಹಿಸ್ಕೊಂಡು ನಿಮ್ಮನ್ನ ಒಂದು ಶೇಪಿಗೆ ಅಪ್ಪ ತೆಗೆದುಕೊಂಬಂದು ನೆಲೆಸ್ತೀನಿ. ಅದಕ್ಕೆ ಈ ಸಭೆಗೆ ಯಾಕೆ ಕರ್ಕೊಂಬಂದು ಕೂಡಿಸಿದ್ದಾರೆ? ಯಾಕೆ ಇಷ್ಟೊತ್ತು ಪ್ರಸಂಗ? ಕೇಳಿರಿ, ತಟ್ಟಿರಿ, ಹುಡುಕಿರಿ, ಸಿಗುತ್ತದೆ. ಗಂಡನ ಜೋಬೊಳಗೆ ಹುಡುಕೋದಲ್ಲ, ಹೋಗಿ ಹೆಂಗ್ ಸಿಗ್ತದೆ ಅಂತ ಹೇಳಿ. ಗಂಡದೆಲ್ಲ ಹುಷಾರಾಗ್ಬಿಟ್ಟವ್ರು ಇವಾಗ, ಎಲ್ಲ ಅವ್ರು ಗೂಗಲ್ ಪೇ ಅಲ್ಲಿ ಹಾಕೊಂಡ್ಬಿಟ್ಟವ್ರು ಇವಾಗ. ಅದನ್ನು ಕಂಡುಹಿಡಿದ್ಬಿಡ್ತಾರೆ ಹೆಂಗಸರು. ಹೋಗಿ ಮಾರ್ಕ್ ಎಷ್ಟೈತೆ, ನಂಬರ್ ಎಷ್ಟೈತೆ. ಯಾರ ಗಂಡ ಹಮ್ಕಿ ಇಟ್ಟಿರ್ತಾನೆ, ನೈಟಲ್ಲಿ ಹೋಗ್ಬಿಟ್ಟು ಲೈಟ್ ಬಿಟ್ಬಿಟ್ಟು ಎಲ್ಲೆಲ್ಲಿ ಬೆರಳಿಕ್ಕವ್ರೆ. ಆದ್ಮೇಲೆ ಹಂಗೆ ಪುಡಿ ಹಾಕ್ಬಿಟ್ಟು ಉಪ್ಪು ಅಂದ್ಬಿಟ್ರೆ ಆ ಪುಡಿ ಎಲ್ಲೆಲ್ಲಿ ಇರುತ್ತೆ ನಂಬರ್ ಹೋಗ್ಬಿಟ್ಟು ಕರೆಕ್ಟಾಗಿ ಅಜ್ಜಿಗಳು ಕರೆಕ್ಟ್ ಅದ್ರಲ್ಲಿ ಇಟ್ಬಿಟ್ಟು ಇರೋದೆಲ್ಲ ದೇಪ ಇರ್ತಾರೆ ದುಡ್ಡುಗಳು. ಮಾಲಿದ್ರೆ 20 ರೂಪಾಯಿ ಯಾರಿಗೆ ಕಳ್ಸಕ್ಕೆ ಹೋಗ್ತಾರೆ, 0 ಬ್ಯಾಲೆನ್ಸ್ ತೋರ್ತಿರತ್ತೆ. ಕಾರಣ ಮನೇಲೇ ಕಳ್ಳರು. ಆ ರೀತಿ ಕಳ್ಳತನ ಅಲ್ಲ. ಅಪ್ಪ ಹೇಳ್ತಾರೆ, ಕೇಳಿರಿ ನಿಮಗೆ ಕೊಡಲ್ಪಡತ್ತೆ, ತಟ್ಟಿರಿ. ಯಾರಾದರೂ ಒಬ್ಬರು ಈ ಥರ ಪ್ರಪಂಚದಲ್ಲಿ ಹೇಳಿದ್ದಾರೆ, ತೋರಿಸಿ ನನಗೆ, ನಾನು ಅವರಿಂದ ಹೋಗ್ತೀನಿ ರೀ. ಸರ್ ಇಲ್ಲ ಸರ್, ನಿಮಗೊಂದು ಪಿಟಿಷನ್ ತಂದಿದ್ದೀನಿ ಅಪ್ಪನ ಹತ್ರ ಕೇಳಿ, ತಂದೆ ಮನೆಗಳಿಗೆ ಬಂದು ನೀವು ಕೇಳಿ, ನಿಮ್ಗೆ ಹಕ್ಕಿದೆ, ಯು ಹ್ಯಾವ್ ಆಲ್ ರೈಟ್ಸ್. ಅದಕ್ಕೆ ಈ ಮನೆಗೆ ಬಂದಾಗ ಅಲ್ಲೋಗಿ ಶಿಲ್ಬೆ ಹತ್ರ ಪ್ರೇ ಮಾಡಿ, ಅಪ್ಪ ನಿನ್ನ ಸೋತ್ರಪ್ಪ, ಇದೆಲ್ಲ ಆಗತ್ತೆ. 10ರಲ್ಲಿ ಬಾಲ್ಯ, 20ರಲ್ಲಿ ಲೌಲ್ಯ, 30ರಲ್ಲಿ ಸ್ತ್ರೀ ಲೌಲ್ಯ, 40ರಲ್ಲಿ ಪ್ರಾಬಲ್ಯ, 50ರಲ್ಲಿ ಅರಳು, 60ರಲ್ಲಿ ಮರಳು, 50ರಲ್ಲಿ ಅರಳು, 60ರಲ್ಲಿ ಮರಳು, 70ರಲ್ಲಿ ತೂಗು. ಹಂಗೆ ತೂಕೊಂಡೇ ಹೋಗ್ತಾನೆ ಮನುಷ್ಯ. ಅಯ್ಯೋ ತೂಗ್ತಾ ಇದ್ದೀನಿ, ತೂಗ್ತಾನೆ ಎಲ್ಲೆಲ್ಲ ಅಪ್ಪ ಏನಪ್ಪ ಡ್ಯಾನ್ಸ್ ಆಡ್ತಿದ್ದೀರಾ, ಹಿಡ್ಕೊ ಮಗ, ತೂಗ್ತಾನೆ ಮನುಷ್ಯ. ಆಗಲ್ಲ ನನ್ನ ಕೈಲಿ. 70ರಲ್ಲಿ ಹಿಂಗೆ ಹೋಗ್ತಿರ್ತಾನೆ, ಹಿಂಗೆ ನಡೆಯೋದು ಹಿಂಗೆ ಹೋಗ್ತಿರ್ತಾನೆ. ಅವ್ರ ಮಗಳು ಹೋಗ್ತಾ, ಅಮ್ಮ ಎಲ್ಲೋದೆ, ಅಯ್ಯೋ ಹೋಗ್ತಾ ಇದ್ದೀನಿ ತೂಗು. 70ರಲ್ಲಿ ತೂಗು, 80ರಲ್ಲಿ ಬಾಗು. 80ರಲ್ಲಿ ಬಾಗು, 90ರಲ್ಲಿ ವೆರಿ ಕೂಗೆ. ಅಜ್ಜಿ ಕರಿತಾಯ್ತು ಹೋಗು, ತಾತ ಕರಿತಾಯ್ತು ಕಾಪಿ ಕೊಡೋಗು. ಏನು ತಾತ ನಿಂದು ಇದು ತಲೆನೋವು ತಾತ, ಇರಪ್ಪ ಬೇಗ ಬಾ ತಾತ, ಇರಪ್ಪ ಬಂದೆಪ್ಪ. ಹಿಂಗೆ ನೀವೆಲ್ಲ ಆಗ್ತೀರಾ. ಜೇಮ್ಸ್ ಅವರೇ ಹೋಗ್ತೀರ ನೀವು, ನಾನು ಹಂಗೆ ಬರ್ತೀರಿ. ಇಲ್ಲ 90ರಲ್ಲಿ ಬಾಗು, 100ರಲ್ಲಿ ಒತ್ತುಕೊಂಡು ಹೋಗು. ಮನುಷ್ಯನ ಜೀವನ ಇಷ್ಟೇ ರೀ, ಹರಳು ಮರಳಿರೋ ಜೀವನ. ಆದರೆ ನೀತಿವಂತರು ಯೆಹೋವನ ಆಲಯದಲ್ಲಿ ಅಂದವಾಗಿ ಒಲಿವ ಮರಗಳಾಗೆ ಕಂಗೊಳಿಸ್ತಾರೆ. ದೇವ್ರ ಸನ್ನಿಧಾನದಲ್ಲಿ ಯಥಾರ್ಥಗಿರಿ ನೀವು, ಆಶೀರ್ವಾದ ತಾನಾಗೆ ಬಂದ್ಬಿಡುತ್ತೆ. ದೇವ್ರು ಹೇಳ್ತಾರೆ, ನಾನು ಇಳಿದು ಬಂದುಬಿಟ್ಟಿದ್ದೀನಿ, ಬಿಡೋ ಶಿವ, ನಾನು ಬಂದಿದ್ದೀನಿ ನಿನ್ನ ಬಿಡ್ಸೋಕ್ಕೆ. ಇನ್ಯಾರು ಏನು ಮಾಡೋಕ್ಕಾಗಲ್ಲ, ನಾನೇ ಬಂದ್ಬಿಟ್ಟಿದ್ದೀನಿ ಬಿಡ್ಸೋಕ್ಕೆ. ನಿಮ್ಮನ್ನು ಹಾಲು ಜೇನು ಹರಿಯೋ ದೇಶಕ್ಕೆ ಕೊಂಡು ಹೋಗಿ ಸೇರಿಸೋವರೆಗೂ ನಾನು ನಿಮ್ಮನ್ನ ಬಿಡಲ್ಲ. ಸೇರಿಸೋವರೆಗೂ. ಯಾಕೋಬ್ ಹೇಳ್ತಾರೆ 28ನೇ ಅಧ್ಯಾಯ ವಾಕ್ಯ 20ರಲ್ಲಿ ಓದ ಮಾದನ 28 Genesis chapter 28 ಕೊನೆಯದ ನಾವು ಎದ್ದು ಮುಗಿಸ್ತೀನಿ. ಅಪ್ಪ ಯಾಕೋಬ್ ಏನು ಹೇಳ್ತಾರೆ ನೋಡಿ, ದೇವ್ರಿಗೆ ಸ್ತೋತ್ರ. 28:20 ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಯಲ್ಲಿ 10ರಲ್ಲಿ 1 ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡನು. ಡೀಲ್ ನೋಡಿದ್ರೆ ಹೆಂಗಿದೆ, ಯಾರು ಅವ್ನು ಹೇಳ್ಕೊಳ್ಳ, ಅವ್ನು ಹೇಳ್ತಾನೆ ಬ್ಲೆಸ್ಸಿಂಗ್ ಆಗಿ ಫೇತ್ ಅಲ್ಲಿ ಮಾತಾಡ್ಬಿಡ್ತಾನೆ.
ಪ್ರದೇಶ ಆಗಿದ್ದಾನೆ, ಏನೂ ಇಲ್ಲ, ಮದುವೆ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ. ಏನು ಇಲ್ದಿರೋ ಟೈಮಲ್ಲೇ ಅವನು ಅರಕೆ ಮಾಡ್ಬಿಡ್ತಾನೆ. ಯಾಕೆ ದೇವ್ರವ್ನು ಹೇಳ್ಬಿಟ್ರು, ಪೂರ್ವಕ್ಕೂ ಪಶ್ಚಿಮಕ್ಕೂ ಉತ್ತರಕ್ಕೂ ದಕ್ಷಿಣಕ್ಕೂ ಎಲ್ಲ ದಿಕ್ಕುಗಳಿಗೆ ಹರಡಿಕೊಳ್ಳಿವಿ, ಎಲ್ಲ ದಿಕ್ಕುಗಳಿಗೆ ಹರಡಿಕೊಳ್ಳಿವಿ, ಎಲ್ಲ ದಿಕ್ಕುಗಳಿಗೆ ಹರಡಿಕೊಳ್ಳಿವಿ. ಎಲ್ಲ ದಿಕ್ಕು ಹರಡಿಕೊಳ್ತೆ ಅಂತ ವರ್ಡ್ ಬಂದಿದ್ದ ತಕ್ಷಣ ಅವನು ಹೇಳ್ತಾನೆ, ಅಪ್ಪ ಒಂದು ವೇಳೆ ಅದರ ದಕ್ಕೆ ಹರಡೋದಾದ್ರೆ ನನಗೆ ಕೊಡೋ ಎಲ್ಲ ಆಸ್ತಿಯಲ್ಲಿ 10 ಭಾಗ ನಿಮ್ಮ ಪಾದಕ್ಕೆ ಇಟ್ಬಿಡ್ತೀನಪ್ಪ, ಇಟ್ಬಿಡ್ತೀನಿ. ನೋಡ್ದ ಡೀಲ್ ಹೆಂಗೆ ಮಾಡ್ತಾನೆ, ಆ ಥರ ನೀವು ಡೀಲ್ ಮಾಡ್ಬೇಕಪ್ಪ. ಹತ್ರ ಡೈಲಿ ಮಾತಾಡಬೇಕು, ಲವ್ ಮಾಡ್ಬೇಕು ದೇವ್ರನ್ನ. ಬೆಳಿಗ್ಗೆ ಎದ್ದ ತಕ್ಷಣ ಐ ಲವ್ ಯು ಜೀಸಸ್. ಎಷ್ಟು ಜನ ಹೇಳ್ತೀರ ಆ ಥರ ಬೆಳಿಗ್ಗೆ ಎದ್ದ ತಕ್ಷಣ? ಅಯ್ಯೋ ಪೀಡದೆ ದೊಡ್ಡ ನೀರು ಎತ್ಕೊಂಬ, ಆ ಮುಂಡೆದೆಲ್ಲೋ ಇತ್ತು, ಅಯ್ಯೋ ಅವನೇ ಕರ್ಕೊಂಬ, ಅಯ್ಯಪ್ಪ ಫೋನ್ ಮಾಡಿದ್ನ, ಥೂ ಅವ್ನು ಯಾವಾಗ ಬಂದ ಅವನು. ಬೆಳಿಗ್ಗೆ ಎದ್ದ ತಕ್ಷಣ ಇದೇ ಸುಪ್ರಭಾತಗಳೆಲ್ಲ ಹೇಳ್ತಿರ್ತೀವಿ ನೋಡಿ, ಎಲ್ಲ ಮೊದಲು ಬಿಡ್ಬೇಕು ನಾವು. ಬೆಳಗ್ಗೆ ತಲೆ ಚಚ್ಕೊಳ್ಳೋದು, ಅಯ್ಯೋ ನನ್ನ ಟೈಮ್ ಸರಿ ಇಲ್ಲ, ಇವತ್ತು ಸಾಲದವ್ರು ಬರ್ತಾರೆ, ಫೋನವ್ರು ಬರ್ತಾರೆ, ಏನು ಮಾಡಬೇಕು ಗೊತ್ತಿಲ್ಲ, ಅಯ್ಯೋ ಮುಖ ಕನ್ನಡಿಯಲ್ಲಿ ನೋಡ್ತೀವಿ, ಮುಖ ಅಯ್ಯೋ ಇದೇನು ಗುಳ್ಳೆ ಬಂದ್ಬಿಟ್ಟಿದೆ, ಅಯ್ಯೋ ನೀ ಹೆಂಗೆ ತಡ್ಕೊಂಡ್ರೆ ಅದು ಒಳಗೆ ಹೋಗಲ್ಲ ಅದು. ಕೆಲವರೆಲ್ಲ ಎದ್ದ ತಕ್ಷಣ ಫಸ್ಟು ಕನ್ನಡಿ ನೋಡೋದು, ಮೂಗ್ ಮೇಲೆ ಬಂದ್ಬಿಡ್ತಾ, ಆಣೆ ಮೇಲೆ ಬಂದ್ಬಿಡ್ತಾ, ಕೂತ್ ನೋಡ್ಕೊಳ್ಳೋದು, ಬಿಳಿ ಜಾತನ ಬಂದ್ಬಿಡ್ತಾ. ಅಮ್ಮ ತಾಯಿ ಸಾಯೋ ವರ್ಷ ಫುಲ್ ಬಿಳಿ ಆಗಿರ್ತದೆ. ಅದಕ್ಕೆ 24 ಗಂಟೆ ಗಂಡದ್ರು ಕಂಪನಿ ಇಡ್ತಾರೆ, ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲಲ್ಲೇ ಇರ್ತಾರೆ. ಅವ್ರು ಸಿಪ್ಪೆ ಹಾಕಿ ಉಜ್ಜೋದು ತಿಕ್ಕೋದು, ಉಜ್ಜೋದು ತಿಕ್ಕೋದು. ಇವತ್ತು ಪಪ್ಪಾಯ ಇರುತ್ತೆ, ಪಪ್ಪಾಯ ಮಸಾಜು, ನಾಳೆ ಸೀಬೆಕಾಯಿ ಮಸಾಜು, ನಾಳೆದು ಸಪೋಟ ಮಸಾಜು, ನಾಳೆ ಇದು ಸೌತೆಕಾಯಿ ಮಸಾಜು, ಕೊನೆಗೆ ಖಾರದ ಪುಡಿ ಮಸಾಜ್. ಅಷ್ಟೇ ಮುಗಿಟ್ಕೊತಾರೆ. 3 ಹೊತ್ತು ಅಲ್ಲೇ ಇರ್ತಾರೆ ಹುಡುಗರು ದಾಡಿಯೆಲ್ಲ ಬಿಡ್ಕೊಂಡು ಹಾಗೇ ಬಂದಿರ್ತಾರೆ ನೋಡಿ. ಅವ್ರಿಗೆ ಮದುವೆ ಆಗಬೇಕಾದ್ರೆ ಮಾತ್ರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹಂಗೆ ಶೈನಿಂಗಾಗಿ ಬಂದು ನಿಂತಿರ್ತಾರೆ, ಹಂಗೆ ಗಿಳಿಗಿಡ ತೆಗ್ತಿರ್ತಾರೆ. ಅಷ್ಟೇ ಹುಡುಗಿ ಸೈಲೆಂಟಾಗಿ ಹಿಡಿತಾರೆ, ಆ ತಾಳಿ ಹಾಕ್ಕೊಂಡು ಹಾಗೆ ಸರ್, ಏಯ್ ಇವರೇ ನಮ್ಮ ಆಫೀಸರ್, ನಮಸ್ತೆ ನಮಸ್ತೆ. ಅಷ್ಟೇ ಹುಡುಗ ನಗೋದು ಲಾಸ್ಟು, ಹುಡುಗಿ ಅಲ್ಲಿಂದ ಅವಳು ನಗ್ತಾಳೆ, ಹುಡುಗ ಅಳ್ತಾ ಇರ್ತಾನೆ. ಅವನು ಸಿಸ್ಟರ್ ನಗ್ತಾ ಇದ್ದಾರೆ, ನಾವು ಅಲ್ಲಿಂದ ನಗ್ತಾ ಇದ್ದೀವಿ. ಅಮ್ಮ ಹೆದ್ರು ಬೇಡಮ್ಮ, ನಮ್ಮ ಡೇವಿಡ್ನ ಕೇಳಿ ಹೇಳ್ತಾರೆ, ಫಾಸ್ಟ್ ಯಾವಾಗ ನಗ್ತಾ ಇದೆ. ಅದಕ್ಕೆ ತಾಯಿಂದ ಹೇಳ್ತಾರೆ, ನನ್ನ ಮಗನ ಕೊನೆಗೆ ನಕ್ಕಿದ್ದು ಅವನು ತಾಳಿ ಕಟ್ಟಬೇಕಾದ್ರೆ ಮಾತ್ರನೇ, ಆವತ್ತಿಂದ ಇವತ್ತವರೆಗೂ ನಗಲೇ ಇಲ್ಲ. ಮತ್ತೇನು ಮಾಡ್ತಾ ನೆಗ್ತಾನೇ ಇದ್ದ. ಏನು ನೆಗ್ತಾ ಇದ್ದ? ಸಮಾಧಾನ ಇಲ್ಲ, ಕಣ್ಣೀರಲ್ಲೇ ನೆಗ್ತಾ ಇದ್ದ. ಹುಡುಗಿ ಆಮೇಲೆ ಅವಳು ನಗ್ತಾ ಇರ್ತಾಳೆ, ಗಿಲಿಗಿಲ 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 ಗಿಲ್ಲ, ಬನ್ರಿ ಯಜಮಾನ್ರೆ ಬನ್ರಿ. ಇವಳು ಮನೆಯವರೇನೋ ಬಂದ್ಬಿಟ್ರು, ಅಷ್ಟು ಇನ್ನೂ ನಗು ಅವಳಿಗೆ. ನಮ್ಮ ತಾಯಿ ಬಂದ್ಬಿಟ್ರು, ನಮ್ಮ ಅಕ್ಕ ಬಂದ್ಬಿಟ್ರು, ನಮ್ಮ ನಾಂತಿ ಬಂದರು. ಏನು ಮಾಡ್ಬೇಕು ನಾನು? ಹೋಗು ಮುಚ್ಕೊಂಡು ಹೋಗಿ ಕೋಳಿ ತೊಗೊಂಬ, 3 kg ಮೀನು ಎತ್ಕೊಂಬ, ಹೋಗು. ಅವನಿರೋದೇ ತರಕಾರಿ ತರಕ್ಕೆ. ಶಟಪೋ ಕೆಲವು ಬರೀ ಮಾರ್ಕೆಟ್ಗೆ ಹೋಗೋದಾಯ್ತು. ಅವನು ಕೆಲಸದಿಂದ ಬರ್ತಿದ್ದೀರಿ ಅದೇ ಸಾಕು, 3 ಲೀಟ್ರ್ ಎದ್ದಿರಿ ಅಲ್ತವಬ್ಬ, 4 kg ತುಪ್ಪ ತಗೊಬ್ಬ, 4 ಕಟ್ಕೋದ್ ಬಿರಿಸೋ ತಗೊಬ್ಬ, ಖಾರದ ಪುಡಿ ತಗೊಬ್ಬ. ಮುತ್ತವ್ರೆ ಏನಾಗಿ ನೋಡ್ತಿದ್ದೀರಲ್ಲ, ಮದುವೆ ಆಗೋ ಮುಂಚೆ ತಾಯಿ ಹೇಳಿದ್ರೆ ಎದ್ಬಿಸಾಕ ಹೋಗಮ್ಮ ಅದೆಲ್ಲ ಹತ್ತಿದ್ದು. ಇವಾಗ ಹೆಂಡತಿ ಬಂದಮೇಲೆ ಎಲ್ಲ ಮಾಡ್ಬೇಕು. ಅಮ್ಮ ಬಂದು ಆಗಿನ ಕಾಲದಲ್ಲಿ ಟೀಚರ್ ಇದ್ದಂಗೆ, ಇವಾಗ ಮದುವೆ ಆದಮೇಲೆ ಹೆಂಡತಿ ಬಂದು ಪ್ರಿನ್ಸಿಪಲ್ ಆಗ್ಬಿಡ್ತಾರೆ, ಅತ್ತೆ ಬಂದು ವಾರ್ಡನ್ ಆಗ್ಬಿಡ್ತಾರೆ. ಇವರು ಫುಲ್ಲು ಅಂಡರ್ ದ ಬಾಂಡೇಜ್, ಅರೆಸ್ಟ್. ಅಳಿದ್ರೆ ಬಸ್ಗೆ ಹೊಡೀರಿ, 1 2 ಹೋಗಿ ರುಬ್ಬಿ ಬನ್ನಿ, 1 2 ಬಟ್ಟೆ ಹೋಗಿರಿ, 1 2. ಅದಕ್ಕೆ ಹೆಣ್ಮಕ್ಳು ಕೂದಲು ಹಂಗೆ ಇದೆ, ಗಂಡಸರು ಕೂದಲೆಲ್ಲ ಉದುರೋಗ್ಬಿಟ್ಟೈತೆ ನೋಡಿ. ಟೆನ್ಷನ್ ಹಂಗೆ ಅವ್ರಿಗೆ. ಹೆಂಡ್ತಿ ಮಾರ್ಕೆಟ್ಗೆ ಹೋಗ್ತಾಳೆ, ಮಾಲ್ಗೆ ಹೋಗ್ತಿದ್ರೆ ಬಕ 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 ಹೊಡಿತದೆ ಅವ್ರಿಗೆ. ಏನಾಯಿತು? ಯಾಕ್ರಿ ಹಿಂಗಂತ ಆಗ್ಬಿಟ್ರಿ, ಮಾಲ್ಗೆ ಹೋಗೋಣ ಬರ್ರಿ, ಆಯಿತು ಬಾ ರೆಡಿ ಹೋಗೋಣ. ಯಾಕೆ ಬಿಲ್ ಎಷ್ಟು ದೊಡ್ಡದು ಬರುತ್ತೆ ಅಂತೇಳಿ ಒಂದು ಬಿಲ್ಲಲ್ಲಿ ಭಯ ಇರ್ತದೆ. ಅದು ಯೋಚನೆ ಮಾಡಿ ಕೂದಲು ಹೋದ್ರೋಗಿರುತ್ತೆ ನೋಡಿ. ಅದು ಎಷ್ಟೋ ಗಂಡಸರಿಗೆ ಕೂದಲಿಲ್ಲ ತಲೆ ಮೇಲೆ, ಶೈನಿಂಗ್ ಆಗ್ಬಿಡೈತೆ ಅದು.
ಒಂದು ಹೋದ್ರೆ ಮತ್ತೆ ಬರೋಲ್ಲ ಅದು ಕೂದಲು, ಒಂದು ಮತ್ತೆ ಬಂದರೆ ಅದು ಹೋಗಲ್ಲ. ಹೊಟ್ಟೆ ಒಂದ್ಸತಿ ಬಂತು ಅಂದರೆ ಹೋಗಲ್ಲ, ಕೂದಲು ಒಂದ್ಸತಿ ಹೋದ್ರೆ ಟಾಟಾ ಅಂದ್ಬಿಡುತ್ತದು. ನೀನು ಎಷ್ಟೇ ಏರ್ ಡೈ ಹಾಕು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹುಡುಗರು ಏನು ಕ್ರಾಪ್ ಎತ್ತಿ ಹಿಂಗೆ ಬಾಚಿ ಇವಾಗ ಆ ಸ್ಪೈಕ್ ಬೇರೆ ಬಂದ್ಬಿಡೈತೆ ಜಲ್ಗಳು, ಅದು ಹಾಕ್ಬಿಟ್ಟು ಕೂದಲಲ್ಲ ಹಿಂಗೆಲ್ಲ ನೈಂಡಿರಿ ಬಿಡುತ್ತಾರೆ. ಅವನು ಹೋಗಿ ಒಳಗೆ ನಿಂತ್ಕೊಂಡೆ, ಜ್ಯೋತಿಯವರೇ ಅಪ್ಪ ಅಮ್ಮ ನೋಡ್ತಾ ಏನಾಯ್ತು ಕರೆಂಟ್ ಹೊಡಿತಾನೋ? ಯಾಕೆ ಸರ್ ಅಲ್ಲ ನಾವು ಕೂದಲೆಲ್ಲ ಚೂಪಾಗಿ ಮೇಲೆ ಹೋಗೈತಲ್ಲ ಇದು. ಇಲ್ಲ ಸರ್ ಇದು ಸ್ಟೈಲು ಸರ್. ಏನೋ ಇದು ಸ್ಟೈಲ, ಅವು ಚೂಪಾಗಿ ನಿಂತ್ಕೊಳ್ಳೋ ಸ್ಟ್ರೈಟಾಗಿ ನಿಂತ್ಕೊಳ್ಳೋದು ಬಿಡ್ತಾರೆ ನೋಡಿ. ಅಲ್ಲಿ ಕಾಲ ಹೋಯ್ತು, ಬದಲಾವಣೆ ಆಗ್ತಾ ಇದೆಲ್ಲ. ಕಾಲ ಬದಲಾವಣೆ ಆದರೂ ಕರ್ತನ ಬದಲಾವಣೆ ಆಗಲ್ಲ ಮಕ್ಕಳು. ಕೊರತೆ ತರಲ್ಲ. ನಿಮ್ಮ ಮನೇಲಿ ಇನ್ನು ದಾಸಿಗಳಿಲ್ಲ, ನೀವು ಬಿಡುಗಡೆ ಆಗ್ಬಿಡ್ತೀರ. ದೇವ್ರು ಅವ್ರು ಅಳ್ತಾ ಇದ್ದಾರೆ, ಅಪ್ಪ ಹೇಳ್ತಾರೆ ಯಾಕೋ ಅಳ್ತೀರ, ಅಳ್ಬೇಡ್ರಲ್ಲ. ಹಬ್ಬ ಹಚ್ಚಿಸ್ರು, ಪಸ್ಕ ಹಬ್ಬ ಬಂದ್ಬಿಡ್ತು. ನಾನಿವಾಗ ಎಲ್ಲ ರೂಲ್ಸ್ ಕೊಡ್ತೀನಿ, ಹೆಂಗೆ ಕುರಿ ತರಬೇಕು, ಏನು ಮಾಡಬೇಕು ಕೊಡ್ತೀನಿ, ಘನವಾಗಿ ಆಚರಿಸ್ರು. ನಾನು ನಿಮ್ಮನ್ನ ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನಿಮ್ಮನ್ನು ಆಲೋಚನೆಯನ್ನು ಹರಿಯೋ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಹಸ್ತ ಒಂದೇ ಸೇವೆ ಕತ್ತನ ಮೇಲೆ ಬಂದಿದೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆ. ಅದಕ್ಕೆ ದೇವರು ಕೇಳುತ್ತೆ, ಲೋಕದವರಿಗೆ ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ, ಅದು ನಂಬುವನಿಗೆ ಅದು ದೇವರ ಬಲವಾಗಿದೆ. ದೇವರ ಬಲವಾಗಿದೆ ಇವತ್ತು. ದೇವರ ವಾಕ್ಯ ಬಲವಾಗಿದೆ ಇವತ್ತು. ದೇವರ ಅಭಿಷೇಕ ಬಲವಾಗಿದೆ ಇವತ್ತು. ಈ ಸಭೆಯೊಳಗೆ ಒಂದು ಭಾನುವಾರ ಬಂದು ಕೂತ್ಕೊಳ್ತೀರಾ ಅಂದ್ರೆ ಅದು ದೇವರ ಬಲ ನಿಮಗೆ. ಅದು ಈ ಸಭೆಯೊಳಗೆ ಬಂದು ಕೈ ಎತ್ತಿ ಸ್ತೋತ್ರ ಮಾಡ್ತೀರಂದ್ರೆ ಅದು ದೇವರ ಬಲ. ಕತ್ತೊಡೆಯ ಬಲ ಉங்களுக்காகவே ಕರ್ತವ್ಯ வைத்திருக்கிறார். ನಾನು ನಿಮ್ಮನ್ನ ಬಿಡುವುದಿಲ್ಲ, ಬಿಟ್ಟು ತೊರೆಯುವುದಿಲ್ಲ ಅಂತ ಹೇಳ್ತಾರೆ. ಇದು ಸುಮ್ಮನೆ ನಿಮ್ಮನ್ನ ಕರೆದಿಲ್ಲ, ದೇವರು ನಿಮ್ಮನ್ನ ಒಂದು ಅಸಾಧಾರಣವಾದ ಕೆಲಸ ಮಾಡಕ್ಕೆ ಕರೆದಿದ್ದಾರೆ. ಅದು ಏನು ಅನ್ನೋದನ್ನು ನೀವು ಡಿಸ್ಕವರಿ ಮಾಡಬೇಕು, ನೀವು ಎಕ್ಸ್ಪ್ಲೋರ್ ಮಾಡಬೇಕು. ನೀವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ ಮಾತ್ರ ಆ ಬ್ಲೂ ಪ್ರಿಂಟ್ ಎಕ್ಸ್ಪೋಸ್ ಆಗತ್ತೆ. ಕರ್ತರ್ வெளிப்படுத்துவார். சும்மா அப்படியே காமிக்க மாட்டார் கர்த்தர். ಆ ಬ್ಲೂ ಪ್ರಿಂಟ್ ಏನಂತ ನೋಡ್ಬೇಕಾ? ನೀವು ಅವ್ರ ಪಾದದಲ್ಲಿ ಶಾನನ್ ಕೂತ್ಕೊಂಡಾಗ then God will reveal himself what is going to do in your life. ಮೋಸೆ ಹೋಗಿ ಕೂತ್ಕೊಂಡ 40 ವರ್ಷ சிறு மகளே 40 ஆண்டுகள் வரைக்கும் அந்த வனாந்தரத்தில் கர்த்தரை தேடினானவன். தன் சொத்து சுகத்தை சகலத்தையும் அவன் வெறித்து ஆண்டவரே எனக்கு போதும் என்று சொல்லி அவரை தேடி வந்தார். மக்களே ಅಪ್ಪನ ಹುಡುಕಿ ಬಂದ. ಐಗುಪ್ತ ದೇಶದ ಸರ್ವ ಭೋಗ ಐಶ್ವರ್ಯಗಳು ಬೇಡ ನನಗೆ, ಅಪ್ಪ ಒಬ್ಬರೇ ಸಾಕು ನನಗೆ, ಅಪ್ಪನಿಗಿಂತ ದೊಡ್ಡವರು ಯಾರು ಇಲ್ಲ ನನಗೆ ಅಂತೇಳಿ ಹುಡ್ಕೊಂಡು ಬಂದಿದ್ದಕ್ಕೆ ಗಾಡ್ ರಿವೀಲ್ಡ್ ಹಿಸ್ ಪ್ಲಾನ್. ಅವನಿಗೆ ತಾತಾಸ್ತು ಅಂತದೆ, ನೇತ್ರ ಅಂದಿದ್ದೀನಿ ಕೊಡ್ತಾ ಇದ್ದೀನಿ ಮಗಳೇ, ತಗೋಪ್ಪ ಮಂಜು ನಿನ್ನ ಕಷ್ಟ ತೋರಿಸ್ತಾ ಇದ್ದೀನಿ, ನನ್ನ ಮಗುವಾಗಿ ಬಾಳಪ್ಪ, ಅಶೋಕ್ ನನ್ನ ಬಗ್ಗೆ ಹೊರಪಡಿಸ್ತಾ ಇದ್ದೀನಿ ಅಂತೇಳಿ ಅಪ್ಪ ಹೊರಪಡಿಸಿ ಕೊಡ್ತಾರೆ. ದೇವನಾಮಕ್ಕೆ ಸ್ತೋತ್ರವಾಗಿ. ಯುದ್ಧದಲ್ಲಿ ಇದ್ದೀರಾ ಇವತ್ತು, ನಿಮ್ಮ ಕಣ್ಣೀರುಗಳನ್ನು ಒರೆಸ್ತೀನಿ ಅಂತಾರೆ. ಭಯಪಡಬೇಡಿ. ಇವತ್ತು ದೇವ್ ನಿಮ್ಮನ್ನು ಬಾಲವಾಗಿ ಅಲ್ಲ ಎಲ್ಲದಲ್ಲೂ ನಿಮ್ಮನ್ನು ತಲೆಯಾಗಿಟ್ಟು ಕರ್ತನ ಆಶೀರ್ವಾದ ಮಾಡ್ತಾರೆ. ನಾನು ಮಾತಾಡಿದ ಮಾತುಗಳನ್ನ ಸ್ವಲ್ಪ ಚಿಂತನೆ ಮಾಡಿ ಮನೆಗೆ ಹೋಗಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ಮನೇಲಿ ಕೂತ್ಕೊಂಡು ಮಲಗಬೇಕಾದ್ರೆ ಅದು ಹಾಕಿ ಮತ್ತೆ ಕೇಳಿ 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 ಮತ್ತೆ 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 ಕೇಳಿ. ದ ಮೋರ್ ಯು ಹಿಯರ್, ದ ಹಿಯರಿಂಗ್, ವೆನ್ ಯು ಹಿಯರ್ ಗಾಡ್ಸ್ ವರ್ಡ್ ಇಟ್ ಪ್ರೊಡ್ಯೂಸ್ ದ ಫೇತ್ ಫಾರ್ ಯು. ಅದು ನಂಬಿಕೆನ ಉತ್ಪಾದನೆ ಮಾಡಿಕೊಡತ್ತೆ. ಹಾಲು ಕಡದಷ್ಟು ಏನಾಗುತ್ತೆ? ಬೆಣ್ಣೆ ಆಗುತ್ತೆ. ಹಾಲು ಕಡದಷ್ಟು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ ಕಡದಷ್ಟು ಬೆಣ್ಣೆ ಆಗುತ್ತೆ, ಬೆಣ್ಣೆನ ಕುದಿಸಿದಷ್ಟು ತುಪ್ಪ ಆಗುತ್ತೆ, ತುಪ್ಪ ಕುದಿಸಿದಷ್ಟು ಬೇರೆ ಬೇಕಾದಷ್ಟು ಪ್ರಾಡಕ್ಟ್ ಆಗ್ಬಿಡುತ್ತೆ. ನಾನು ಹೇಳ್ತೀನಿ ಪ್ರಿಯ ಮಕ್ಕಳೇ, ನೀವೊಂದು ಪರಮಾತ್ಮನ ಸನ್ನಿಧಾನದಲ್ಲಿ ಪರಮಾರ್ಥಿಕವಾದ ಹಾಲಿದ್ದಂಗೆ ಹಾಲನ್ನ ಕುದಿಸಿ, ನೀವು ಕುದಿಸ್ತಾ 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 ಅದು ಗಿಣ್ಣಾಗಿ, ಅದು ಮೊಸರಾಗಿ, ಅದು ಬೆಣ್ಣೆ ಆಗಿ, ತುಪ್ಪವಾಗಿ, ಅದು ಕಾಮಧೇನು ವೃಕ್ಷವಾಗಿ ಹೋಗ್ಬಿಡುತ್ತೆ. ನೀನೊಂದು ಕಾಮಧೇನು ವೃಕ್ಷ, ನೀನೊಂದು ಒಲಿವ ಮರಗಳಂತೆ ಕಂಗೊಳಿಸುವ ಮಗಳು ನೀನು. ನೀನು ಸಾಧಾರಣವಾದ ಪಾತ್ರೆ ಅಲ್ಲ, ಒಡಂಬಡಿಕೆ ಪಾತ್ರೆ ಆಗಿದೆ. ನೋಡಿದ್ರ ನಿಮ್ಮ ಮೇಲೆ ಎಷ್ಟು ದೊಡ್ಡ ಪ್ಲಾನ್ ಇಟ್ಟಿದ್ದಾರೆ. ಇದು ಅಪ್ಪ ಕೊಟ್ಟಂತ ಸೌಭಾಗ್ಯ, ಇದು ಅಪ್ಪ ಕೊಟ್ಟಂತ ಅವರ ಕೃಪೆ.